ಬಸವಣ್ಣ. ಇಲ್ಲಿ ಸರ ಮೊದಲು ಪ್ರಥಮವಾಗಿ ನಾವು 10 ವರ್ಷದಾಗ ಇದ್ದೀವಿ. ಆ ಟೈಮ್ ಒಳಗ ಒಂದು ರತ್ನ ಮಗನೇ ಅಂತ ನಾಟಕ ಮಾಡತ್ತಿದ್ರಿ ನಮ್ಮೂರ್ ಹಿರಿಯರು. ಅವರು ವಿಷಯ ಜಗತ್ ತಿಳ್ಕೊಲಿ ಅಂತ ಮಾಡಕ್ ಹೋಗ್ತಾರೆ. ಅದನ್ನ ನಾವು ತಪ್ಪ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಾವು ತಪ್ಪು ಸವಾಲನ್ನ ತಾವು ಗಂಡು ಬಿದ್ರೆ ಏನ್ ಮಾಡಕ್ ನಾವೇನ್ ಹೇಳೋದು, ವಿಷಯ ಯಾವ್ದೇ ಇರ್ಲಿ ಒಳ್ಳೇದಿರ್ಲಿ ನಮ್ಮ ಅಭಿಪ್ರಾಯ. ಅದ್ರಾಗ ಕೆಟ್ಟದ್ದನ್ನ ತಾಯಿನ ತಗೋಬಾರ್ದಂತಲ್ಲ, ತಾಯಿನ ಯಾವ ರೀತಿ ತಗೋಬೇಕನ್ನೋದು ನಮ್ಮಲ್ಲಿ ಇರ್ಬೇಕು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿ ದೇವರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ದೇವಗಾಂವ್ ಗ್ರಾಮದ ಕರ್ನಾಟಕದ ಪ್ರಸಿದ್ಧ ಭಜನಾ ಗಾನ ಕೋಗಿಲೆ ಪರಶುರಾಮ್ ಮಾಸ್ತರ್ ಬೇಕ್ವಾಡ್ಕರ್ ಅವರೊಂದಿಗೆ ಬರ್ರಿ ನೋಡ್ಕೊಂಡ್ ಬರೋಣ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ಇಲ್ಲಿ ಪರಶುರಾಮ್ ಮಾಸ್ತರ್ ಅವರ ಮನಿ ಎಲ್ಲಿ ಬರ್ತೈತ್ರಿ? ಮಾಸ್ತರ್ ಮನಿ ಇದೆ ನೋಡ್ರದ, ಇಲ್ಲಿ ಗಾಡಿ ತೊಳಿತಾರ ನಾವು. ಅಲ್ಲಿ ಗಾಡಿ ಇದಾರೆ. ಓಕೆ ಸರ್, ಓಕೆ. ಅಪ್ಪ ಇದು ಪರಶುರಾಮ ಮಾಸ್ತರ್ ಮನಿ ಇದಲ್ಲ ಅಲ್ಲೇ ಒಳಗದ? ಓಕೆ, ಅದಾರಲ್ಲ? ಓಕೆ ಓಕೆ ಓಕೆ. ನಮಸ್ತೆ ಸರ್. ನಮಸ್ತೆ 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 ನಮಸ್ತೆ. ಖುಷಿ ಆಯ್ತು ಸರ್? ಬರ್ರಿ ಸರ್, ಬರ್ರಿ ಸರ್. ಈಗ ಬಂದ್ರಿ ಸರ್? ಹ್ಞೂ ಸರ್, ಹ್ಞೂ ರೀ. ಸರ್ ಏನ್ರಿ ಪ್ರಶಸ್ತಿ ಇವ್ ಏನ್ರಿಪ್ಪ ಅಂತಂದ್ರೆ ನಮ್ಗೆ ಏನ್ ಅನ್ಸಾಕತೈತಿ ಅಂದ್ರೆ, ಈ ಮನಿ ಒಳಗೆ ಏನೋ ಇವು ಪ್ರಶಸ್ತಿ ಫಲಕಗಳನ್ನ ತಯಾರು ಮಾಡ್ತಾರಪ್ಪ ಅನ್ನುವಂತ ನಮ್ಗ. ಯಾಕಂದ್ರೆ ಇವನ್ನೆಲ್ಲ ನೋಡಿದ್ರೆ ಹಂಗ ತುಂಬಿಟ್ಟೈತಿ, ಖುಷಿ ಅನಿಸ್ತೆ. ಸರ್ ಇವೆಲ್ಲ ಎಲ್ಲಿ ಬಂದಿದ್ರಿ ಸರ? ಎಲ್ಲಾ ಕಾರ್ಯಕ್ರಮ ಮಾಡಿದ್ದು ಈಗ ಒಂದು ದಕ್ಷಿಣ ಭಾರತ ಭಜನ್ ಸಮ್ರಾಟ್ ಅಂತೇಳಿ ಚೆನ್ನೈದೊಳಗ ನಡೀತ್ ಸರ. ಓಹೋ, ಕರೆಕ್ಟ್ ಸರ್. ಆ ಟೈಮ್ದೊಳಗ ಭಜನಾ ಕಲಾವಿದರು 5 ರಾಜ್ಯದೊಳಗ ಸರ ನಮಗ ಫಸ್ಟ್ ಅಂತ ಹೇಳ್ತಾರ. ಚೆನ್ನೈದೊಳಗ ಫಸ್ಟ್ ಆತ್ರ ನಮ್ಗೆ. ಓಹೋ, ಅಂದ್ರೆ ನಮ್ಮ ಕರ್ನಾಟಕದ ಹೆಮ್ಮೆ. ಯಾಕಂದ್ರೆ ನಮ್ಮ ಕರ್ನಾಟಕದಾಗ ನೀವು ಇಲ್ಲಿಂದ ಹೋಗಿ ಚೆನ್ನೈದೊಳಗೆ ಹೋಗಿ ಪ್ರಥಮ ಬಹುಮಾನ ತಗೊಂಬಂದಿರಿ ಅಂತಂದ್ರೆ ನಿಮಗ ಅಷ್ಟ ಅಲ್ರಿ ಬಹುಮಾನ ಅದ, ನಮ್ಮ ಕರ್ನಾಟಕದ ಕೀರ್ತಿ ಅದ. ದೊಡ್ಡ ಖುಷಿ ಆಯ್ತು ಸರ್. ನಮ್ದು ಏನೈತಿ ಹೇಳ್ರಿ ಅಲ್ಲ ಸರ್, ನಿಮ್ಮ ಶ್ರಮ ಐತಲ್ರಿ, ಅದು ಇಂಪಾರ್ಟೆಂಟ್ ರೀ ನಮ್ಗೆ. ಯಾಕಂದ್ರೆ ಸರ್ ನಾವು ಸಹಿತ ಟಿವಿ ಒಳಗೆ ನೋಡ್ತಿದ್ವಿ, ಅದೇನೋ ಶಂಕರ್ ಚಾನಲ್ ಅಂತ ಏನ ಅದ್ರೊಳಗೆ ಬಂದಿತ್ರಿ, ಅದ ನೋಡಿದ್ವಿ. ಇವತ್ತು ನಮ್ಗೆ ಏನ್ ಖುಷಿ ಅನ್ಸಾಗ್ತೈತಿ ಅಂದ್ರೆ, ನೇರವಾಗಿ ನಿಮ್ಮನ್ನ ನೋಡಕತ್ತೇವಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ಏನ್ ಬೇಕ್ರಿ ನಮ್ಗೆ. ಯಾಕಂದ್ರೆ ನಾವು ಟಿವಿ ಒಳಗೆ ನೋಡ್ತಿದ್ರಿ. ಅಂದ್ರೆ ಸರ್ ನೀವು ಇಷ್ಟೆಲ್ಲ ಶ್ರಮ ಪಟ್ಟ ಇವರೆಲ್ಲ ಮಾಡಿರೋ ದೊಡ್ಡ ಖುಷಿ ಆಯ್ತು ಸರ್ ನಮ್ಗೆ. ಹೌದೌದು. ಈ ಭಜನಾ ಕಾಂಪಿಟೇಷನ್ಗಳಿದ್ದಲ್ಲೇ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಅವು 100 ಗಟ್ಟಲೆ ಬಂದವ ಸರ್. ಕರೆಕ್ಟ್ ಸರ್, ಕರೆಕ್ಟ್. ಮತ್ತ ಮಠಮಾನ್ಯದಲ್ಲಿ ಅಂತಿ ನಮಗ ಅಗದಿ ಪ್ರೀತಿಯಿಂದ ನಮಗೆಲ್ಲ ಸತ್ಕಾರಗಳನ್ನ ಮಾಡಿದಾರ. ಸತ್ಕಾರ ಸಮಾರಂಭದಲ್ಲಿ ಭಾಗವಹಿಸವ್ರಿ. ಮತ್ತ ಕರ್ನಾಟಕ ಪರಂಪರೆ ಅಂತೇಳಿ ಬೆಂಗಳೂರಲ್ಲಿ ರಾಜ್ಕುಮಾರ್ ಟೌನ್ ಹಾಲ್ದಾಗ ಅನರ್ಘ್ಯ ರತ್ನ ಪ್ರಶಸ್ತಿ ಅಂತ ಕೊಟ್ಟಾರೆ. ಮತ್ತ ಇದ್ರವ್ರ ಧಾರವಾಡ ಇದ್ರವ್ರಿ ಅಬಕಾರಿ ಖಾತೆದವರು, ಅವರು ಕೂಡ ಭಜನಾ ರತ್ನ ಅಂತೇಳಿ ಪ್ರಶಸ್ತಿ ಕೊಟ್ಟಾರೆ. ಏನ್ ಹಲವಾರು ಕಡೆ ಸಿಕ್ಕವ್ರೆ. ಕರೆಕ್ಟ್ ಸರ್, ಕರೆಕ್ಟ್. ಅದ ನಮ್ಮ ದೇವೇಂದ್ರ ಅಡಿಯೋಡಿ ಅವ್ರ ಇದಲ್ರಿ, ಅದ ಸವಿ ನೆನಪಿನ ಕಾಣಿಕೆ ಕಾರ್ಯಕ್ರಮಕ್ಕೆ ಬಂದಿದ್ರಿ ನಾವು. ಅವತ್ತು ಖುಷಿ ಅನಿಸ್ತೆ ಅದನ್ನ ನೋಡಿದ್ರೆ. ಅವತ್ ಬಂದಿದ್ವಿ ಸರ್ ನಾವು. ಕರೆಕ್ಟ್ ಸರ್, ಕರೆಕ್ಟ್. ಅವತ್ತ ಇವ್ರಿ ಊರಾಜ್ ಹೊಸಕೋಟೆ ಹೊಸಕೋಟೆ ಸರ್ ರೀ, ಮಂತೇಶ್ ಬೆಳಗಿ ಸಾಹೇಬರು ಎಲ್ಲಾ ಕಲಾವಿದರು ಕೊಟ್ಟಿದ್ರು ಸರ್. ಕರೆಕ್ಟ್ ಸರ್, ಕರೆಕ್ಟ್. ಓಪನಿಂಗ್ ಏನೋ ಇತ್ತು ನೋಡ್ರಿ, ಸ್ಟುಡಿಯೋ ಓಪನಿಂಗ್ ಇತ್ತು ಸರ್. ಕರೆಕ್ಟ್ ಸರ್. ಅಲ್ಲಿ ಬಂದಿದ್ದೀವ್ರಿ, ಎಲ್ಲಾರು ಕೊಡಿದ್ದೀವಿ ಬಿಡ್ರಿ ಸರ್ ಅಲ್ಲೆಲ್ಲ. ಕರೆಕ್ಟ್. ಆಮೇಲೆ ಸಾಕಷ್ಟು ಇವ್ ನೋಡ್ಬಿಟ್ರೆ ನಮ್ಗೆ ಒಂಥರ ಇದು ಅನ್ಸತ್ತೆ. ನೀವು ಕಾರ್ಯಕ್ರಮ ಮಾಡಿದ್ದೆ ನಿಮ್ಮನ್ನ ಕೇಳೋದಕ್ಕಿಂತ ಹೆಚ್ಚು ಇಲ್ಲೇ ಕಣ್ಮುಂದೆ ಕಂಡುಬಿಡ್ತೈತಿ ನಮ್ಗೆ. ಯಾಕಂತಂದ್ರೆ ಇವೆಲ್ಲ ಸಾಮಾನ್ಯ ಅಲ್ಲ ಸರ್. ನಮ್ಮ ಕರ್ನಾಟಕ ಭಾಗಕ್ಕೆ ನೀವು ನೋಡ್ರಿ ಒಂದೊಂದ್ ಕಡೆ ಇಲ್ಲಿ ಎಲ್ಲ ಜಿಲ್ಲಾದೊಳಗೆ ಎಲ್ಲಾ ಕಡೆ ಒಂದ ತಾಲೂಕಾದ್ರೆ ಒಂದು ಏನಿಲ್ಲ ಅಂದ್ರೆ ಒಂದು 7 ಜಿಲ್ಲಾದಾಗನೂ ಹೌದೌದು ಸರ್. ಕರೆಕ್ಟ್. ಇದು ಈಗ ಮನಿ ಬಾಳ ಅಪ್ಪರ ಅಜ್ಜರ್ ಕಾಲಿಂದ ರೀ? ಇಲ್ರಿ, ಈಗ ಒಂದ್ 2 ವರ್ಷ ಹಾಕೊಂತ್ರಿ. ಇಲ್ಲಿಂದ ಇದು ಹಾಕೊಂಡಿವ್ರಿ. ಅದು ಹಳಿದ ಅಂದ್ರೆ ಅದು 45 ವರ್ಷ 50 ವರ್ಷ ಹಾಕೊಂಡ್. ಯಾಕಂತಂದ್ರೆ ಇದು ಒಂದ್ ಹಳ್ಳಿ ಒಳಗ ಐತೆ ಅಂತಂದ್ರು ಈಗ ಏನೈತಲ್ರಿ ನಮ್ ದಾಡು ಬೆಳಿ ಒಳಗ್ ನೋಡ್ದಂಗ ಆಗತ್ತೆ. ಒಳ್ಳೆಯ ಪ್ರಯತ್ನ ಸರ್ ನಿಮ್ದು ರೀ.
ಏನಿಲ್ರಿ ಇಲ್ಲ ಈಗೆಲ್ಲ ಹಂಗ ಕಲಾವಿದರು ಅಂತಂದ್ರ ಎಲ್ಲ ಏನ್ರಿ ಸರಸ್ವತಿಗೆ ಲಕ್ಷ್ಮಿಗೆ ಹೊಂದಾಣಿಕೆ ಆಗದಂತ ಕಾಲ ಇದೆ. ಕರೆಕ್ಟ್ ಎಲ್ಲ ಮಕ್ಕಳ ಮ್ಯಾಗಿನ ಜೀವನ, ತಂದೆ ತಾಯಿ ಮ್ಯಾಗಿನ ಜೀವನ ರೀ. ಹೌದು ಸರ್. ಏನಿಲ್ಲ ಚಲೋ ಇಟ್ಟಾರ ದೇವ್ರ, ಅದೇನಿಲ್ಲ. ಕರೆಕ್ಟ್ ಸರ್. ಏನ್ ದುಡಿದಂತ ಫಲಗಳನ್ನು ಕೊಟ್ಕೊಂತ ಹೊಂಟಾನ್ರಿ. ನಾವು ಮಾಡಿದ್ದೇನೆ ನಮ್ದೇನೈತ್ರಿ. ಕರೆಕ್ಟ್ ಸರ್. ಮತ್ತ ಈ ಮನ್ಯಾಗ ಎಲ್ಲ ಬೇರೆ ಅದಾರ್ರಿ. ಅಮ್ಮ ಅದಾರ್ರಿ. ಕರೆಕ್ಟ್. ಅಮ್ಮನ ಗದಿಗೆ ಐತ್ರಿ. ಬಾಳ 70-80 ವರ್ಷದಿಂದ ಐತ್ರಿ. ಹೌದ್ರಿ. ಹಳೆ ಮನಿ ಇದ್ದಾಗಿಂದ ಕಂಟಿನ್ಯೂ ಅವಾಗಿಂದ ಇದೆಲ್ಲ. ಹಳೆ ಮನಿ ಇಲ್ಲಿಂದ ಐತೆ 45-50 ವರ್ಷ ಆಗ್ಮತ್ತ. ಇದನ್ನ ಒಳಗೆಲ್ಲ ಮಾಡಿಫೈ ಮಾಡಿವ್ರಿ. ಕರೆಕ್ಟ್. ಹಳೆ ಮನಿ ಅನ್ನೋಂಗ ಇಲ್ರಿ. ಹೌದೌದು. ಅಡ್ಡಿಲ್ಲ. ಇದೆಲ್ಲ ಮುಂದ್ ನೋಡ್ಬಿಟ್ರಿ ಈಗ ರೀಸೆಂಟ್ ಏನೋ ಹಾಕ್ಯಾರ ಅನ್ನಂಗ ಐತೆ. ಹೌದು. ಸರ್ ಈಗ ನಿಮ್ಗ ಈ ಭಜನಾ ಮೊಟ್ಟ ಮೊದಲಿಗೆ ಹೆಂಗ ಆಸಕ್ತಿ ಬಂತ್ರಿ? ಈಗ ಸರ ಪ್ರಥಮವಾಗಿ ನಾವು 10 ವರ್ಷದ ಬಾಲಕಿದ್ದಾಗ ಸರ್ ಏನಾತ್ರಿ, ಊರಾಗ ಒಂದ್ ಸ್ವಲ್ಪ ಹಿರಿಯರ್ ಕೂಡ ಒಂದ್ ರತ್ನ ಮಂಗಲಿ ಅಂತ ನಾಟಕ ಮಾಡಿದ್ರಿ. ಸಾಮಾಜಿಕ ನಾಟಕ ಮಾಡಿದ್ರು. ಆ ಟೈಮ್ದೊಳಗೆ ಒಂದು ಸಣ್ಣ ಬಾಬುನ ಪಾತ್ರ ಅಂತೇಳಿ ಒಂದು ಸಣ್ಣ ಪಾತ್ರ ಇತ್ತು ಸರ್ ಅದ್ರಾಗ. ಅದನ್ನ ನಮ್ಮ ಬಾಬಾರಿಗೆ ಹೆಚ್ಚ ಹಿರಿಯರು ಹಿಂಗ ನಿಮ್ ಹುಡುಗನ್ ಕಡಿದ್ರ ಪಾತ್ರ ಮಾಡಿಸ್ತೀವಿ ಅಂತೇಳಿ ಏನೋ ಹೆಚ್ಚು ಕಡಿಮೆ ಗುದ್ದಾಡಿ ಒಂದ್ ಸ್ವಲ್ಪ ಆ ಪಾತ್ರ ಮಾಡಕ್ ಹಚ್ಚಿದ್ರಿ ಸರ್. ಪಾತ್ರನೂ ಯಶಸ್ವಿ ಆಯ್ತು ಸರ್. ಅದ ಟೈಮ್ದಾಗ ಅದ ಹಿರಿಯರೆಲ್ಲ ಕೂಡ ಇಲ್ಲಿ ದ್ಯಾಮನ ಗುಡಿ ಅಂತೇಳಿ ಅಮ್ಮನ ರಾಮದೇವಿ ಗುಡಿ ಒಳಗ ಭಜನಾ ಮಾಡ್ತಿದ್ರಿ ಸರ್. ಆ ತಾಲೀಮ್ ಮಾಡೋದು ಭಜನಾ ಮಾಡೋದು ಹಿಂಗ್ ನೋಡಿ ನಮಗೂ ಒಂದ್ ಸ್ವಲ್ಪ ಆಸಕ್ತಿ ಆಗಿರಿ. ಅಲ್ಲೇ ಗುಡಿಗೆ ಭಜನಾ ಮಾಡ್ಕೊಂತ ನಾವು ಅಟ್ರ ಕಲ್ಕೊಂತ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಸರ್. ಆ ಬೆಳಕ ಅಲ್ಲೊಂದು 5-6 ವರ್ಷ ಮಾಡಿವಿ. ಆಮೇಲೆ ಇಲ್ಲೇ ಓನ್ಯಾಗ ನಮ್ದ ಒಂದು ಟೀಮ್ ತಯಾರು ಮಾಡಿದ್ವಿ ಸರ್. ಇಲ್ಲೇ ತಯಾರು ಮಾಡ್ಕ್ಯಾರ ಇಲ್ಲೊಂದು 10-15 ವರ್ಷ ಮಾಡಿದೀವ್ರಿ ಎಲ್ಲಾ ಕಡೆ. ಮತ್ತ ಹಂಗ ಒಂದು ಲೋಕಲ್ ಒಂದು ಕ್ಯಾಸೆಟ್ ಮಾಡಿದ್ರು ಸರ್. ನಾವ್ ಹಂಗ ದೋಸ್ತ್ ಇದ್ದಂತ ಅಲ್ಲಿ ಇದ್ರಾಗ ಇದ್ರು ಸರ್. ಅವ ಯಾರ ಹೊಸಟ್ಟಿ ಅಂತೇಳಿ, ಹೊಸಟ್ಟಿ ಬಾಬುಂಡ ಹೊಸಟ್ಟಿ ಅಂತೇಳಿ ಅಲ್ಲಿ ಇದ್ರಾಗ ಇದ್ದು ಸರ್. ಅವ ಅವ್ರ ಏನ್ ಮಾಡಿದ್ರು, ಒಂದ್ ಹಂಗ ನಾವ್ ಇಲ್ಲಿ ದವಾಖಾನಿ ಅಂತ ಕಟ್ಟಿದ್ರು ಸರ್ ಪ್ರಥಮವಾಗಿ ಇಲ್ಲಿ ಗುಡಿ ಅಂತೇಕ. ಬರೋಬ್ರಿ. ಅಲ್ಲಿ ಒಂದ್ ಸಣ್ಣ 4 ಗಾಡ್ ಮಾಡಿದ್ರು ಹಂಗ ನಾವು ಲೋಕಲ್ ರೀ. ಇಲ್ಲೇ ಮಾಡಿದ್ರಿ. ಅವಾಗ ರೀಲ್ಸ್ ಇದ್ವು ಸರ್. ಅವಾಗ ಅದನ್ನ ತಗೊಂಡ್ ಅವ್ರು ಹಚ್ಕೊಂಡು ಚಂದ ಆಗಿದ್ವು. ಅವ ಹಚ್ಕೊಂಡಾಗ ಉಳಿಗೆ ಹೋಗಿರಿ ಸರ್. ಅವ್ರ ಉಳಿಗೆ ಹೋದ ಟೈಮ್ದಾಗ ಅಲ್ಲಿ ಉಳಿ ಪೂಜಾರಿ ಅನ್ನೋರಂತ ಸ್ವಾಮಿಗಳು ಅದಾರ ಅಲ್ಲಿ. ಅವರು ಅದನ್ನ ಹಂಗ ಟ್ರ್ಯಾಕ್ಟರ್ ಪೂಜೆ ಮಾಡಕ್ ಬಂದಾಗ ಹಾಡ್ ಕೇಳ್ಯಾರ ಸರ್. ಅವ್ನ ಕೇಳ್ರಿ ಇವ್ನ ಯಾರು ಹಾಡಿದಾರು ಅಂತ ಹೇಳಿ ಕ್ಯಾರ ಅವ್ರನ್ನ ಪ್ರಶ್ನೆ ಮಾಡಿದಾಗ ಹಿಂಗ್ರಿ ದೇಗಾವ್ದವ್ರು ಹಂಗಾರ ನಾ ಇವ್ರದ್ದು ರೆಕಾರ್ಡಿಂಗ್ ಮಾಡ್ಬೇಕಲ್ಲ ಚಲೋ ಆಗಿದಾವ ಅಂತ ಹೇಳ್ರಿ ಬೆಂಗಳೂರು ಅಶ್ವಿನಿ ಕರ್ಕೊಂಡು ಹೋಗ್ರಿ ಸರ್. ಅಲ್ಲಿ ಅಲ್ಲಿಂತ್ರ ಹಿಂಗ್ ಕಲಿತಾ ಒಂಥರ ಭಗವಂತ ನಾವು ಏನೋ ಮೇಲೆ ಅಂದ್ರೆ ನೀವು ಅಶ್ವಿನಿ ಕಂಪನಿಗೆ ಹೆಜ್ಜೆ ಇಡಬೇಕಾದ್ರೆ ಇದು ಮೂಲ. ಹೌದು, ಇದ ಮೂಲ ಸರ್. ಯಾಕಂದ್ರೆ ನಾವು ಸಹಿತ ನಿಮ್ ಕ್ಯಾಸೆಟ್ ಗಳನ್ನ ಸಾಕಷ್ಟು ಕೇಳಿವಿ ಈ ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ. ಆದ್ರೆ ನಾವು ಅದು ಏನ್ ಅನ್ನೋದ ಗೊತ್ತಿದ್ದಿಲ್ರಿ. ಈಗ ನೀವೇನ್ ಹೇಳಿದ್ರಲ್ಲ, ಈಗ ನಮಗೂ ಒಂದು ಖುಷಿ ಅನಿಸ್ತೆ. ಇಲ್ಲಿ ಇದೆಲ್ಲಾ ಮುಗಿದ ನಂತರ ಏನಾಗ್ಬಿಡತ್ರಿ, ಗುರು ಇಲ್ಲದ ವಿದ್ಯೆ ಆರಲ್ಲ ನಮ್ದು ಫಸ್ಟ್. ಕರೆಕ್ಟ್ ಸರ್. ಇಲ್ಲಿ ನಾವ್ ಎಲ್ಲಾ ನಮ್ಮ ಊರ್ ತರದಿಂದ ಕಲತ್ತೀವಿ, ಎಲ್ಲಾ ಬೆಳಕಿಗೆ ಬಂದೇವಿ, ಅದೇನ್ ಪ್ರಶ್ನೆ ಇಲ್ರಿ. ಆದ್ರ ಗುರು ಬೇಕಲ್ರಿ. ನಾ ಗುರು ಬೇಕಂತ ಹೇಳಿ ನಾ ಏನ್ ಮಾಡೀನ್ರಿ, ಫಸ್ಟ್ ಪ್ರಥಮವಾಗಿ ನಾ ರಾಜ್ಕುಮಾರನ ಒಬ್ಬನ ಮನಸ್ಸಿನೊಳಗೆ ಇಟ್ಕೊಂಡ ಮನುಷ್ಯನ ಗುರು ಡಾಕ್ಟರ್ ರಾಜ್ಕುಮಾರ್ನಾರೆ. ಆಕ್ಚುಲಿ ಫಸ್ಟ್ ಪ್ರಥಮವಾಗಿ. ಆದ್ರ ಮತ್ತ ಆದ್ರೂ ಅದಕ್ಕೊಂದ್ ಸ್ವಲ್ಪ ವ್ಯತ್ಯಾಸ ಬರ್ತದಲ್ರಿ, ಡಿಸ್ಟೆನ್ಸ್ ಆಕೈತಿ. ಅದ್ರ ಸಂಬಂಧ ನಮ್ಗ ಏನ್ ಮಾಡಿವ್ರಿ, ನಾವು ನೇರವಾಗಿ ನಾವು ಇಲ್ಲಿ ಕಿತ್ತೂರಿಗೆ ಕಾರ್ಯಕ್ರಮ ಇತ್ತು ಒಂದು. ಅಲ್ಲಿ ಭಜನಾ ಕಾರ್ಯಕ್ರಮ ಕಾಂಪಿಟಿಷನ್ ಇತ್ರಿ. ಅವಾಗ ನಮ್ಮ ಮುಗದ ದೇವೇಂದ್ರ ಗುರುಗಳು ಅಂತ ಹೇಳಿದಾರಲ್ರಿ, ಅವರು ಕಿತ್ತೂರಿಗೆ ಭಜನಾ ನೋಡಾಕ್ ಬಂದಿದ್ರು ಸರ್. ಅವ್ರು ನೋಡಾಕ್ ಬಂದು ನೀನು ನಮ್ಮ ಅಂತ್ಯಕಟ್ ಬಂದ್ ಹೋಗ್ಪಾ ಅಂತ ಹೇಳಿದ್ರಿ. ಆ ಪ್ರಕಾರ ಒಂದು 15 ದಿವಸ ಬಿಟ್ಟು ಹೋದ್ ಸರ್. ಅಲ್ಲಿ ಹೋಗಿ ಅವರು ಒಳ್ಳೆ ದೊಡ್ಡ ಸಾಹಿತ್ಯದ ಖಜಾನೆ ಸರ್. ಬಹಳ ಒಳ್ಳೆ ದೊಡ್ಡ ಗುರುಗಳದಾರ. ನಾವು ಹೆಸರು ಕೇಳಿದ್ರಿ ಅವ್ರಿಗೆ, ಅವ್ರದ ನೋಡಿಲ್ರಿ ಪಾಪ ಅವ್ರು ಇನ್ನೂವರೆಗೂ ನೋಡಿಲ್ಲ. ಅದು ನೋಡಿಲ್ರಿ ಯಾವಾಗ ಬಗ್ಗೆ ಸಿಗ್ತೈತಿ ಅವ್ರು ನೋಡಕ್ಕೆ. ಆಮೇಲೆ ನೀವು ಹೇಳಿದ್ರಲ್ಲ ಹಂಗ ಅವು ಗುರುಗಳದ್ದು ಏನೋ ಒಂದು ಕೇಳಿದಾರಿಪ್ಪ ನಾನು. ಅವ್ರು ಎಲ್ಲಿ
ಬಟ್ ಯಾವ ವೇದಿಕೆ ಒಳಗ್ ಕಾಣಿಸ್ಕೊಳ್ಳಾರಲ್ಲ ಹೌದೌದು ಸರ್ ಅನ್ನುವಂತ ವಿಚಾರ ರೀ. ಅವ್ರ ಭಜನಾದೊಳಗೆ ಎಲ್ಲೂ ಹಿಂಗ್ ಭಜನಾದೊಳಗ ನಾ ಕಾರ್ಯಕ್ರಮ ಮಾಡ್ಬೇಕು ಅನ್ನೋ ಹಾಡ್ಬೇಕು ಅನ್ನೋ ಇದ್ರವ್ರಲ್ಲ ಸರ್ ಹೋ 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 ಅವ್ರದೇನ್ರಿ 4 ಗೋಡೆಗಳ ಮಧ್ಯೆ ಸಂಗೀತ ಬೇಕಾದಂಗ್ ಕೇಳ್ಬೋದು ಅವ್ರು. ಕರೆಕ್ಟ್ ಸರ್ ಕರೆಕ್ಟ್ ಕರೆಕ್ಟ್. ರಾಗ ಲಯ ತಾಳ ಎಲ್ಲ ಹೇಳ್ತಾರ ಸರ್. ಹೋ ಹೋ ಅದಕ್ಕ ಅವ್ರಂತೇಕನ ಕಲಿತಾ 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 ಅವ್ರಿಂತ್ರ ನಾವು ಒಂದ್ ಸ್ವಲ್ಪ ಗುರು ಅವರೇ ನಮ್ ಗುರುಗಳಂತೇಳಿ ಕರೆಕ್ಟ್ ಸರ್ ಕೈ ಎತ್ತಿ ಹೇಳೋಂಗ್ ಮಾಡಿದ್ರಿ ಸರ್ ಅವ್ರು. ಹೋ 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 ಅದ್ರದ್ದೇನ ನಾವ್ ಅವ್ರ ಬಗ್ಗೆ ಈ ಹೆಮ್ಮೆ ಅಂತ ಹೇಳ್ಬೇಕು ಅಂತಂದ್ರ ನಮ್ ಗುರುಗಳು ಹೋ ಹೋ ದೇವೇಂದ್ರ ಬೆಳಗಾರ್ ಸಾಕಿನ ಮುಗದ ಇವರ ನೋಡ್ರಿ ನಮ್ ಗುರುಗಳು. ಹೋ 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 ಅವ್ರ ಕೈಯಾಗನ ನಾವು ಕಲಿತೀವಿ. ಕರೆಕ್ಟ್ 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 ಕರೆಕ್ಟ್. ಆ ಪ್ರಕಾರ ಮತ್ತೆ ಈಗ ಮಾಡ್ತಾ ಮಾಡ್ತಾ ಈಗ ಒಂದ್ ಸ್ವಲ್ಪ ಇಲ್ಲೇ ಒಂದ್ ಸ್ವಲ್ಪ ಹಂಗ ಹುಡುಗರು ಕೂಡದಕ್ಕ ನಾವ್ ಅಲ್ಲಿ ಸಿರ್ಗಾಪದಾಗ ನಮ್ ಶಿವಾನಂದ್ರ ಮಠ ಐತ್ರಿ. ಹೋ 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 ಶಿವಾನಂದ್ರ ಮಠದಾಗ ನಾವೀಗ ಮಾಡಿರ್ತೀವ್ರಿ ದಿನ. ಹೋ 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 ಮೇನ್ ದೇಗಾವ್ರಿ ಹಾ 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 ಅವು ಸಿರ್ಗಾಪುರ ಓಣಿ ಹೊಸರು ಓಣಿ ಅಂತ ಹೇಳ್ರಿ. ಶಿವಾನಂದ ಮಠ ಐತೆ ಸರ್? ಹಾ ಶಿವಾನಂದ್ರ ಮಠ ಐತಿ. ಅಂದ್ರೆ ಯಾವ ಶಿವಾನಂದ ಅಜ್ಜರ್ರಿ? ಗದಗಿನ ಶಿವಾನಂದ್ರ. ಓ ಹೋ ಹೋ ಹಂಗಾರ ನಮ್ಮ ಗುರುಗಳ ಅವರು. ಹೌದೌದು ನಾವು ಅವ್ರ ಪರಮ ಭಕ್ತರ್ರಿ. ಖುಷಿ ಅನಿಸ್ತೆ. ಹೌದೌದು ಸಂಪೂರ್ಣಾನಂದ ಅವ್ರು ಶಿವಾನಂದ್ರ ಆದ ಬೆಳಕ ಮತ್ತೊಬ್ರು ಯಾರು ಅಜ್ಜವ್ರ ಆದ ಬೆಳಕ ಸಂಪೂರ್ಣಾನಂದ ಮಹಾಸ್ವಾಮಿಗಳು ಅಂತಿದ್ರು. ಓಹೋ ಬಹಳ ವಾಕ ಚಾತುರ್ಯ ರೀ. ಕರೆಕ್ಟ್ ಸರ್. ಹೌದು ಅವ್ರು ಏನ್ ಹೇಳ್ತಾರ ಅದ ಆಗ್ಬೇಕ್ರ ಆ ತರ ಇದ್ರಿ. ಹೋ 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 ಮತ್ತ ಅವ್ರು ತದನಂತರ ಅವರು ಸಂಪೂರ್ಣಾನಂದ ಅಜ್ಜರ ಇಬ್ರಾಹಿಂಪುರ ಮತ್ತು ದೇವಗಾಂವ ಎರಡು ಕಡೆ ನಡೆಸ್ತಿದ್ರಿ. ಎರಡು ನಡೆಸ್ತಿದ್ರಿ. ಅವರ ದೇಹ ಬಿಟ್ಟ ಕಾಲಕ್ಕ ಈಗ ದಯಾನಂದ ಮಹಾಸ್ವಾಮಿಗಳು ಅಂತೇಳಿ ಬಂದಾರ್ರಿ. ಅವರು ಅಲ್ಲಿ ಗದಗಿಂದು ನಡೆಸ್ತಾರ್ರಿ ಮತ್ತ ದೇವಗಾಂವದ್ದು ನಡೆಸ್ತಾರ್ರಿ. ಒಂದ್ 4-5 ಮಠ ಅದಾರ ಸರ್ ಅವ್ರು. ಎಲ್ಲ ಅವ್ರಿಗೆ ಅವ್ರದ ನೇತೃತ್ವದೊಳಗ ನಡೀತಿದ್ರಿ. ಈಗ ಇರ್ತಾರನ್ರಿ? ಇಲ್ಲ ಸರ್ ಈಗಿಲ್ಲ ಅವ್ರು ಅಲ್ಲಿ ಗದಗಿನಾಗ ಇರ್ತಾರ್ರಿ. ಕರೆಕ್ಟ್. ಖುಷಿ ಅನಿಸ್ತಾರ. ಶಿವಾನಂದ ಮಠ ಅಂದ್ಬಿಟ್ಲೆ ನಮ್ಗೆ ಇನ್ನೂ ಆನಂದ ಆತ್ರಿ. ಯಾಕಂದ್ರ ನಾವು ಮೂಲ ಅವ್ರ ಮಠದೊಳಗನ ಅದ ಮಠದಾಗ ಸಾಲಿ ಕಲ್ತವ್ ಸರ್. ನಾನು ಹೈಸ್ಕೂಲ್ ಎಲ್ಲ ಅದ್ ಮಠದ ಒಂದು ಹಾಸ್ಟೆಲ್ ಇತ್ರಿ. ಹಾಸ್ಟೆಲ್ದಾಗ ಸಾಲಿ ಕಲತ್ ಒಟ್ ಅವ್ರ ಸಂಪ್ರದಾಯದೊಳಗ ಬಂದಂತಾರ್ರಿ. ನಮ್ಮೆಲ್ಲ ಹೆಂಗ್ರಿ ನಾವೇನು ಎಲ್ಲಿ ಸಂಗೀತ ಶಾಲೆಗೆ ಹೋಗಿಲ್ಲ. ಕರೆಕ್ಟ್ ಸರ್ ಕರೆಕ್ಟ್. ಸಂಗೀತ ಇಲ್ಲ ಎಲ್ಲಿ ನಾವು ಸಂಗೀತ ಇದ್ರೊಳಗೆ ಕಲ್ತಿಲ್ಲ. ಆದ್ರೆ ನಮ್ ಗುರುಗಳ ಅಂತಂದ್ರೆ ದೇವೇಂದ್ರ ಗುರುಗಳು. ಕರೆಕ್ಟ್ ಸರ್. ಮತ್ತ ಬಸವಣ್ಣನ ಆಶೀರ್ವಾದ, ಭಗವಂತನ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಮನ್ಯಾಗ ಎಲ್ಲಮ್ಮ ಅದನ್ರಿ. ಓ ಅದ ಅಮ್ಮ ನೋಡಿದ್ರಿ ಅಮ್ಮ. ನಮ್ಮ ಅಪ್ಪಾರವು ಬಾಳ ಚಂದ ಹಾಡ್ತಿದ್ರಿ ಮೊದಲ ಸೋಪಾನ ಪದ. ಓಹೋ ಹಂಗಾರ ಒಟ್ಟ ಈ ಮನಿ ಒಳಗ ಒಂದ್ ಇದೈತ್ರಿ ಸಂಪ್ರದಾಯ? ಇಲ್ರಿ ಸರ್, ಅವ್ರನ್ನ ಬಿಟ್ಟ ನಮ್ಮ ಅಮ್ಮನ ಬಿಟ್ರ ನಮ್ದ. ನೀವ ಅಪಾರದ ಏನಿಲ್ರಿ? ಅಪಾರ ಸುಮ್ಕ ಮಾಡ್ತಿದ್ರಿ. ಆದ್ರ ಅವ್ರ ಅದ್ರಾಗ ಆಸಕ್ತಿ ಇರಾಕಿಲ್ರಿ. ಅವ್ರ ಹೋಗ್ತಾನ ನನ್ನ ಕಳಿಸಿರ್ರಿ. ಅವ್ರು ನೀನ ಹೋಗಪ್ಪ ನನಗ್ ನಡಿದಿಲ್ಲ ಅಂತ ಹೇಳಿ ಬಿಟ್ಟ. ಈಗ ಅಪ್ಪಾರ ಅಂತಂದ್ರೆ ಎಷ್ಟು ಜನ ರೀ ಅವ್ರು? ಅವ್ರು ಸರ 4 ಮಂದಿ ಜನ. ಒಟ್ಟ 4 ಮಂದಿ ಅಪ್ಪಗಳ್ರಿ. ಒಬ್ರು ಶೋರ್ ಫ್ಯಾಕ್ಟ್ರಿ ಇರ್ತಿದ್ರಿ, ಇಬ್ರು. ಒಬ್ಬ ಗೋವಾಕ್ ಇರ್ತಿದ್ರಿ. ಇವ್ರು ಇಲ್ಲೇ ಮನಿ ಹಿರೇತನ ಇವ್ರ ಮಾಡ್ಕೊಂತಿದ್ರಿ. ಫಸ್ಟ್ ರೀ ಸೆಕೆಂಡ್ ಫ್ಯಾಕ್ಟ್ರಿಗೆ ಸೆಕೆಂಡ್ ಥರ್ಡ್ ಫ್ಯಾಕ್ಟ್ರಿ ಇರ್ತಿದ್ರಿ. ಅವ್ರಿಬ್ರು ತೀರಿ ಹೋದ್ರಿ. ಮತ್ತ ಒಬ್ಬ ಗೋವಾಕ್ ಇರ್ತಿದ್ರಿ ಸಣ್ಣವ, ಅವನು ತೀರಿ ಹೋದ್ರಿ. ತೀರಿ ಹೋದ ನಂತರ ಈಗ ಅಪ್ಪಾರ ಒಬ್ಬರ ಎಲ್ಲಾ ಜವಾಬ್ದಾರಿ ಅವರ ಮಾಡ್ಕೊಂತ ಹೋಗ್ತಾರ. ಅವರ್ರಿ ಅದಾರ್ರಿ ಆರಾಮದಾರ್ರಿ ಅವರ. ಈಗ ಅವ್ರಿಗೆ ನೀವು ಎಷ್ಟು ಜನ ಮಕ್ಕಳು? ನಾವ್ ಒಬ್ನರಿ ಸರ್. ಒಬ್ರೇ? ಹೌದ್ರಿ. ಹೌದೌದು. ಮತ್ತ ಅಕ್ಕ ತಂಗಿ ಒಬ್ಬಾಕಿ ಇಬ್ರು ಅಕ್ಕ ತಂಗಿ ಇದಾರ್ರಿ. ನಾವ್ ಒಬ್ರಿ. ಈಗ ನಮಗ 2 ಗಂಡು ಹುಡುಗರ್ರಿ, 1 ಹೆಣ್ಣು ಮಗಳು. ಒಂದ್ ಮಂಜುನಾಥ್ ಅಂತೇಳಿ ಈಗ ಆಗ್ಲೇ ಇದನ್ ಮಾಡತ್ತಿದ್ದಲ್ರಿ, ಅವ್ರಲ್ರಿ ಮತ್ತೊಬ್ಬ ಇಲ್ಲಿಂದ ದಾಟಿ ಹೋದ್ರಿ. ಮಂಜುನಾಥ್ ಅಂತೇಳಿ, ಶಿವಮ್ ಅಂತೇಳಿ, ನಾರಾಯಣ ಅಂತೇಳಿ ಒಬ್ಬ ಅದನ್ರಿ. ಅವ್ರಲ್ಲೇ ಮದುವೆ ಆಗೈತ್ರಿ ನಮ್ದ. ಅಲ್ಲೇ ಕಿತ್ತೂರಾಗನ ಅವ್ರ ಹೆಂಡತಿ ಮನೆಯೊಳಗೆ ಇರ್ತಾರ. ಸಣ್ಣವ್ರಿ ದೊಡ್ಡವ್ರ ಈಗ ದಾಟಿ ಹೋದ್ರ ಅವಾಗ ಇನ್ ಹೌದನ್ರಿ? ಅವಿರಿ ತಂಗಿ ಮಗಳನ್ನ ಇಲ್ಲಿ ಬೆಳಗಾವ್ ಕೊಟ್ಟೇನ್ರಿ. ಅಲ್ಲಿ ಹಳೆಯ ಬಂಗಾರ ಕೆಲಸ ಮಾಡ್ತಾನ್ರಿ. ಅಲ್ಲೇ ಬೆಳಗಾವ್ದಾಗ ಇರ್ತಾರ. ಒಟ್ಟ ಭಗವಂತನ ಆಶೀರ್ವಾದದಿಂದ ತಂದೆ ತಾಯಿ ಹಿರಿಯರ ಆಶೀರ್ವಾದದಿಂದ ಒಟ್ಟ ಆರಾಮ ಜೀವನ ಐತೆ. ಅವ ಎಲ್ಲಾ ಒಂದ್ರ ಭಗವಂತ ಹೆಂಗ ನಡೆಸ್ತಾನ ಹಂಗ ಹೋಗೋದಷ್ಟೇ. ಕರೆಕ್ಟ್ ಸರ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆದ್ರೆ ಒಂದ್ ಏನ್ರಿಪಾ ಅಂತಂದ್ರ ಈ ಭಜನಾ ರಂಗದೊಳಗ ಈ ಭಜನಾ ಲೋಕದೊಳಗ ಏನೋ ಒಂದ್ ಒಟ್ಟ ಕಳಸಾಗಿ ನಿಮ್ದು ಸೇವೆ ಐತೆ. ಯಾಕಂತಂದ್ರಿ ಈಗ ನಾವ ಸಾಕಷ್ಟು ಹಳ್ಳಿಯೊಳಗ ಮಾಡ್ತಾರ ಸರ್. ಬಟ್ ಈಗ ನೀವು ಏನು ನಿಮ್ಮ ಕ್ಯಾಸೆಟ್ ಗಳನ್ನ ನೋಡಿ ಎಷ್ಟೋ ಜನ ಈಗ ಹಂತಿಂತ ಪದ ಹಾಡೋದ್ ಬಿಟ್ಟು ಈ ಲೈನಿಗೆ ಬರಕತ್ತಾರ. ಅದಕ್ಕೆ ಒಂದು ನಾವು ದೊಡ್ಡ ಖುಷಿ ಪಡ್ಬೇಕಾಗಿದೆ. ಯಾಕಂದ್ರೆ ಅದಾಗ ಅವ್ರಿಗೆ ತಿಳುವಳಿಕೆ ಹೇಳುವಂತರ ಸಿಕ್ಕಿಲ್ಲೋ ಅಥವಾ ಇವ್ರಿಗೆ ಹೇಳಿಲ್ಲೋ ಅನ್ನೋದು ನಮ್ಗೆ ಗೊತ್ತಿಲ್ರಿ. ಯಾಕಂದ್ರೆ ನಾವು ಅದ್ರಾಗಿಂದ ಬಂದಂತಾರಲ್ರಿ. ಈಗ ನಾವ್ ಬರೀ ನೋಡಿ ಬದ್ಲಿ ಆಗುವ ಅದ್ವಿ. ಬಟ್ ಈಗ ಎಷ್ಟೋ ಮಂದಿ ನಮ್ಮಂಗ ಸಾಕಷ್ಟು ಮಂದಿ ನಿಮ್ಮ ಕ್ಯಾಸೆಟ್ ಗಳನ್ನ ನೋಡಿ ಈ ಒಂದ್ ಒಳ್ಳೆ ದಾರಿಗೆ ಹೋಗೋಣಪ್ಪ, ಒಳ್ಳೆ ಪದಗಳನ್ನ ಹಾಡುನು ಕಲೀನು ಅನ್ನುವಂತ ವಿಚಾರಕ್ಕೆ ಬರಾಕತ್ತಾರ. ಅದಕ್ಕೆ ನಮಗೂ ಬಾಳ ಖುಷಿ ಅನಿಸ್ತೆ. ಬರ್ಬೇಕ್ ಸರ. ಯಾಕಂತಂದ್ರೆ ಭಜನಾ ಅಂತಂದ್ರ ಭಗವಂತನ ನಾಮ ಸ್ಮರಣೆ. ಕರೆಕ್ಟ್ ಸರ್ ಕರೆಕ್ಟ್. ಹೌದ್ರಿ? ನಾವ್ ಹಿಡಿಯುವಂತ ದಾರಿ
ಭಕ್ತಿ ಮಾರ್ಗ ಐತು, ಕೆಟ್ಟ ಮಾರ್ಗ ಐತು, ಅದನ್ನ ಹಿಡಿದವ್ರು ಅದನ್ನ ಹಿಡಿತಾರ ಸರ್. ಕರೆಕ್ಟ್ ಸರ್, ಕರೆಕ್ಟ್ ಭಕ್ತಿ ಮಾರ್ಗ ಹಿಡಿದವ್ರು ಭಕ್ತಿ ಮಾರ್ಗ ಹಿಡಿತಾರ. ಕರೆಕ್ಟ್ ಸರ್. ಮತ್ತ ನಾವು ಇಲ್ಲಿ ಈ ಭಜನ ಅಂತಂದ್ರೆ ಭಗವಂತನ ನಾಮ ಸ್ಮರಣೆ ಏನ್ ಐತಲ್ರಿ, ಧರ್ಮದ ದಾರಿ ಐತಿ ಅದು. ಕರೆಕ್ಟ್ ಸರ್, ಹೌದ್ರಿ? ಕರೆಕ್ಟ್ ಸರ್. ಅದನ್ನ ನಮ್ಮನ್ನ ಯಾವ ವ್ಯಸನಕ್ಕೂ ಇಳೋದ್ ಬಿಡಂಗಿಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಭಗವಂತನ ಸೇವಾ ಮಾಡಿದ್ರೆ ಎಷ್ಟೋ ರೋಗ ಹೋಗ್ತಾವ. ಹೌದೌದೌದೌದು ಸರ್, ಕರೆಕ್ಟ್ 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 ಸರ್. ಮತ್ತ ಈಗ ಅವರ ಮಹಾತ್ಮರ ಮಾಡಿಟ್ಟಂತ ತತ್ವಗಳನ್ನ ನಾವು ಬಳಸಿದ್ರೆ ನಮಗ ಒಂದ್ ಸ್ವಲ್ಪ ಸುಖನೂ ಐತ್ರಿ. ಕರೆಕ್ಟ್ ಸರ್. ಆದ್ರ ನಮ್ಮ ವಿದ್ಯಾನು ನಾವು ತೋರಿಸ್ಬೋದ್ರಿ. ಕರೆಕ್ಟ್. ಯಾವ ರೀತಿ ತೋರಿಸ್ಬೋದು ಅಂತಂದ್ರ, ಸರ್, ಒಂದು ಭಕ್ತಿ ಮಾರ್ಗದೊಳಗ, ಒಂದು ಮಠಮಾನ್ಯದೊಳಗ ಒಬ್ಬ ಸಾಧು ಸತ್ಪುರುಷರ ಮೇಲೆ ಬರದಕ್ಯಾರ ಈ ಜಗತ್ತ ಆಗು ಹೋಗುಗಳನ್ನ ಮಾಡಿ ತೋರಿಸಿದ್ರ ಅದಕ್ಕೂ ವಿದ್ಯಾನ. ಆದ್ರ ಅದ್ರೊಳಗ ಅಶ್ಲೀಲತೆ ಏನ್ ಬರ್ತಾವ್ರಲ್ಲ, ಅದೊಂದ್ ಸ್ವಲ್ಪ ಜಗತ್ತನ್ನ ಕೆಡಸದಂತ ಅರ್ಥ. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಮತ್ತೇನಿಲ್ರಿ. ಹೌದೌದೌದು. ಯಾಕಂತಂದ್ರ ಗದಗಿನ ಗುರುಗಳು ಹೆಸರು ಮಾಡಿ ಹೋದ್ರಿ, ಸಂಗೀತ ಸಾಮ್ರಾಟ ಆಗಿ ಹೋದ್ರಿ. ಹೌದೌದೌದು. ಅದನ್ನೊಳಗಿಂದ ಒಂದ್ ಸ್ವಲ್ಪ ನಾವು ಅವ್ರು ಮಾಡಿದಾರ ಅಂತೇಳಿ ನಾವು ಒಂದು ಕೂದಲಿ ಎಷ್ಟರ ಹಿಡ್ಕೋಬೇಕನ್ನೋ ಕರೆಕ್ಟ್ ಕರೆಕ್ಟ್ ಭಾವನೆ ಬೇಕಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಒಳ್ಳೇದು. ಧರ್ಮ ಅಧರ್ಮ ಅನ್ನೋಂತ ಎರಡ್ ಐತಿ. ಧರ್ಮ ಯಾವ್ದೈತಿ, ಅಧರ್ಮ ಯಾವ್ದೈತಿ ನೋಡಿಕ್ಯಾರ ನಾವ್ ಹೆಜ್ಜಿಡ್ಬೇಕು. ಹೌದೌದೌದೌದು. ಅದಕ್ಕೆ ತತ್ವವನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ಒಂದು ನಮ್ಮ ನಿರ್ಧಾರ. ಕರೆಕ್ಟ್ ಸರ್. ನಾವು ಬಡ್ಡಿಂತ್ರ ಬಂದದ್ದು ನಾವು ಇದೇ ತತ್ವದೊಳಗನ ಬೆಳಿಬೇಕಂತೇಳಿ ಬಂದಂತವ್ರು ನಾವು. ಯಾಕಂತಂದ್ರ ನಾವ್ ಈಗ ನೀವು ಮಾಡಬಹುದಾಗಿತ್ತಲ್ರಿ. ಹೌದು ಸರ್, ಹೌದಲ್ರಿ? ಕರೆಕ್ಟ್ ಸರ್, ಕರೆಕ್ಟ್. ಕೆಟ್ಟ ಕೆಲಸ ನೀವು ಮಾಡಬಹುದಾಗಿತ್ತಲ್ರಿ, ಹೊಲಸ್ ಪದಗಳನ್ನ. ಆದ್ರ ಇದು ಜಗತ್ತಿಗೆ ಹಿಡಸಂಗಿಲ್ಲ ಸರ್. ಕರೆಕ್ಟ್. ನಮ್ಮ ಅಭಿಪ್ರಾಯನ ಭಕ್ತಿಯ ದಾರಿ ಒಳಗ ಭಗವಂತ ಯಾವ ರೀತಿ ನಡೆಸ್ತಾನ ಆ ರೀತಿ ನಾವು ನಡಿಬೇಕಾದದ್ದು ನಮ್ಮ ವೈಯಕ್ತಿಕವಾಗಿ ಬಂದ ಪದ್ಧತಿ ನೋಡಿ. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಆಮೇಲೆ ಸರ್, ಈಗ ಅಲ್ಲಿ ಏನು ನಾವು ಈಗ ಅವು ಪದಗಳ ಹಾಡೋದಾಗ್ಲಿ ಆತರ ಏನ್ ಇರ್ತೈತಲ್ರಿ, ಅವಾಗ ಗೊತ್ತಾಗುದಿಲ್ಲ ಸರ್. ಅದ ಯಾಕಂದ್ರೆ ನಾವು ಅಲ್ಲಿಂದ ಬಂದವಲ್ರಿ, ಅವಾಗ ಗೊತ್ತಾಗುದಿಲ್ರಿ. ಯಾಕಂದ್ರೆ ಈಗ ನಿಮ್ಮ ಹಾಡುಗಳನ್ನ ನಾವು ಅವಾಗ ಕೇಳ್ತಿದ್ವಿ, ಅವಾಗ ನಾವು ಬರ್ಬೋದಾಗಿತ್ರಿ. ಅಂದ್ರೆ ಅವಾಗ ಗೊತ್ತಿರದಲ್ರಿ, ನಾವು ಒಂದು ಅಮಲ್ನಾಗ ಇದ್ ಬಿಡ್ತೇವೆ, ನಮ್ಗೆ ಇದ್ರೊಳಗೆ ನಮ್ಗೆ ಸುಖ ಆಯ್ತು ಅನ್ನುವಂತ ವಿಚಾರದಾಗ. ಆಮೇಲೆ ಅದನ್ನ ಸ್ವಲ್ಪ ಜ್ಞಾನೋದಯ ಆತಂದಾಗ ಅದು ತಾನ ಆಟೋಮೆಟಿಕ್ ಆಗಿ ಗೊತ್ತಾಗ್ತೈತ್ರಿ. ಈಗ ಹಂಗ ಸ್ವಲ್ಪ ಅದಕ್ಕೆ ಟೈಮ್ ಬೇಕಾಗೈತಿ, ಸಮಯ ಬೇಕಾಗೈತಿ ಅದಕ್ಕೆ. ಯಾಕಂತಂದ್ರೆ ಈಗ ನೋಡ್ರಿ, ಅಲ್ಲಿಂದ ಇಲ್ಲಿ ಮತ್ತೆ ಎಷ್ಟೋ ಮಂದಿ ಕನ್ವರ್ಟ್ ಆಗ್ಯಾರ, ಇದಕ್ಕೆ ಒಳ್ಳೆ ದಾರಿ ಹಿಡಿದಾರ, ಇನ್ನೂ ಹಿಡಿತಾರ. ಮತ್ತೆ 100% 100% ಅದು ದಾರಿ ಬಂದೇ ಬರ್ತಾರೆ. ನಾವ್ ಅವಾಗ ಅಂತಿದ್ವಿ ಸರ್, ಬಟ್ ಒಂದಿಲ್ಲ ಒಂದ್ ದಿವ್ಸ ಇದೆಲ್ಲ ಮರ್ತ್ ಹೋಗತಿ ಮತ್ತು ಮೊದಲಿಂದ ಬರ್ತೈತಿ ಅಂತಿದ್ರೆ. ಅಂದ್ರೆ ಈಗ ನಮ್ಗೆ ಕಣ್ ಮುಂದೆ ಈಗ ರೀಸೆಂಟ್ ಆಗತ್ತೈತಿ, ನಾವ್ ಬರೀ ಅಂತಿದ್ವಿ ಅಷ್ಟೇ, ಈಗ ಅದನ್ನ ಅನುಭವಿಸಾಕತ್ತೇವ್ ಸರ್. ಅದಕ್ಕೆ ಈಗ ಅದಕ್ಕೆಲ್ಲ ಏನಂತಂದ್ರಿ, ನಿಮ್ಮ ಬೆರಳು ಎಣಿಕೆ ಅಷ್ಟು ಮಾಸ್ತರ್ಗಳ ಮಾತ್ರ ಅಂತ ಹೇಳಕ್ ನಾ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಅವಾಗ ಬಾಳ ಮಂದಿ ಇದ್ದಿದ್ದಿಲ್ಲ ಸರ್, ಒಂದು ಒಳ್ಳೆ ನಮ್ಗ ದಾರಿ ತೋರ್ಸುವಂತಾರ ಅದಾರ ಸರ್. ಈ ಬೆರಳು ಎಣಿಕೆ ಅಷ್ಟೇ ಇದ್ರ ಅವ್ರ. ಈಗ ಅವ್ರ ನೀವು ಅನ್ನುವಂತ ಒಂದು ವಿಚಾರ ರೀ, ಸಮಾಜವನ್ನ ತಿದ್ದಕ್ಕಾಗ್ಲಿ, ಆಮೇಲೆ ಈ ಒಂದು ಏನ್ರಿಪ್ಪ ಈ ನಮ್ಮ ಭಜನಾ ಕಲಾವಿದರನ್ನ ತಿದ್ದಕ್ಕಾಗ್ಲಿ, ಅಂದ್ರೆ ನೀವು ಯಾರಿಗೆ ಹೇಳಿದ್ರು ನಿಮ್ಮದೊಂದು ಒಳ್ಳೆ ದಾರಿ ಹಿಡ್ಕೊಂಡು ಹೊಂಟಾಗ ಅದನ್ನ ನೋಡಿ ಆದ್ರೂ ಸಹಿತ ಅವರು ಬಂದಾರ. ನಿಮ್ಮಿಂದ ಸಾಕಷ್ಟ ಈ ನಮ್ಮ ಸಮಾಜಕ್ಕೆ ದೊಡ್ಡ ಕೊಡುಗೆ ಐತಿ ಸರ್. ಯಾಕಂತಂದ್ರೆ ನಿಮಗ್ ಗೊತ್ತಾಯ್ತು ಇಲ್ಲ ಗೊತ್ತಿಲ್ಲ, ಅದ ಗೊತ್ತಿರಂಗಿಲ್ರಿ. ಈಗ ನಾವ್ ಹೆಂಗ್ರಿಪ್ಪ ಅಂತಂದ್ರೆ, ಈಗ ಒಂದ್ ಹಾಡನ್ನ ರೆಕಾರ್ಡಿಂಗ್ ಮಾಡಿ ಬಂದ್ ನಾವ್ ಮನಿ ಒಳಗಿರ್ತೀವಿ, ಅದು ಜಗತ್ ನೋಡ್ತಿರ್ತೈತಿ. ಹಂಗ ನಮ್ ದಾರಿ ನಾವ್ ಹಿಡಿದೇವಂದ್ರು ನಮ್ನ ಜಗತ್ ನೋಡ್ತಿರ್ತೈತೆ. ಅದನ್ನ ನೋಡಿ ಆದ್ರೂ ತಿಳುವಳಿಕೆಯಿಂದ ತಿದ್ಕೊಂತಾರ ಅನ್ನೋ ಒಂದು ವಿಚಾರ. ಇಲ್ರಿ, ತಿದ್ಕೋಬೇಕು ಸರ್. ಯಾಕಂತಂದ್ರ ಕೆಟ್ಟದ್ದು ಯಾವತ್ತು ನಮಗ್ ಕೈ ಹಿಡಿಯಂಗಿಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ನೀವ್ ಏನು ಒಳ್ಳೇದು ಮಾಡಿದಿರಿ ಅನ್ನೋಂಥದ್ದು ಜನನು ಕೈ ಹಿಡಿಬಹುದು, ಭಗವಂತನು ಕೈ ಹಿಡಿಬಹುದು. ಕರೆಕ್ಟ್ ಸರ್. ನಾವು ಕೆಟ್ಟದ್ದಕ್ಕ ನಮ್ಗೆ ಯಾರು ಕೈ ಹಿಡಿಯಂಗಿಲ್ಲ. ಬಿಡಪ್ಪ ಅವ ಏನ ಕೆಟ್ಟದ್ ಮಾಡ್ಕೊಂಡ್ ಹೋಗ್ತಾನ ಅನ್ನೋಂಥದ್ದು ಐತ್ರಿ. ಇಷ್ಟ ನಮ್ಮ ಅಭಿಪ್ರಾಯ ಸರ್. ನಾವು ನಡೆದು ಬಂದಂತ ದಾರಿ. ಕರೆಕ್ಟ್ ಸರ್, ಕರೆಕ್ಟ್. ಎಲ್ಲ ಭಗವಂತನ ಆಶೀರ್ವಾದ, ಕರೆಕ್ಟ್. ಎಲ್ಲ ತಂದೆ ತಾಯಿ ಆಶೀರ್ವಾದ. ಹೌದೌದು. ನಾವೇನ್ ಈ ಭಜನಾ ರಂಗದೊಳಗೆ ಕೆಟ್ಟ ಕೆಲಸ, ಕೆಟ್ಟ ಹೊಲಸ ಶಬ್ದಂತೆ ಮಾತಾಡಿಲ್ಲ, ಮಾತಾಡೋದನು ಇಲ್ಲ. ಅದನ್ನ ಏನ್ ದೊಡ್ಡ ಕಲಿಬೇಕಂದ್ರೆ ದೊಡ್ಡ ನಿಮಗೂ ಅಸಾಧ್ಯ ಇಲ್ಲ, ನಮಗೂ ಅಸಾಧ್ಯ. ಆದ್ರ ಸಿಗಬೇಕಾದ ದಾರಿ ಸಿಗ. ಇಷ್ಟರ ವ್ಯತ್ಯಾಸ. ಭಜನಾ ಅಂತಂದ್ರ ಸವಾಲ್ ಅಂತಂದ್ರ ಏನ್ರಿ, ವಾದಿಗೆ ವಾದ. ಅಶ್ಲೀಲತೆ ಬೆಳೆಸಬಾರ್ದ. ವಾದ ಮಾಡ್ಲಿ ಅವ್ರು, ಆದ್ರ ಅಶ್ಲೀಲತೆ ಬಳಸ್ತಾರಲ್ರಿ. ಈ ಇದರಿಂದ ಒಂದ್ ಸ್ವಲ್ಪ ನಾವ್ ಈ ರಂಗದೊಳಗೆ ಅದೇ ಅನ್ನೋ ಕಾರಣಕ್ಕ ನಮ್ಗ ಸ್ವಲ್ಪ ಬೇಜಾರ್ ಅನ್ಸುತ್ತೆ. ಹೌದೌದು ಸರ್, ಕರೆಕ್ಟ್. ನೀವೇನ್ ಹೇಳಿದ್ರಲ್ಲ ಬಹಳ ಸತ್ಯ ಸರ್, 100% ಸತ್ಯ ಐತಿ. ಯಾಕಂದ್ರೆ ಸರ್ ಅದು ಒಂದ್ ಏನಪ್ಪ ಅಂದ್ರೆ ಜನಕ್ಕೆ ಒಂದು ಮನರಂಜನೆ ಕೊಡ್ಬೇಕ, ನಮ್ಮ ಜ್ಞಾನವನ್ನ ಬಡದಾಡಿಸ್ಬೇಕ, ಜ್ಞಾನದಿಂದ ಕುಸ್ತಿ ಇಡಿಸ್ಬೇಕ, ಜನಕ್ಕೆ ಒಂದು ಮನರಂಜನೆ ಕೊಡ್ಬೇಕ. ಅದನ್ನ ಬಿಟ್ಟು ನೀವ್ ಹೇಳ್ದಂಗ ಅದು ಬಹಳ ದಾರಿ ತಪ್ಪಿ ಹೋದಾಗ ಅದು ನೋವು ಅನಿಸ್ತದೆ ಸರ್. ಒಂದೇನೈತಿ ಸರ್,
ಶರಣರು ಜಗತ್ತಿಗೆನ ಸಾರ್ ಹೇಳಿದಾರ. ಕರೆಕ್ಟ್ ಸರ್ ಕರೆಕ್ಟ್ ಹೌದ್ರಿ, ಧರ್ಮಿಂತ್ರ ನಡಿ, ಹೌದೌದು ಪುಣ್ಯದ ಹಾದಿ ಹಿಡಿಪ, ಹೌದು ಬಟ್ ತುಂಬಾ ಉಣ್ಣ, ಕರೆಕ್ಟ್ ಸರ್ ಕರೆಕ್ಟ್ ಕರೆಕ್ಟ್ ಎಷ್ಟು ಹೇಳಿದಾರೆ. ಕರೆಕ್ಟ್ ಅದಕ್ಕ ನಾವ್ ಅದಕ್ಕೆ ವಿರೋಧವಾಗಿ ನಡ್ಕೋತೇವೆ ಅಂತಂದ್ರೆ ಒಂದ್ ಸ್ವಲ್ಪ ನಮ್ ಬಗ್ಗೆನೂ ನಮ್ಮ ಅಂತೇಳಿ ಒಂದ್ ಸ್ವಲ್ಪ ತಪ್ಪುಗಳ ಹೌದು ತಿದ್ಕೋಬೇಕ್ರಿ ಸರ್, ತಿದ್ಕೋಬೇಕು ಜಗತ್ತ. ಈಗ ಯಾವ್ದೋ ರೂಪ ಹೊಂಟತ್ರಿ ಜಗತ್ತದ ಓಟ ಬಾಳ ಸ್ಪೀಡ್ ಐತ್ರಿ. ಕರೆಕ್ಟ್ ಸರ್ ಕರೆಕ್ಟ್ ಕರೆಕ್ಟ್ ಹೌದಲ್ರಿ, ಮೊದಲೊಂದ್ 10 ಕಿಲೋಮೀಟರ್ ಸ್ಪೀಡ್ ಇತ್ತು, ಹೌದೌದು ಈಗ 100ಕ್ಕೆ 100 ಹೊಂಟದ ಸರ್. ಮತ್ತೆ ಯಾವ ಟೈಮ್ ಒಳಗ್ ಗಾಡಿ ಎಲ್ಲಿ ನಿಂದಿರ್ತೈತೆ ಅನ್ನೋದು ಯಾರಿಗ್ ಗೊತ್ತಾಗೋದಿಲ್ಲ ಸರ್, ಗೊತ್ತಾಗೋದು. ಹೌದಲ್ರಿ, ಹೌದೌದು ಅದಕ್ಕ ನಮ್ಗ್ ತಿಳುವಳಿಕೆ ಪ್ರಕಾರ ಧರ್ಮ ಬೇಕು, ಧರ್ಮ ಉಳಿಬೇಕು. ಕರೆಕ್ಟ್ ಸರ್. ನಮ್ ಧರ್ಮ ಮಾನವ ಧರ್ಮ 84 ಲಕ್ಷ ಜೀವ ರಾಶಿ ಒಳಗ ಮಾನವ ಜನ್ಮನ ಶ್ರೇಷ್ಠ ಅಂತ ಹೇಳಿ ಅಧ್ಯಾತ್ಮ ಹೇಳ್ತೈತಿ. ಕರೆಕ್ಟ್ ಸರ್ ಕರೆಕ್ಟ್. ಮತ್ತೆ ಅದಕ್ಕೆ ವಿರೋಧವಾಗಿ ನಾವು ನಡೀತೇವೆ ಅಂತಂದ್ರೆ ರಾಕ್ಷಸರಿಗೆ ನಮ್ಗೆ ಏನ್ ಬರ್ತೈತ್ರಿ? ಹೌದು ಸರ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಷ್ಟೇ, ಆದ್ರ ತತ್ವವನ್ನ ಬೆಳೆಸ್ಬೇಕು, ಕರೆಕ್ಟ್ ಸರ್. ತತ್ವವನ್ನು ಉಳಿಸ್ಬೇಕು, ಮಹಾತ್ಮರ ಹೆಸರು ಉಳಿಸ್ಬೇಕು, ಹೆಸರು ಬೆಳೆಸ್ಬೇಕಂತ ನಮ್ಮ ಅಭಿಪ್ರಾಯ. ಕರೆಕ್ಟ್ ಸರ್ ಕರೆಕ್ಟ್ 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 ರೀ. ವಿಶ್ವಗುರು ಬಸವಣ್ಣವರನ್ನ ಹೇಳಿದ್ರಿ, ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದ್ರಿ. ಹೌದೌದು. ಆದ್ರ ಕೇಳ್ತೇವ ಅದನ್ನ ಪಾಲಿಸಾಕ ಹಿಂದ್ ಸರಿ ಆಗ್ತೇವೆ. ಕರೆಕ್ಟ್ ಸರ್ ಕರೆಕ್ಟ್. ಇದು ಆಗಬಾರದ್ರಿ. ಕರೆಕ್ಟ್ ಸರ್. ಅಟ ಈ ಶರಣರ ಸಂಪ್ರದಾಯವನ್ನು ಉಳಿಸ್ಬೇಕಂತೇಳಿ ನಮ್ಮ ಅಭಿಪ್ರಾಯ. ಕರೆಕ್ಟ್ ಸರ್ ಕರೆಕ್ಟ್ 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 ರೀ. ಈಗ ಸರ್ ಈಗೇನು ಭಜನಾ ಸದ್ಯಕ್ಕೆ ಏನ್ ಮಾಡಾಕತ್ತಾರಲ್ರಿ, ಈ ಸವಾಲ್ ಭಜನಾ, ಸವಾಲ್ ಭಜನಾ ಮಾಡೋರ್ಗೆ ನಿಮ್ಮಿಂದ ಏನಾರ ಒಂದು ತಿಳುವಳಿಕೆ ಹೋಗ್ಲಿ, ಅಥವಾ ಈ ತತ್ವ ಪದಗಳನ್ನು ಮಾಡ್ತಿರ್ತಾರ ಅವ್ರಿಗೆ ಕೂಡ ಒಂದು ತಿಳುವಳಿಕೆ ಹೋಗ್ಲಿ, ಅದಕ್ಕ ಅವ್ರಿಗೆ ಏನಾರ ಒಂದು ಸಂದೇಶ ಕೊಡಲ್ಲ, ಒಂದು ಒಳ್ಳೆ ದಾರಿ ಹಿಡಿಲಿ ಅನ್ನೋ ಒಂದು ಉದ್ದೇಶಕ್ಕೆ ಸಂದೇಶ ಅನ್ನಕೇನ್ ಸರ್ ನಮ್ಮ ಅಭಿಪ್ರಾಯ. ಸವಾಲ್ ಮಾಡಬಾರ್ದಂತ ನಾ ಹೇಳಂಗಿಲ್ಲ. ಓಕೆ ಸರ್. ಈಗ ಆಗಲೇ ಹೇಳಿದಂತೆ ಸವಾಲ್ ಮಾಡಬೇಡ್ರಿ ಅಂತ ಹೇಳುದಿಲ್ಲ. ಕರೆಕ್ಟ್ ಸರ್. ಆದ್ರ ಪದಕ್ಕ ಪದ ಅಷ್ಟ, ಕರೆಕ್ಟ್ ಸರ್, ವಿಷಯಕ್ಕೆ ವಿಷಯ ಎಷ್ಟ ಬಡದಾಡ್ತಿರ್ಬೇಕು, ಅಶ್ಲೀಲ ಶಬ್ದಗಳನ್ನ ಬಳಸಬಾರದು ಅಂತೇಳಿ ನಮ್ಮ ಅಭಿಪ್ರಾಯ. ಕರೆಕ್ಟ್ ಸರ್ ಕರೆಕ್ಟ್ ಕರೆಕ್ಟ್. ಒಳ್ಳೇದು. ಅಶ್ಲೀಲ ಶಬ್ದಗಳನ್ನು ಬಳಸಬಾರದು. ಕರೆಕ್ಟ್ ಸರ್. ನಾವು ಕೊಟ್ಟಂತದ್ದು 4 ಜನ ಸಾರ್ವಜನಿಕರಿಗೆ ಒಳ್ಳೇದಾಗ್ಬೇಕು ವಿನಃ ಕೆಟ್ಟ ವಿಷಯಗಳ ತಲೆಯೊಳಗೆ ತುಂಬಬಾರದು. ಕರೆಕ್ಟ್ ಸರ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಷ್ಟೇ. ಮತ್ತ ಈ ತತ್ವನ ಈಗೇನ ಸಾರತಾರಲ್ರಿ, ಅವ್ರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂತಂದ್ರ ಶರಣರನ್ನ ತತ್ವ ಉಳಿಸ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಐತಿ ಅಂದ್ರೆ, ಮತ್ತೆ ಈಗ ಅವ್ರು ಉಳಿಸತಾರಂತ ಅವ್ರಿಗೂ ಕೂಡ ನನ್ನ ಧನ್ಯವಾದ. ಆದ್ರೆ ಸವಾಲ್ ಏನ್ ಹೇಳತಾರಲ್ರಿ, ನೋಡ್ರಿ ಈಗ ಎಲ್ಲ ನಮ್ಮ ಶಿಷ್ಯರ ಬಳಗರ ನಮ್ ಗುರುಗಳ ಬಳಗ ನರಿ ಅದ. ಮಾರುತೇನ್ ಬ್ಯಾರೆ ಅಲ್ಲ, ಇಂಗ್ರಳ್ಳಿ ಇವ್ರನ್ನು ಬ್ಯಾರೆ ಅಲ್ಲ, ಈಶ್ವರನ್ನೇನ್ ಬ್ಯಾರೆ ಅಲ್ಲ, ಬಸ್ಸಾನ್ ಬ್ಯಾರೆ ಅಲ್ಲ, ಪುರ್ಗಟ್ಟಿ ರಮೇಶ್ ಅನ್ ಬ್ಯಾರೆ ಅಲ್ಲ. ರಮೇಶ್ ಅನ್ನ ಒಂದ್ ಲೆಕ್ಕಕ್ಕ ತಿದ್ದುಕೊಂಡ ಪಾಪ. ಮತ್ತ ಸಂತೋಷನು ಅಡ್ಡಿ ಇಲ್ಲ, ಅವನು ಒಬ್ಬ. ನಾ ತತ್ವ ಏನ್ ಬೆಳೆಸತಾರಲ್ರಿ ಅವ್ರಿಗೆ ನಾ ಪಾದಕ್ ನಮಸ್ಕಾರನ ಅಂತ ಹೇಳ್ತೇನೆ. ಯಾಕಂತಂದ್ರೆ ಅದು ಉಳಿಬೇಕ್ರಿ, ಇದು ಉಳಿಬಾರ್ದು. ಈ ಸವಾಲ್ ನಮ್ ಮಾಸ್ತರ್ಗಳೆಲ್ಲ ಏನದಾರ ಅವ್ರಿಗೆ ತಿಳಿಸೋದೇನಂತಂದ್ರ ಅಶ್ಲೀಲತೆ ಶಬ್ದಗಳನ್ನ ಬಿಟ್ಟ ನೀವು ಬೇಕಾದ್ ಮಾಡಿರ ಅದಕ್ಕ ಜನ ಮೆಸ್ತದ ಅಂತ ನನ್ನ ಅಭಿಪ್ರಾಯ. ರಮೇಶ್ ಅನ್ನಾರ ಮೊದಲು ಸವಾಲು ಭಜನಾ ಮಾಡ್ಯಾರ ಕರಿ ಸರ್, ಬಟ್ ಇಂತ ಯಾವ್ದು ಅವಾಗ ಇದ್ದಿದ್ದಿಲ್ಲ ಸರ್, ಅವ್ರು ಮಾಡಿಲ್ರಿ. ಯಾಕಂದ್ರೆ ನಾವು ಸಣ್ಣಾರ್ ಸರ್ ಅವಾಗೆಲ್ಲ ನಾವು ಬರೀ ಕೇಳ್ಕೊಂತ ಇರ್ತಿದ್ವಿ ಅವ್ರ ಭಜನಾ. ಅವ್ರ ಸಾಹಿತ್ಯ ಬಹಳ ಸಾಹಿತ್ಯ ಹೌದ್ರಿ ಸರ್. ಅವ್ರ ಒಂದ್ ಏನೋ ಎಂತ ಜ್ಞಾನವೇ ಆಗ್ಬೇಕ್ರಿ ಅವ್ರನ್ನ ಹಾಡು ಕೇಳ್ಬಿಟ್ರ ಆತರ ಒಂದ್ ಸೇವೆ ಮಾಡ್ಕೊಂತ ಬಂದಾರ್ರಿ ಅವ್ರ. ಆದ್ರೆ ಈಗನು ಅವ್ರ ಒಂದ್ ಒಟ್ ಅದನ್ನ ಒಂದ್ ಹಿಡ್ಕೊಂಡು ಹೊಂಟಾರ. ಒಳ್ಳೇದ್ ಸರ್. ಅವರು ನನ್ನ ದೃಷ್ಟಿಯೊಳಗೆ ಸಾಹಿತ್ಯದ ಧೀರನ ಅವ್ರ ಬಗ್ಗೆ ನಮ್ಗ ಅಗದಿ ನಮ್ಮ ಆತ್ಮೀಯ ಮನುಷ್ಯರು. ಯಾರ ಈ ನರೇಂದ್ರ ಬಸ್ಸು ಆಗ್ಲಿ, ಮತ್ತ ಈಗ ನಮ್ ಸಂತೋಷ್ ಅಂತಿ ನಮ್ಮ ಕಂಡ್ರ ಬಹಳ ಅಭಿಮಾನ್ರಿ. ಒಳ್ಳೆ ಹುಡುಗ್ರಿ, ಚಲೋ ಬೆಳ್ಯಾತಾರ. ನಮ್ದು ಇಷ್ಟ ನೋಡ್ರಿ, ತತ್ವ ಉಳಿಸ್ರಪ್ಪ, ಬೆಳೆಸ್ರಿ. ಅಶ್ಲೀಲತೆ ಶಬ್ದಗಳ ಬ್ಯಾಡ ಅನ್ನೋದು ನಮ್ಮ ಅಭಿಪ್ರಾಯ ನೋಡ್ರಿ ಸರ್. ನಿಮ್ಗೆ ಏನ್ ಅನ್ಸ್ತತಿ ಹೇಳ್ರಿ. ಇಲ್ಲ ಸರ್, ಈಗ ನಮ್ಗ ಅನ್ಸಾಕ ಏನೈತಿ ಸರ್, ಈಗ ನಾವು ನೀವು ಹೇಳಿ ಇಲ್ಲಿ ಕೂತೀವಿ ಸರ್, ಬಟ್ ಈ ನಮ್ಮ ಕಾರ್ಯಕ್ರಮಗಳನ್ನ ನಾವೇನು ಇಡ್ತೇವಲ್ರಿ, ನಮ್ಮಂತರಿಗೆ ಸ್ವಲ್ಪ ತಿಳುವಳಿಕೆ ಬರ್ಬೇಕು ಅನ್ನೋದು ಒಂದು ಉದ್ದೇಶ ಅಷ್ಟೇ. ಯಾಕಂದ್ರೆ ಸರ್ ನಾವು ಭಜನಾ ಏನ್ ಇಟ್ಕೊಂತೇವಲ್ರಿ, ನಮಗ್ ತಿಳುವಳಿಕೆ ಬೇಕ್ರಿ ಮೊದಲ. ಈಗ ಮಾಸ್ತರ್ಗಳು ಏನ್ರಿಪಾ ಅಂತಂದ್ರ ಅವ್ರ ಹತ್ರ ನಾವ್ ಕಲ್ತೇವ್ ಅಂದ್ಮೇಲೆ ಈಗ ನಾವು ಅದನ್ನ ಮಾಡಿ ಬಂದೇವ್ ಸರ್. ಕಲ್ತೇವ್ ಅಂದಾಗ ನಮ್ಮ ಹತ್ರ ಎಲ್ಲಾ ಕಲೆನೂ ಇರ್ತೈತ್ರಿ, ಅದಿಲ್ಲ ಇದಿಲ್ಲ ಅಂತ ಏನಿಲ್ಲ. ಆದ್ರೆ ಇಡೋವ್ರ ಅದನ್ನ ಇಟ್ಟಾಗ ಇವ್ರ ಯಾಕೆ ಒಲ್ಲೆ ಅಂತಾರ ಸರ್, ಹಿಂಗಾಗಿ ಬಿಟ್ಟೈತ್ರಿ. ಅದಕ್ಕೆ ಇಡೋರಿಗೆ ಸ್ವಲ್ಪ ತಿಳುವಳಿಕೆ ಬರ್ಲಿ ಅನ್ನೋದನ್ನ ನಾವು ಅವ್ರಿಗೆ ಬೇಡ್ಕೊಳ್ಳೋದು. ಹಂಗಾರ ಒಂದ್ ವಿಷಯ ಸರ್, ಅಲ್ಲಿ ಕಾರ್ಯಕ್ರಮ ತಂದ್ 10,000ಗೂ ತಂದೆ ತಾಯಿ ಅದಾರು, ಮಕ್ಕಳು ಅಕ್ಕಂಗ್ಯಾರು ಅದಾರ, ನಮಗೂ ಅಕ್ಕಂಗ್ಯಾರು ತಂದೆ ತಾಯಿ ಮಕ್ಕಳು ಅದಾರ. ಹಾಡವ್ರಿಗೆ ನಾವ್ ಅಲ್ಲಿ ಸವಾಲ್ ಮಾಡ್ತೇವಂತಾರಲ್ರಿ, ಅಶ್ಲೀಲ ಶಬ್ದಗಳನ್ನ ಹೇಳ್ತಾರಲ್ರಿ, ಅವ್ರಿಗೂ ತಂದೆ ತಾಯಿ ಮಕ್ಕಳು. ನಮ್ಮ ಅಭಿಪ್ರಾಯ ಏನಂದ್ರಿ,
ಈಗ ನೀವು 10 ಲಕ್ಷ ಗಳಿಸಿದೇರಿ ಅಂತಂದ್ರ ಕರೆಕ್ಟ್ ಸರ್ ಅದು ಒಂದು ನಿಯತ್ತಿನ ದುಡ್ಡು ಆಗ್ಬೇಕಷ್ಟೇ. ಕರೆಕ್ಟ್ ಸರ್ ಓಕೆ ಸರ್ ನಾನು ಹೌದೌದೌದೌದು ನಾವು ನಮ್ಮ ಸ್ವಾಭಿಮಾನವನ್ನ ಮಾರ್ಕ್ಯಾರ ನಾವು ದುಡ್ಡು ಗಳಿಸೋರಾಗ ಕರೆಕ್ಟ್ ಸರ್ ಕರೆಕ್ಟ್ ಹೌದಲ್ರಿ? ನಮ್ಮ ಸ್ವಾಭಿಮಾನ ನಮ್ಮಂತೆ ಹೌದೌದು ಸರ್ ಇವತ್ತು ಉಪವಾಸ ರೀ, ನಿಮ್ನ ಯಾರು ಕೇಳ್ತಾರೋ? ಹೌದೌದು ಸರ್ ಹೌದು ಬೇಕಾದಷ್ಟು ಉಂಡ್ರಿ ನಿಮ್ನ ಯಾರು ಕೇಳ್ತಾರ? ಕರೆಕ್ಟ್ ಸರ್ ಕರೆಕ್ಟ್ ಆದ್ರೆ ನಾವ ದುಡಿದಂತ ದುಡ್ಡ ಒಂದ್ ಸ್ವಲ್ಪ ನಿಯತ್ತಿನ ದುಡ್ಡು ಇರ್ಬೇಕು ಅಷ್ಟೇ. ಕರೆಕ್ಟ್ ಸರ್ ಕರೆಕ್ಟ್ ನಾವೇನ ಅವ್ರಿಗೆ ಕಾರ್ಯಕ್ರಮ ಮಾಡಬೇಡ ಅಂತ ಹೇಳಂಗಿಲ್ಲ. ಅಶ್ಲೀಲ ಶಬ್ದಗಳನ್ನು ಬಿಟ್ಟ ನೀವು ಬೇಕಾದಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಒಳ್ಳೇದ್ರ ಅದಕ್ಕೆ ನಮ್ ಪ್ರೋತ್ಸಾಹ ಐತೆ ಅಂತ ನಮ್ಮ ಕರೆಕ್ಟ್ ಸರ್ ಕರೆಕ್ಟ್ ಸರ್. ಯಾಕಂದ್ರೆ ಸರ್ ಈಗ ನಮಗೆ ಗೊತ್ತಿರೋದಿಲ್ಲ ಸರ್ ಅದ ಕಾರ್ಯಕ್ರಮ ಏನೋ ಒಂದು ಹುರುಪ್ಲಿಂದ ಇಟ್ಟಿರ್ತೀವಿ, 4 ಮಂದಿ ಊರಾಗ ಹಿರಿಯರು ಸಪೋರ್ಟ್ ಮಾಡಿರ್ತಾರೆ. ಈಗ ನಾವಾದ್ರೂ ಊರಾಗ ಅದನ್ನ ಮಾಡೀವಿ ಸರ್, ಮಾಡಿವ್ರಿ. ಅದ ಏನಾಗಿದೆ ಸರ್ ನಮಗ್ ಗೊತ್ತಿರಂಗಿಲ್ಲ, ನಾವು ಹೇಳ್ಬಿಟ್ಟಿವಲ್ರಿ. ಒಂದ್ ಅದಕ್ಕೆ ಅಮಲೊಳಗ ಕಲೆ ಅನ್ನೋದು ಒಂದು ಕೇಳ್ಬೇಕು, ಯಾವಾಗ ಚಾಲು ಆಕತ್ತೇವ ಅನ್ನೋ ಒಂದು ಕುತೂಹಲದೊಳಗೆ ಇರ್ತೈತ್ರಿ ಮಂದಿ. ಅವಾಗ ಸುತ್ತು ಕಡೆ ಏನು ಕಾಣ್ತಿರೋದಿಲ್ಲ ಸರ್ ಅವ್ರಿಗೆ. ನಮಗ್ ಆಗಿದ್ದ ಅನುಭವ ಸರ್ ಇದೆ. ಒಟ್ಟ ಏನು ಕಾಣದಿಲ್ರಿ, ಕಣ್ಣಿಗೆ ಏನು ಕಾಣೋದಿಲ್ರಿ ಅವ್ರಿಗೆ. ಅವಾಗ ಏನ ಅಲ್ಲಿ ಪರಿಣಾಮ ಬೀರ್ತೈತಿ ಅಂದ್ರೆ ಸರ್, ನಾವ್ ಭಜನಾ ಎಲ್ಲಿ ಇಟ್ಟೇವೆ ಅನ್ನೋದು ನಮ್ ಕಲ್ಪನೆ ಇರೋದಿಲ್ರಿ. ಯಾಕಂದ್ರೆ ಎಲ್ಲರೂ ಭಜನಾ ಮಾತ್ರ ಊರ್ ಬಿಟ್ಟು ಹೊರಗೆ ಯಾರು ಹಿಡಿದಲ್ರಿ, ಬೈಲಿಗೆ ಯಾರು ಹಿಡಿದಲ್ರಿ ಕಾರ್ಯಕ್ರಮ. ಎಲ್ಲರೂ ಊರಾಗ ಇಟ್ಟಿರ್ತಾರ. ಅಂದ್ರೆ ಒಂದಿರೋ ಜಾತ್ರೆ ವಿಶೇಷವಾಗಿ ಅಥವಾ ಹಿಂಗೇನ ಇಟ್ಟಿರ್ತಾರ, ಅದನ್ನ ನಾವ್ ಎಲ್ಲಿ ಇಟ್ಟೇವೆ ಅಂತ ನಮ್ ಕಲ್ಪನೆ ಇರಂಗಿಲ್ಲ ಸರ್. ಏನಾಗಿರ್ತದೆ ಸರ್, ನಾವ್ ಅಷ್ಟ ಗಂಡ್ಮಕ್ಳು ಅದೇವಿ ಇಲ್ಲಿ, ಯಾರು ಹಿಂಗಿಲ್ಲ ಅಂತ ತಿಳ್ಕೊಂಡೆ ಅವ್ರಿಗೆ ಅದನ್ನ ಆಡ ಇದನ್ನ ಆಡ ಅಂತೇಳಿ ನಾವು ಹುಮ್ಮಸ್ ಕೊಡ್ತೇವೆ ಸರ್. ಅಲ್ಲಿ ಹುಮ್ಮಸ್ ಕೊಟ್ಟಾಗ ಸರ್ ನೀವ್ ಹೇಳ್ದಂಗ ಸರ್, ಸುತ್ತೋ ಕಡೆ ಎಲ್ಲಾ ಬೇರೆ ಮನಿ ಅಂದ್ರೂ ಸಹಿತ ನಮ್ದ ಮನಿ ಅನ್ನುವಂತ ಒಂದು ಭಾವನೆ ಇದೆ. ಅಲ್ಲಿ ಎಲ್ಲಾ ಹೆಣ್ಮಕ್ಳು ತಾಯಿಗಳು ಎಲ್ಲಾ ಮನೆಯೊಳಗಿರ್ತಾರೆ. ಬಟ್ ಅವ್ರು ಬಂದಿರಂಗಿಲ್ಲ ಅಷ್ಟೇ ಸರ್. ಅಲ್ಲಿ ಎಲ್ಲಾ ಕಿವಿ ಬಡಿತಿರ್ತಾವ. ನಮಗ ಅಸಹ್ಯ ಆಗಿ ನಮಗ್ ನೋವು ಸರ್. ಅಸಹ್ಯ ಆಕತ್ತಲ್ಲ ಸರ್. ಯಾಕಂತಂದ್ರ ಸರ್ ನಮ್ಮ ಮನೇನಲ್ರಿ ಎಲ್ಲ ಸುತ್ತ ಇದ್ದಿದ್ವಿ. ಅದ ನೋವಾದಾಗ ನಾವ್ ಅಲ್ಲಿಂದ ಸ್ವಲ್ಪ ನಮ್ಗೆ ಏನೋ ಒಟ್ಟೆ ಇದು ಬ್ಯಾಡಪ್ಪ ಇದು ಅನ್ನುವಂತ ಭಾವನೆ ಒಳಗ ಕಾರ್ಯಕ್ರಮಗಳ ಇಡುದನ್ನ ನಾವು ಕಡಿಮೆ ಮಾಡಿವಿ. ಇಟ್ರು ಸಹಿತ 4 ಜನ ಕುಂದಿರ್ಲಿ ತತ್ವದ ಭಜನೆ ಸೇವಾ ಮಾಡೋಣಪ್ಪ ಅನ್ನುವಂತ ವಿಚಾರಕ್ಕೆ ಬಂದ್ಬಿಟ್ಟೆ ಸರ್ ನಮ್ಮ ಊರಾಗಾದ್ರು. ಹೌದ್ ಸರ್. ಏನಾಕೈತ್ರಿ ಈಗ ಒಂದೊಂದು ಎಲ್ಲಾ ಗ್ರಾಮ ನಮ್ಮೋನರಿ, ನಮ್ ದೇಶನ ನಂಬದ. ಹೌದೌದು ಸರ್. ನಮ್ ದೇಶದಾಗಿದ್ದ ಜನರ ಬಗ್ಗೆ ನನ್ನ ಅಭಿಪ್ರಾಯ ಏನಂತಂದ್ರಿ, ಒಂದ್ ಊರಿನವ್ರು ನಮ್ಮನ್ನ ಕಾರ್ಯಕ್ರಮ ಕರ್ಸತ್ತಾರ ಸರ್. ಕರೆಕ್ಟ್ ಸರ್ ಕರೆಕ್ಟ್. ಅವ್ರ ಕಾರ್ಯಕ್ರಮ ನಡೆಸುವಲ್ಲೇನು ಒಂದ್ ಸ್ವಲ್ಪ ಚುಂಕ್ ಐತ ಅಂತ ಅನ್ಸುತ್ತೆ. ಯಾಕಂದ್ರ ಇಂಥವ್ನ ಮಾಡ್ಬೇಡ್ರಪ್ಪ ಇಂಥವ್ನ ಮಾಡ್ರಿ ಅಂತೇಳಿ ಅಂದಾರಂದ್ರು ಕೂಡ ಅಲ್ಲಿ ಜಗದ ಮೇಲೆ ಇಂಥವ್ನ ಮಾಡ್ಬೇಡ ಅಂತ ಹೇಳಿ ಬಿಡಿಸ್ಬೇಕಾಗಿತ್ತು ನನ್ನ ಅಭಿಪ್ರಾಯ. ಬಿಡಿಸ್ಬೇಕ್ರಿ. ಯಾಕಂತಂದ್ರ ಈ ವಾಕ್ಯಗಳೇನದಾವ್ರಿ ಇದೆಲ್ಲ ಜಗತ್ತಿಗೆ ಹೊರಬೀಳ್ತೈತ್ರಿ. ನಾವು ಇನ್ನೊಂದು ಇದಕ್ ಕಲಿಸಂಗ ಆಗತ್ತ ಸರ್. ಅದಕ್ಕ ತತ್ವನ ಉಳಿಸ್ರಿಪಾ ಅಂತೇಳಿ ಅವ್ರು ನಮ್ ಹಿರಿಯರಾದ್ರೂ ಕೂಡ ಒಂದ್ ಸ್ವಲ್ಪ ಅವ್ರಿಗೆ ವಾರ್ನಿಂಗ್ ಮಾಡ್ಬೇಕು ಸರ್. ಮತ್ತ ಅವರು ಹುಕ್ಕಿ ಹೊಡೆದಕ್ಕೆ ಯಾರ ಟಿವಾಲ್ ತೂರೆ ಮತ್ತ ಒಂದ್ 500 ರೂಪಾಯಿ ತಲೆ ಕಟ್ಟಿದ ಕೂಡಲೇ ಅವ್ರದ್ದು ತಲೆ ಕೆಡೋದನ್ನ. ಹೌದೌದೌದೌದೌದು ಸರ್. ಈಗ ಟಗರನ್ನ ಕನಕ್ ತಗೊಂಡ್ ಹೋಗ್ಯಾರ ಮೇಯಿಸ್ಕೊಂಡ್ ಅಂದಾಗ ವಿಚಾರ ಮಾಡೋದಿಲ್ರಿ. ಟಗರ ಬರೀ ಗುದ್ದಕ ನೋಡೋದ. ಅದಕ್ಕೆ ಆ ಟಗರ್ ಮೇಯಿಸುವಂತ ಮಾಡಕ್ ವಿಚಾರ ಮಾಡಿದಾಗ ಅಥವಾ ನಾವ್ ಇಡೋರು ವಿಚಾರ ಮಾಡಿದಾಗ ಅದನ್ನ ನಿಯಮಗಳು ಇರ್ತಾವ ಸರ್. ಇಂಥ ನಿಯಮಗಳನ್ನ ಮಾಡ್ರಿ ಅಂತಂದಾಗ ಅವ್ರೆಲ್ಲರೂ ಮೊದಲ ತಯಾರಾಗಿ ಬರ್ಬೇಕಾದ್ರೆ ಆ ನಿಯಮದೊಳಗನ ತಯಾರಾಗಿ ಅದ ಒಂದು ರೂಢಿ ಒಳಗೆ ಬಂದು ಬದಲಾವಣೆ ಆಗ್ಬೋದು ಅನ್ನೋದೊಂದು ಇದು ಸರ್. ಆಗ್ಬೇಕ್ರಿ. ಯಾಕಂತಂದ್ರ ಈ ಹಿರಿಯರು ಇದ್ದಂತವ್ರು ಒಂದ್ ವಾರ್ನಿಂಗ್ ಮಾಡಿರ ನಾಳೆ ಆ ವಿಷಯ ಮುಂದ್ ಹೋಗುದಿಲ್ಲ. ಮತ್ ಹೋದಲ್ಲೆಲ್ಲ ಇನ್ನೊಂದ್ ಇಂತಾದ ಅನ್ನೋ ಮಂದಿ ಕೂಡ್ರ ಇದು ಸ್ವಲ್ಪ ಅದ ಹದಗೆಡಕ ನಾವ ಕಾರಣ ಅಂತ. ಹೌದೌದೌದೌದೌದು ಕರೆಕ್ಟ್. ಈಗ ವಿಷಯಗಳ ಸಾಕಷ್ಟು ಇತಿಹಾಸ ತೆಗೆದು ನೋಡಿದಾಗ ಸಾಕಷ್ಟು ನಮಗ ಚರಿತ್ರೆಗಳು ಸಿಗ್ತಾವ ಸರ್. ಅದ್ರೊಳಗೆ ನೀವು ಹೇಳ್ದಂಗ ಬಟ್ ಒಳ್ಳೇದನ್ನ ತೋರ್ಸ್ಕೊಂಡ್ರೆ ನಮ್ಗೆ ಒಳ್ಳೇದ್ ಬೇಕಾಗಿದ್ದನ್ನ ಮಾಡ್ಕೊಂತ ಹೋದ್ರೆ ಇನ್ನೂ ಸಾಕಷ್ಟು ಬೆಳಿತೈತಿ ಸರ್. ಬಾಳ ಬೆಳಿತೈತ್ರಿ. ಯಾಕಂದ್ರೆ ಈಗ ನಾವು ಬಾಳ ಸಲನು ಹೇಳ್ತೇವೆ ಸರ್, ಎಲ್ಲಾರು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದ್ ಜನ ಸ್ವಲ್ಪ ಕಡಿಮೆ ಸರ್. ಈಗ ಸೋಷಿಯಲ್ ಮೀಡಿಯಾ ಬಾಳ ಸ್ಪೀಡ್ ಇರೋದ್ರಿಂದ ಲಘು ಅವ್ರಿಗೆ ಮನದಟ್ಟೆನೆ ಆಗ್ತದೆ ಸರ್. ಅದಕ್ಕೆ ನಾವು ಸ್ವಲ್ಪ ಅದನ್ನ ಒಳ್ಳೆ ಪ್ರಯತ್ನ ಮಾಡಿದಂದ್ರೆ ಕಡಿಮೆ ಟೈಮ್ನೊಳಗನೆ ಜಾಸ್ತಿ ತಿದ್ದಕ್ಕ ಪ್ರಯತ್ನ ಆಗ್ತದೆ ಅಂತೇಳಿ ಒಂದು ನಮ್ಮ ಅನಿಸಿಕೆ ಸರ್. ಸರ್ ಪ್ರಯತ್ನಕ್ಕಂತಿ ಫಲ ಐತಿ. ಕರೆಕ್ಟ್ ಸರ್. ಇಲ್ಲಂತ 2 ಮಾತಿಲ್ಲ. ಕರೆಕ್ಟ್ ಸರ್. ಆದ್ರ ರೈಲ್ವೆ ಹೋದ ಬೆಳಕ್ ಟಿಕೆಟ್ ತಗೊಂಡ್ ನಮ್ಗೆ ಏನ್ ಮಾಡಕ್ ಕರೆಕ್ಟ್ ಸರ್. ಕರೆಕ್ಟ್. ರೈಲ್ವೆ ಇದ್ದಾಗ ಟಿಕೆಟ್ ತಗೊಂಡ್ ಹತ್ತಿರ ನಾವ್ ಒಂದು ಹಾದಿ ಸೇರ್ತೇವೆ. ಕರೆಕ್ಟ್ ಸರ್. ಕರೆಕ್ಟ್. ರೈಲ್ವೆ ದಾಟಿ ಹೋದ ಬೆಳಕ್ ಟಿಕೆಟ್ ತಗೊಂಡ್ ಏನ್ ಮಾಡೋದು ಸರ್. ಕರೆಕ್ಟ್. ಅದಕ್ಕ ನಾವು ನಡಿವಾಗನ ಮುಂದೆ ನೋಡಿ ನಡಿಬೇಕಂತ. ಕರೆಕ್ಟ್ ಸರ್. ಹಿರಿಯರು ಹೇಳ್ತಾರೆ. ಅದರ ಪುರಂದರದಾಸ್ ಹೇಳ್ತಾರ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಮರ್ಮವನ್ನು ಅಳಿತು ಮಾಡಲು ಬೇಕು ತಂತ್ರ. ಅದನ್ನ ಹೇಳ್ತಾರೆ, ವಿಷವಿಕ್ಕಿದವನಿಗೆ ಷಡ್ರಶವನ್ನು ಉಣಿಸಲಬೇಕು, ದ್ವೇಷ ಮಾಡಿದವನನ್ನು ಪೋಷಿಸಲು ಬೇಕು, ಖುಷಿ ಆಡಿ ಕೆಡಿಸುವವನ ಹಾಡಿ ಹರಿಸಲು ಬೇಕು, ಮೋಸ ಮಾಡಿದವನ ಹೆಸರ ಮಗನಿಗಿಟ್ಟುಕೋಬೇಕು ಅಂತ ಹೇಳ್ತಾರೆ. ಹೌದಾ? ಬಹಳ ಅದ್ಭುತ ಸರ್. ಕರೆಕ್ಟ್. ಅದೇ ಮುಂದಿನ ನುಡಿ, ಹಿಂದೆ ನಿಂದಿಪರನ್ನು ವಂದಿಸುತ್ತಲಿರಬೇಕು, ಬಂಧನದೊಳಿಟ್ಟವರನ್ನು ಬೆರೆಯಲು ಬೇಕು, ಕೊಂದ ವೈರಿಯ ಮನೆಗೆ ನಡೆದು ಹೋಗಲು ಬೇಕು, ಕುಂದೆನಿಸುವವರ ಗೆಳೆತನ ಮಾಡಬೇಕು ಅಂತ ಹೇಳ್ತಾರೆ. ಇದು ನಮ್ಮಂತೇಳಿ ಎಲ್ಲೈತ್ರಿ. ಅದ ಮುಂದ ಕೊಂಡೊಯ್ದು ಬಡೆಯುವವರ ಕೊಂಡಾಡುತ್ತಿರಬೇಕು, ಕಂಡು ಸಹಿಸದವರನ್ನು ಬೆರೆಯಲು ಬೇಕು,
ಪುಂಡರಿ ಕಾಕ್ಷಶ್ರೀ ಪುರಂದರ ವಿಠಲನನ್ನ ಕೊಂಡಾಡಿ ತಾವು ಧನ್ಯನಾಗಬೇಕು ಅಂತ ಹೇಳ್ತಾರೆ. ಈಗ ನಾವ್ ಅವ್ರು ಹೇಳ್ದಂಗೆ ಯಾರು ನಡೀತಾರೆ? ಈ ನನ್ನ ಮನಿ ಒಳಗ ಒಬ್ಬರು ಯಾರ ಕೊಂದಾರ ಅಂತಂದ್ರ ಅವ್ರ ಹೆಸರು ನಮ್ಗೆ ಇಟ್ಕೊಳಕ್ ಮನಸ್ಸಾದಿತ್ತೆ ಅಂದ್ರೆ ಆದ್ರೆ ಯಾಕಂತಂದ್ರ ಆ ಭಾವನೆ ನಮ್ಮಲ್ಲಿ ಇಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಈಗ ಏನಾಗ್ಬಿಟ್ಟೈತ್ರಿ, ಸ್ಪೀಡ್ ಐತ್ರಿ. ಹೌದೌದು ಸರ್. ಕೀಲಿಲ್ಲದ ಬಂಡಿ ಆಗಿ ಐತಿ ಈ ಕಲಿಯುಗದ ಆಟ ಅನ್ನಂಗ ಆಗೈತಿ. ಕರೆಕ್ಟ್ ಸರ್, ಕರೆಕ್ಟ್. ಇಷ್ಟ ರೀ ನಮ್ಮ ಅಭಿಪ್ರಾಯ ಇಷ್ಟ ನೋಡ್ರಿ ಸರ. ಒಳ್ಳೇದನ್ನ ಕಲೀರಿ, ಒಳ್ಳೇದನ್ನ ಮಾಡ್ರಿ, ಧರ್ಮದಿಂದ ನಡೀರಿ ಅನ್ನೋದು ಒಂದು ನಮ್ಮ ವೈಯಕ್ತಿಕವಾದ ಭಾವನೆ. ಕರೆಕ್ಟ್ ಸರ್, ಒಳ್ಳೇದು ಸರ್. ಈಗ ನೋಡ್ರಿ, ಈಗ ಎಷ್ಟೋ ಮಂದಿ ನಾವ್ ಈಗ ಮಾಡಕತ್ತೇವಂದ್ಮೇಲೆ ಸ್ವಲ್ಪ ನಮಗ 50% ಆಗೋದ್ ಬೇಡ, 20% ಆಗೋದ್ ಬೇಡ್ರಿ. ಜಸ್ಟ್ ನಾವ್ ಮಾಡಿದ್ದಕ್ಕೂ 1% ಜನಕ್ಕೆ ತಿಳುವಳಿಕೆ ಬರ್ತೈತೆ ಅನ್ನೋ ಭರವಸೆ ನಮಗೈತಿ ಸರ್. ಇಲ್ರಿ, ಬರ್ಬೇಕ್ರಿ, ಬರ್ತೈತೆ ಅಂತ ನಮ್ಮ ಭಾವನೆನೂ ಐತ್ರಿ. ಯಾಕಂತಂದ್ರ ನೀವ್ ಮಾಡೋದು ಏನ ಕೆಟ್ಟ ಕೆಲಸ ಅಲ್ಲ. ನೀವು ಜಗತ್ತಿಗೆ ಒಳ್ಳೇದಾಗೋ ಹಾದಿನ ಮಾಡಕತ್ತೀರಿ. ಮತ್ ಇದನ್ನ ಕಲ್ಕೊಲಿಲ್ಲ ಅಂತಂದ್ರ ನಾವರ ಏನ್ ಮಾಡಕ್ ಬರ್ತೈತಿ, ನೀವರ ಏನ್ ಕಲಿಬೇಕ್ರಿ. ಕರೆಕ್ಟ್ ಸರ್, ಕರೆಕ್ಟ್. ಸರ್, ನಿಮ್ದೀಗ ಎಜುಕೇಶನ್ ಶಿಕ್ಷಣ ಎಷ್ಟಾಗೈತ್ರಿ? ನಮ್ ಶಿಕ್ಷಣ ರೀ, ನಗ್ತೀರಿ ಹೇಳಿದ್ರೆ. ಹೌದ್ರಿ? ಇಲ್ಲ, ನಾವು 2ನೇತೆ ಕಲ್ತೇವ್ರಿ. 2ನೇತೆ ಕಲ್ತ 3ನೇತೆ ಪಾಸ್ ಆದಿವ್ರಿ. 3 ತಿಂಗಳ ಹೋಗಿ ಎಮ್ಮಿ ಮೇಯಿಸಿದ್ರಿ 10 ವರ್ಷ. ಅಲ್ಲ ನೋಡ್ರಿ, ನೀವು ಒಂದು ಶಿಕ್ಷಣ ಇಲ್ಲ ಅಂದ್ರೂ ಸಹಿತ ಇದು ಏನೋ ಒಟ್ಟ ಭಗವಂತ ಕೊಟ್ಟಂತ ಒಂದು ಅವನ ಕೊಡುಗೆನೇ ಬಿಡ್ರಿ, ಭಗವಂತನ ಕೊಡುಗೆ. ಹೌದೌದ್ರಿ. ಈಗ ನೀವು ಇಷ್ಟೆಲ್ಲ ಸಾಲಿಗೆ ಹೋಗದೇ ಇದ್ರು ಸಹಿತ ನೋಡ್ರಿ, ಅಲ್ಲಿ ಎಲ್ಲ ಚೆನ್ನೈ ಮಠ ಹೋಗಿ ಇಂಥವೆಲ್ಲ ಮಾಡ್ಕೊಂಡ್ ಬಂದಿರಿ ಅಂದ್ರೆ ಇದೊಂದು ವಿಶೇಷ ಕೊಡುಗೆನೇ ನಮ್ಮ ರಾಜ್ಯಕ್ಕೆ. ನಮ್ಮ ಇದಿಷ್ಟಕ್ಕಲ್ಲ, ನಮ್ಮ ರಾಜ್ಯಕ್ಕೆ ಒಂದು ವಿಶೇಷ ಕೊಡುಗೆ ಐತಿ. ಸರ್, ಈಗ ಇಲ್ಲಿ ಶಿವಾನಂದ ಮಠ ಐತಿ ಅಂದ್ರಲ್ಲ, ಅಲ್ಲಿ ಸ್ವಲ್ಪ ಹೋಗಿ ಬರೋ ನಡ್ರಲ್ಲ. ಆಯ್ತು ನಡ್ರಿ ಸರ್, ಹೋಗಿ ಬರ್ರಿ ಸರ್, ಬರ್ರಿ. ಅದ ದೂರ ಆಗೈತೆ ಸರ್? ಸರ್ ಒಂದು 60 ಕಿಲೋಮೀಟರ್ ಸರ್. ಹೌದ್ರಾ? ಗಾಡಿ ತೊಗೊಂಡು ಸರ್, ಗಾಡಿ ತೊಗೊಂಡು ಬರ್ರಿ ಸರ್, ಬರ್ರಿ. ಅಲ್ಲಿ ಐತಲ್ಪ ಅಂತ ಒಂದು ಅಭಿಮಾನ ನೋಡ್ರಿ ಸರ್, ಹೆಂಗ್ ಜಗ್ತದ. ಸಂಪೂರ್ಣಾನಂದರ ಬಹಳ ಕಾರ್ಯಕ್ರಮ ಮಾಡಿರ. ಹೌದು ಸರ್, ಹೌದು. ಭಾರಿ ಅಂದ್ರೆ ಬಹಳ ದೊಡ್ಡ ವ್ಯಕ್ತಿ ರೀ ಅದು. ಕರೆಕ್ಟ್ ಸರ್, ಕರೆಕ್ಟ್. ಅಂತ ವಾಕ್ಸಿದ್ಧಿ ನಾಯನ ವಿಚಾರ ಬಹಳ ನೋಡಿಲ್ಲ ನಾನು ಅಷ್ಟೊಂದು. ಕರೆಕ್ಟ್ ಸರ್, ಕರೆಕ್ಟ್. ವಾಕ್ಸಿದ್ಧಿ ಹೌದಾರೆ. ಹೌದು. ಅವ್ರು ನೋಡಿದ್ರ ಹಂಗ ಭೂಮಿಗೆ ಬೆಂಕಿ ಎತ್ಬೇಕು ಹಂಗ ಮಾತಾಡ್ತಿದ್ರು. ಕರೆಕ್ಟ್ ಸರ್, ಕರೆಕ್ಟ್. ಅವರು ದೇಹ ಬಿಟ್ರು ಸರ್ ಅವ್ರ. ಹೌದು ಸರ್. ಇಲ್ಲೇ ಒಳಬೇಕು ಸರ್. ಹ್ಞೂ ಸರ್. ನಾವು ಯಾವಾಗ ಸರ ಇಲ್ಲಿ ಹುಡುಕೊಂತ ಬರ್ಬೇಕೇನ್ರಿ? ಎಲ್ಲ ನಿಮ್ಮಿಂದ ಅಲ್ಲಿಗೆ ನಾವ್ ಬಂದಿದ್ದು ಒಂದೇನ. ಹೌದು ಸರ್, ಅದೇ ನಮಗೂ ಒಂದೇನ ಅಪ್ಪನ ದರ್ಶನ ಆತ್ರಿ. ಹೌದು ಸರ್, ಒಳಗ ನೋಡ್ರಿ. ನಾವು ಹಂಗ ಕಲ್ಪನೆ ಮಾಡ್ಕೊಂತಿದ್ರಿ, ದೇವದಾಗ ಅಪ್ಪನ ಮಠ ಐತಪ್ಪ ಇಲ್ಲೇ. ಅದೇ ಬರ್ತೇವಂತೂ ನಮ್ ಕನಸು ಮನಸ್ಸಾಗಿಲ್ಲ. ಬರ್ರಿ ಸರ್. ಹ್ಞೂ ಸರ್. ನಮಸ್ಕಾರ ಗುರುಗಳ. ಶಿವಾನಂದ ಅಜ್ಜಾರ, ಸದಾ ಶಿವಾನಂದ ಅಜ್ಜಾರ. ನೋಡ್ರಿ, ಸದಾ ಶಿವಾನಂದ ಅಜ್ಜಾರ ನಮ್ಮ ಊರವ್ರು ಸರ್ ಇವ್ರ. ನೋಡ್ರಿ ಸರ, ನಿಮ್ಮ ಶಿಷ್ಯರ ಬಳಗನು ಭಾಳ ಐತೆ, ನಾವು ಕೇಳಿದ್ರಿ. ಆಯ್ತು ಸರ್, ಆಯ್ತು. ಈಗ ಆಲ್ಮೋಸ್ಟ್ ಎಲ್ಲೆಲ್ಲಿ ನೀವು ತರಬೇತಿ ಕೊಟ್ಟಿರಿ ಅವ್ರಿಗೆ, ಅಥವಾ ಎಷ್ಟು ಮಂದಿ ಶಿಷ್ಯರು ಯಾವ ಊರೊಳಗೆ? ಯಾಕಂದ್ರೆ ನಾವ್ರಿ ಈ ಕೈವಲ್ಲೆ ಹಾಡ ನೋಡಿದ್ವಿ ಅಂದ್ರೆ
ಗಾಡಿ ಇದು ದೇವಕ್ಕೆ ಹೋಗಿ ಬಂದೈತಿದೆ ಅಂತ ನಮ್ಮ ಒಂದು ಕಲ್ಪನೆ ಅಂದ್ರೇನ ಒಳ್ಳೆ ನಾವು ಅವ್ರಿಗೆ ಕೇಳಿದ್ರ ಅದ ಹೌದ. ಇನ್ನೊಂದ್ ಏನಾಗಿತ್ತು ಸರ್ ಅಂದ್ರೆ ಈಗ ಸಪರೇಟವಾಗಿ ನಮಗ್ ಹೋಗಕ್ ಆಗಂಗಿಲ್ಲ. ಕರೆಕ್ಟ್ ಸರ್ ಕರೆಕ್ಟ್ ಹೌದ್ರಿ? ಕರೆಕ್ಟ್ ಸರ್ ಕರೆಕ್ಟ್. ನಾವು ತಂಡ ಸಮೇತನ ಹೋಗ್ತಿದ್ದೀವ್ರಿ. ಕರೆಕ್ಟ್ ಸರ್ ಕರೆಕ್ಟ್. ಈಗ ಆ ಊರಿಗೆ ಒಂದ್ ಊರಿಗೆ ನಿಮ್ಮ ಊರಿಗೆ ಬೈರಿ ಕೊಪ್ಪಕ್ಕೆ ಹೋಗಿದ್ದೇವ್ರಿ ಅಂತ ತಿಳ್ಕೊಡ್ರಿ. ಹ್ಞೂ ಸರ್ ಹ್ಞೂ ಸರ್. ಅಲ್ಲಿ ಜನ ಏನ್ ಮಾಡಿದ್ರು, ಇಲ್ರಿಪ್ಪ ನಮ್ಗ ಇನ್ನೊಂಬರಿ ಅಂತೇಳಿ ಒಂದ್ 3-4 ಸಲ ಕರೆಸಿ ಕರೆಕ್ಟ್. ಮತ್ತೆ ನಮ್ಮ ಹಾಡುಗಳನ್ನೆಲ್ಲ ಅವ್ರ ಕೇಳಿಕೊಂಡು ರಿಕಾರ್ಡಿಂಗ್ ಮಾಡ್ಕೊಂಡು ಕಲ್ತಂತವ್ರು ಅದಾರ ಸರ್. ಕರೆಕ್ಟ್. ನಮಗ್ ಡೈರೆಕ್ಟ್ ತರಬೇತಿ ಅಂತಂದ್ರೆ ಇಲ್ಲಿ ಬಡಾಲ್ ಅಂಕಲಿಗೆ ಆತ್ರಿ, ಹುಲಿಕೆರೆ ಅಂತ ಹೇಳ್ತ್ರಿ, ದೇವಗಾವ, ಕರೆಕ್ಟ್ ಸರ್. ಈ ಶಿಂಗನಳ್ಳಿ ನಾವೆಲ್ಲ ಒಂದೇ ಕಲಾವಿದ್ರಿ. ನೆಚ್ಚಿನಿಕ್ಕಿ, ಮಲಿಗವಾಡ, ಪ್ರಕಾಶ್ ಮಲಿಗವಾಡದು ಅಂತದಾರ ಅವರು ನಾವೆಲ್ಲ ಕೂಡೆ ಮಾಡ್ಕೊಂತಾನೆ ಇದ್ದೀವಿ. ಮತ್ತ ಮುಗುದ್ ಗುರುಗಳ ಕುದಿಯ ಮುಗುದ್ ಕಿರಣನು ನಮ್ಮ ಬಂದ್ರಿ. ಮತ್ತೆ ಇವ ರಾಮದುರ್ಗದ ಹುಡುಗ ಶ್ರವಣ್ ಅಂತ ಹೇಳ್ರಿ, ಅವನು ಕೂಡ ಮೊದಲು ನಮ್ ಜೊತೆ ಬಂದು ಕಲ್ಕೊಂತ ತಾ ಹೋಗಿ ಮತ್ತೆ ಅಲ್ಲಿ ಬೆಂಗಳೂರು ಸೇರಿದ, ಅಲ್ಲೂ ಕಲ್ಕೊಂತು. ಇಲ್ಲಿ ಅವರು ಒಳ್ಳೆ ಒಳ್ಳೆ ಕಲಾವಿದ್ರು ಆಗ್ಯಾರ ಸರ್. ನಮ್ಮ ಕಲಾವಿದ್ರು ಬೆಳಿಬೇಕಂತ ಆಸೆ. ಹೌದೌದು. ಒಟ್ಟ ನೀವು ಏನ್ರಿಪ್ಪ ಅಂದ್ರೆ ಇಲ್ಲೇ ಬಟ್ ಯಾರೋ ಬರ್ಲಿ ಯಾರಿಗೂ ಇಲ್ಲ ಎಂದಿಲ್ಲ ನೀವ. ಇಲ್ಲ ಬಟ್ ಅವ್ರ ಕೆಪಾಸಿಟಿ ಇದೆ, ಅವ್ರು ಎಷ್ಟು ಹೇಳ್ಕೊಂತಾರೋ ಎಷ್ಟು ತಗೊಂಡೋಕಾರೋ ಅವ್ರಿಗೆ ಬಿಟ್ಟಿದ್ದದ. ನಿಮ್ ಕಡೆ ಬಂದವ್ರಿಗೆ ಮಾತ್ರ ನೀವು ಏನ್ ಯಾವಾಗ ಬಂದ್ರು ಒಟ್ಟು ಏನ್ ಕೊಡೋ ಕೊಟ್ಟ ಕೊಟ್ಟೇವ್ರಿ. ಕಾಯಿಮ ಈಗ ಹುಲಿಕೆರಿ ಕಲ್ಮೇಶ್ ಅಂತ ಒಳ್ಳೆ ಕಲಾವಿದ್ರ ಆಗ್ಯಾರ. ಅದು ಬಾಹುಬಲಿ ಬೆಳಗಾವಿ ಅಂತ ಹೇಳಿ ಇಲ್ಲ ನಮ್ಮೂರವ್ರನ್ನ ಅವರು ಬೆಳ್ಕೊಳತಾರ್ರಿ. ಕರೆಕ್ಟ್ ಸರ್. ಆಮೇಲೆ ಸರ್ ಅಲ್ಲಿ ಕುಂಕೂರಾಗ್ರಿ ಕಲ್ಲಪ್ಪ ಅಂತೇಳಿ ನಮ್ಮ ಮಾವಾರಿ ಅವ್ರ. ಹೌದ್ರಿ, ದೊಡ್ಡ ಇದ್ರ ಅವ್ರ ದೊಡ್ಡ ನಮ್ಮ ಅಭಿಮಾನಿ. ಕರೆಕ್ಟ್ ಸರ್ ಕರೆಕ್ಟ್. ಹೇಳಿದ್ರ ಅವ್ರು ನಿಮ್ಮ ದಾರಿ ಒಳಗೆ ಬಂದ ನಿಮ್ ನೋಡೇ ಕಲತ್ತ ಖುಷಿ ಪಟ್ರು ಅವರು ಎಲ್ಲ. ಆಮೇಲೆ ಅವರು ಅಲ್ಲಿ ನಮ್ಮ ಎಲ್ಲೇ ಗಂಟಿಕೆರೆಯಾಗ ಒಂದು ಕಾರ್ಯಕ್ರಮ ಮಾಡಿದಾರೆ ನಮ್ಮ ಸಂತೋಷ್ ಮಾಸ್ತರ್ ಜೋಡಿ. ಅವಾಗ ಹೇಳಿದ್ರು ನಮ್ಗೆ. ಅವಾಗ ನಾವೆಲ್ಲ ಕೇಳಿದ್ವಿ, ಮಾವ ನೀವು ಏನ್ ಯಾವಾಗ ಕಲ್ತಿ ಏನ್ ಮಾಡಿದ್ರಿ ಗೊತ್ತೇ ಇಲ್ಲಲ್ಲ ಅಂತಂದಾಗಿಲ್ಲ. ನಾವು ಅಲ್ಲಿ ದೇವಗಂಗ ಗುರುಗಳ ಕಡೆ ಹೋಗ್ತಿದ್ವಿ, ಅವರೆಲ್ಲ ಅವರ ನಮ್ಗೆಲ್ಲ ದರ್ಶನ ಅಂತೇಳಿ ಅವಾಗ ಕಾರ್ಯಕ್ರಮ ಮಾಡಿದಾಗ ಗೊತ್ತು ನಮ್ಗ. ಅಂದ್ರೆ ಇದು ನಮ್ಗ ಗೊತ್ತಿದ್ದವ್ರ ಎಷ್ಟೋ ಮಂದಿ ಗೊತ್ತಿಲ್ಲಾರ್ದಾರ ಅದಾರ. ಅಂದ್ರೆ ಹೆಂಗ್ರಿ, ನಿಮ್ದೊಂದ್ ಏನ್ರಿಪ್ಪ ಅಂದ್ರ ನಿಮ್ಮೊಂದ್ ಸಹಕಾರ ತಗೊಂಡು ಅಥವಾ ಏನೋ ಒಂದ್ ನಿಮ್ಮ ದಾರಿ ಒಳಗೆ ಕಲ್ದಂತವ್ರು ಬಾಳ ಮಂದಿ ಇದಾರೆ. ನಿಮಗೂ ಗೊತ್ತಿಲ್ಲ ಅಂತಾರೋ ಅದರ ಮತ್ತೆ ನಮ್ಮ ಅನಿಸಿಕೆ. ಹೌದು ಸರ್. ನಿಮಗ ಗೊತ್ತಿಲ್ಲಾರ್ದಂಗ ಈ ಕ್ಯಾಸೆಟ್ ನೋಡಿ ಅಥವಾ ನಿಮ್ಮ ಕಾರ್ಯಕ್ರಮಗಳನ್ನ ನೋಡಿ ಪಟ್ಟ ದೇವ ಮಾಸ್ತರಂಗ್ ಕಲಿಬೇಕು ಮಾಡಬೇಕು ಅನ್ನುವಂತಾರ ನಿಮಗ್ ಗೊತ್ತಿಲ್ಲಾರ್ದಾರಂತಾರ ಎಷ್ಟೋ ಮಂದಿ ಇದಾರ. ಅದ ನಮ್ಗೆ ಹೇಳ್ತಾರ ಅವ್ರ, ನಮ್ಗೆ ಗೊತ್ತಿದ್ದಷ್ಟು ನಾವು ಅವ್ರು ನೆನೆಸ್ತೇವೆ. ಇನ್ನೂ ಈಗ ಗೊತ್ತಿಲ್ಲಾರ್ದಾರ ಎಷ್ಟು ಮಂದಿ ಇದಾರ ಭಗವಂತಗೆ ಗೊತ್ತೆ. ಅದಕ್ಕೆ ಏನ್ರಿಪ್ಪ ಅಂತಂದ್ರೆ ಈಗ ನಿಮ್ಮ ದಾರಿನ ನಾವು ಎಲ್ಲರೂ ಒಟ್ಟು ನಿಮ್ ದಾರಿನ ಹಿಡ್ಕೊಂಡು ಹೊಂಟೇವಿ. ಇನ್ನೂ ಹೆಚ್ಚಿದ ಬೆಳಿಲಿ ಅನ್ನೋದು ಒಂದ. ಇಲ್ಲ ಸರ್, ಬೆಳಸಾವ ಬಾ ಮ್ಯಾಗ ಅದಾನ್ರಿ, ಅದೇನಿಲ್ಲ ಬೆಳಿತಾರೋ. ಒಂದೇನ್ರಿ ಈಗ ನಾವು ಕಲ್ಸಾಕ್ ಬರ್ದ್ರು ಅಂತ ಹೇಳಿ ದಾವಣಗೆರೆ ಅವರು ಕಡೆ ನರಗುಂದ ತಾಲೂಕ, ಮತ್ತ ಕಡೆ ಶಿವಮೊಗ್ಗ, ಹಿಂಗೆಲ್ಲ ನಮ್ ಕಡೆಂತ್ರ ಈ ಗದಗಿನ್ಯಾಗ ಸಹಿತ ಅಲ್ಲೇ ಚಿದಾನಂದ, ದುರ್ಗಪ್ಪ, ಬಸವರಾಜದು ಅಂತದಾರ. ಅವ್ರೆಲ್ಲ ಸರ ನಾವು ಹೋಗಿ ಕಲ್ಸೋದಿಲ್ಲ ಅಂತಂದ್ರು ನಮ್ಮನ್ನ ರೆಕಾರ್ಡ್ ಇಟ್ಕೊಂಡ ಕಲ್ತಂತವ್ರು ಬಾಳ ಮಂದಿ ಇದಾರೆ. ಈ ಕಡೆ ಚಿಕ್ಕೋಡಿ ಸೈಡ್ ಆತ್ರಿ, ಮತ್ತ ಆ ಕಡೆ ಬಳ್ಳಾರಿ ಸೈಡ್. ಒಮ್ಮೆ ಮನಗಳಿಗೆ ಹೋಗಿದ್ರಿ ಸರ್? ಆಕಾಶ ಅವ್ರ ಮನೆಗೆ ಹೋಗಿದ್ರಿ ಸರ್? ಹೋಗಿದ್ದೇವ್ರಿ, ಬಿಜಾಪುರಕ್ಕೆ ಹೋಗಿದ್ರಿ ಸರ್. ಬಸವನ ಬಾಗೇಡಿ ಹೋದಾಗ ಅವ್ರೊಬ್ಬರು ಬಾಳ ಕಾಳಜಿ ಇದ್ರು ಪಾಪ. ಹೌದೌದು, ಬಾಳ ಅಂದ್ರೆ ಬಾಳ. ಹೌದೌದು ಸರ್. ಅವ್ರ ನಮ್ಮ ಕಾಂಪಿಟೇಷನ್ ಇದ್ರಿ ಸರ್. ಅವ್ರ ಅಜ್ಜಾರ ಒಬ್ರು ಇದ್ರಿ ಹಿಂಬಾಟ, ಅವ್ರು ಬರೀ ನಮ್ಮನ್ನ ಮಕ್ಕ ನೋಡ್ಕೊಂಡ್ ಕುಂದಿರ್ತಿದ್ರು. ಆಕಾಶನ ಒಳ್ಳೆ ಕಲಾ, ಅದ್ರಾಗೇನ ಒಂದು ಹೊಲಸ ಶಬ್ದ ಅಶ್ಲೀಲತೆ ಇಲ್ರಿ. ಹೌದೌದು ಸರ್. ಎಲ್ಲಾ ನ್ಯಾಚುರಲ್ ಮಾಡ್ಕೊಂತ ಬಂದ ಚಲೋ ಒಳ್ಳೆ ಕಲಾ. ಈಗ ಮತ್ತೆ ಭಜನಾ ಸವಾಲ್ ಭಜನಿ ಎಲ್ಲ ಅವಶ್ಯ ನಡೆದಿದ್ದಕ್ಕಾಗಿ ನಮ್ಮ ಧಾರವಾಡ ಜಿಲ್ಲಾಕ್ ಬರೋದನ್ನ ಕಡಿಮೆ. ಹೌದೌದು. ನಾವು ಏನಿಲ್ಲ ಅಂದ್ರು ಒಂದು 5-7 ಸಲ ಮಾಡಿರ್ಬೇಕು ಸರ್. ನಾನು ಕರೆಕ್ಟ್ ಇಲ್ಲ ನಾವ್ ಹಿಂಬಾಟ ಹಾಕಂತಿರ್ತಾರೆ. ಈಗ ಇಲ್ಲಿ ಬೇದಾಡ್ಬೇಕಲ್ಲ ನಮ್ಮ ಮಂದಿಗೆ, ಹಿಂಗಾಗ್ರಿ. ಹೌದೌದು ಸರ್. ಹೌದ್ರಿ. ಈಗ ಅವರು ಎಲ್ಲಾ ನೋಡ್ರಿ, ಅವರು ವಿಷಯ ಜಗತ್ ತಿಳ್ಕೊಲಿ ಅಂತ ಮಾಡಕ್ ಹೋಗ್ತಾರ್ರೆ. ಅದನ್ನ ನಾವು ತಪ್ಪ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಾವು ತಪ್ಪ ಸವಾಲನ್ನ ತಾವು ಗಂಡು ಬಿದ್ರೆ ಏನ್ ಮಾಡಕ್ ಮತ್ತೆ ಈ ಮನೆ ಹುಡುಗ ಆಕಾಶಿಗೆ ನಮ್ಗ ಫಸ್ಟ್ ಇಲ್ಲಿ ನಾವು ಸಣ್ಣಂದಿರ್ತ ತಡ್ಕೊಡೋದಾಗಿತ್ತು ಸರ್. ಇಂಥ ಮಂದಿ ಅದು ಅಲ್ಲ ಸರ್. ಅವ ಹೆಚ್ಚು ಕಡಿಮೆ ನನ್ನ 10 ರೂಪಾಯಿ ಟಿಕೆಟ್ 1,22,000 ರೂಪಾಯಿ ಆಗಿತ್ತು ಸರ್. 10 ರೂಪಾಯಿ ಟಿಕೆಟ್ ಏನವು 1000 ಗಂಟ್ಲೆ ಗಾಡಿಗಳು ಎಲ್ಲಿ ನಿಂದ್ರಾಕ್ ಜಾಗ ಇಲ್ಲ. ಹಂಗ ಎಲ್ಲ ಒಳ್ಳೇದೈತ್ ಸರ್. ಅವೇನ್ ಬ್ಯಾರೆ ಪದಗಳನ್ನ ಹೊಲಸ ಪದಗಳನ್ನ ಇಲ್ರಿ. ನಮ್ಮ ಧಾರವಾಡ ತಾಲೂಕ್ ಆತು, ನಮ್ ಬೆಳಗಾವ್
ಜಿಲ್ಲಾ ಒಟ್ಟ ನಮ್ಮ ಬೆಳಗಾವಿ ಜಿಲ್ಲಾದಾಗ್ರಿ ನಮ್ಮ ಅಭಿಪ್ರಾಯ ಏನಂದ್ರಿ ಧಾರವಾಡ ತಾಲೂಕ್ ಹುಬ್ಳಿ ತಾಲೂಕ್ ಶಿವಮೊಗ್ಗದಿಂದ ಶಿಕಾರಿಪುರ ಮಠನ ಒಂದ್ ರೂಟ್ ಐತ್ರಿ ಅದು. ಕರೆಕ್ಟ್ ಸರ್ ಕರೆಕ್ಟ್. ಆ ರೂಟ್ ತಿದ್ದಿಕೊಂಡ್ರೆ ನನಗ್ ಒಳ್ಳೇದ್ ಅನಸ್ತದ್ರಿ ಜಗತ್ತಿಗೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಸರ್ 100% ಆಕತ್ರಿ. ಯಾಕಂದ್ರೆ ಈಗ ಅದೇ ಹೇಳಿಲ್ರಿ, ನಮ್ಮ ಬರೀ ಒಂದ್ ರೂಟ್ ಅಷ್ಟಲ್ರಿ, ನಮ್ಮ ಉತ್ತರ ಕರ್ನಾಟಕ ಭಾಗ ಎಲ್ಲರೂ. ಯಾಕಂತಂದ್ರಿ ಈ ಭಜನಾ ನೋಡ್ರಿ, ನಮ್ಮ ಬೆಳಗಾವಿ ಜಿಲ್ಲಾದ ಭಜನಾದ ಶೈಲಿ ಒಂದ್ ನಮೂನಿ ಐತಿ ಸರ್, ಬಿಜಾಪುರ ಜಿಲ್ಲಾ ಶೈಲಿ ಒಂದ್ ನಮೂನಿ ಐತಿ, ನಮ್ಮ ಧಾರವಾಡ ಜಿಲ್ಲಾ ಶೈಲಿ ಒಂದ್ ನಮೂನಿ ಐತಿ. ಭಜನಾ ಮಾಡುವಂತ ಶೈಲಿ ಬೇರೆ ಬೇರೆ ಇರ್ಬೋದು ಸರ್. ಹೌದು ಸರ್. ಈ ನಾಲೆಜ್ ಜ್ಞಾನ ಈ ಭಗವಂತ ಕೊಟ್ಟಂತ ಏನು ವಿದ್ಯೆ ಐತೆ ಸರ್, ಇದನ್ನ ಬಳಕೆ ಮಾಡೋದನ್ನ ನಾವೀಗ ಅವ್ರದ್ದು ನೋಡಿನೂ ಕಲಿಬಹುದು, ಇವ್ರದ್ ನೋಡಿ ಕಲಿಬಹುದು, ಇವ್ರದ್ ನೋಡಿ ಕಲಿಬಹುದು. ಅದಕ್ಕೆ ಸರ್ವಜ್ಞ ಹೇಳ್ಬಿಟ್ಟಾನ್ರಿ ಅವ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನು, ಸರ್ವರಲ್ಲೊಳಗೆ ಒಂದೊಂದು ನುಡಿಗಳಿತ್ತು, ವಿದ್ಯದ ಪರ್ವತ ಸರ್ವಜ್ಞ ಅಂತ. ಅದಕ್ಕೆ ಈಗ ಮೊದಲು ನಾವು ಏನು ಸೀಮಿತ ಆಗಿದ್ವಿ ಅಂದ್ರೆ ಸರ್, ನಾವು ಧಾರವಾಡ ಜಿಲ್ಲಾ ಕಟ್ಟ ಸೀಮಿತ ಇದ್ವಿ. ಯಾರು ಬೆಳಗಾವಿ ಭಜನೆ ಅವ್ರು ನಮಗೆ ಬರೋದಿಲ್ಲ ಅನ್ನೋಂಥ ಭಾವನೆ ಒಳಗೆ ಇರ್ತಿದ್ರಿ ನಾವು. ಈಗ ಹಂಗಿಲ್ಲ ಸರ್, ಒಟ್ಟೆ ತತ್ವ ಎಲ್ಲ ಒಂದೇ, ಭಗವಂತ ನಾಮಸ್ಮರಣೆ ಎಲ್ಲ ಒಂದೇ ಐತಿ, ಅದ್ರ ಕಲಿನ ಹಂಗೆಲ್ಲ ಬಳಕೆ ಆದಾಗ ಸರ್ ಇದೆಲ್ಲ ಒಂದು ಒಳ್ಳೆ ದಾರಿನೇ ಆಗ್ತದೆ ಅಂತೇಳಿ. ಇಲ್ಲ ಸರ್, ಕರೆಕ್ಟ್ ಐತಿ ವಿಷಯ. ನಾವು ಭಾರತ ಬಿಟ್ಟು ಹೋದ್ರು ಕೂಡ ನಾವು ಹೊಟ್ಟೆಗೆ ಉಣ್ಬೇಕಲ್ಲ. ಹೌದೌದು ಸರ್. ಇಲ್ಲಿ ಆದ್ರೂ ಹೊಟ್ಟಿನ ತುಂಬಿಸ್ಕೋಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ಲಿ ಆದ್ರೂ ಹೊಟ್ಟೆ, ಅದ್ರ ವೆರೈಟಿ ಬೇರೆ ಬೇರೆ, ಕರೆಕ್ಟ್ ಸರ್, ಸ್ಪೆಷಾಲಿಟಿ ಇರ್ತೈತೆ. ಹೌದು ಸರ್. ನಾವೇನ್ ಹೇಳೋದು, ವಿಷಯ ಯಾವ್ದೇ ಇರ್ಲಿ, ಒಳ್ಳೇದಿರ್ಲಿ, ಕರೆಕ್ಟ್ ಸರ್, ನಮ್ಮ ಅಭಿಪ್ರಾಯ. ಕರೆಕ್ಟ್ ಸರ್, ಕರೆಕ್ಟ್. ಅದ್ರಾಗ ಕೆಟ್ಟದ್ದನ್ನ ತಾಯಿನ ತಗೋಬಾರ್ದಂತಲ್ಲ, ತಾಯಿನ ಯಾವ ರೀತಿ ತಗೋಬೇಕನ್ನೋದು ನಮ್ಮಲ್ಲಿ ಇರ್ಬೇಕು. ತಂದಿನ ಯಾವ ರೀತಿ ಉಪಯೋಗ ಮಾಡ್ಬೇಕು, ತಂಗಿ ಆಗಿರ್ಬೇಕು, ಹೌದೌದೌದೌದು, ಮಕ್ಕಳಾಗಿರ್ಬೇಕು, ಹೇನತಿ ಆಗಿರ್ಬೇಕು. ಹೌದೌದು, ಕರೆಕ್ಟ್ ಸರ್, ಒಳ್ಳೆ ತಾಯಿನಾಗಿ ನೋಡ್ಬೇಕ್ರಿ. ಅದನ್ನ ನಾವು ಬೇರೆ ರೀತಿ ಇನ್ನೊಬ್ರು ನೋಡ್ತಾನಂತಂದ್ರ ನಾವ್ ಅದಕ್ಕೆ ಸ್ಪಂದನೆ ಕೊಟ್ಟಂಗ ಆಕತಿ. ಇದು ನಾವು ದುಡ್ಡಿಗಾಗಿ ಈ ಕೆಲಸ ಮಾಡಬಾರ್ದು, ನನ್ನ ಅಭಿಪ್ರಾಯ. ಹೌದೌದು, ಒಳ್ಳೆ ಸರ್. ಆದ್ರ ಈ ಸವಾಲ್ ಹಸ್ತಕ್ಕಂತ ಹಿರಿಯರ್ ಏನದಾರ ಅವ್ರಿಗೂ ಸಹಿತ ನನ್ನ ಅಭಿಪ್ರಾಯ ಏನಂತಂದ್ರಿ, ಇಂಥದನ್ನ ಮಾಡಕ್ ಹಚ್ಚಬೇಡ ಅನ್ನೋದು ನಮ್ಮ ಒಳ್ಳೇದ್ ಸರ್. ಒಳ್ಳೇದು ಒಳ್ಳೇದು. ನಿಮ್ಮಿಂದ ಒಟ್ಟ ಎಲ್ಲ ನಮ್ ಜನತೆ ಕಲೀಲಿ ಅನ್ನೋದು ಹೌದೌದು ಅಕ್ಕ ಸರ್, 100%. ಈಗ ನಾವೇನು ಮಾಡಾಕತ್ತಾಗ ಸರ್, ಈಗ ಎಷ್ಟೋ ಮಂದಿ ನಾನು ಸಂದರ್ಶನ ಮಾಡ್ಕೊಂತ ಬಂದೇನ್ ಸರ್, ಇಲ್ಲಿ ಮಂಟನು ಅದೇ ವಿಚಾರ ಬಂದೈತೆ ಸರ್ ಹೊರತು. ಯಾಕಂದ್ರೆ ಅವ್ರು ಹೇಳ್ದಾರ ಯಾರು ಅಲ್ರಿ, ಎಲ್ಲರೂ ಸವಾಲು ಬಜಲಿ ಕನ್ನಡದೊಳಗೆ ಹೇಳೋದು ಬಂದಂತವ್ರೆ. ಯಾಕಂದ್ರೆ ಇಷ್ಟು ಬದಲಿ ಆಗ್ಯಾರ ಅಂದ್ಮೇಲೆ ಅದು ಎಲ್ಲರೂ 100% ಕೊನೆಗೆ ಒಂದು ದಾರಿ ಹಿಡಿದಾಗಿತ್ತಾರ ನಮ್ದು ಒಂದು ಭರವಸೆ ಐತೆ ಸರ್. ಯಾಕಂದ್ರೆ ನೋಡ್ಕೊಂತ ಬಂದ್ಬಿಟ್ಟೇವೆ ನಾವೀಗ. ಈಗ 15-20 ಕಾರ್ಯಕ್ರಮ ಇವನ್ನ ಸಂದರ್ಶನ ಮಾಡಿರ್ಬೋದು ಸರ್. ನಾನು ಒಬ್ಬರ ಕಡೆನೂ ಅದೊಂದು ಇದು ಬಂದಿಲ್ಲ ಸರ್, ನಾವ್ ಅದನ್ನ ಮಾಡೋರು ಅನ್ನುವಂಥದ್ದು. ಅಂದ್ರೆ ಅದನ್ನ ಮಾಡಿದವರು ಸಹಿತ ಅವ್ರಿಗೆ ಒಂದು ತಿಳುವಳಿಕೆ ಬಂದೈತೆ ಅಂದಾಗ ಇದು ಒಂದು ದಾರಿ ಹಿಡಿದೈತಿ ಸರ್. ಸರ್ ಮಾಡಾವ್ ನಾವ್ ಅದನ್ನ ಮಾಡವ್ರ ಅನ್ನಕ್ ಬರಲ್ಲ ಸರ್. ಯಾಕಂತಂದ್ರ ಅಲ್ಲಿ ಮಾಡಿನ ಕೆಟ್ಟಿದ್ದೇನೆ ನಾ. ಕರೆಕ್ಟ್ ಕರೆಕ್ಟ್. ಇಲ್ಲಿ ಮಾಡಿ ಯಾಕೆ ಕೆಡಬೇಕು ಅನ್ನೋದು ಅವ್ರಂತೇಳಿ ಒಳ್ಳೆ ಭಾವನೆ ಅವ್ರಿಗೆ ಕೆಟ್ಟ ಅನ್ನೋಂಗಿಲ್ಲ. ಆದ್ರ ಅಲ್ಲಿ ಮಾಡಿದ್ರೆ ಇಲ್ಲಿ ಯಾಕೆ ಮಾಡಿಲ್ಲ ಅಂತೇಳಿ ಏನಾತಿರಲ್ಲ, ಇನ್ನು ಮುಂದೆ ಮಾಡಬಾರ್ದು ಅಂತ. ಹೌದೌದೌದೌದು, ಎಲ್ಲೂ ಮಾಡಬಾರ್ದು. ಕರೆಕ್ಟ್ ಸರ್. ಅದರ ಈಗ ನಾವ್ ಹಂಗ ಒಂದ್ ಚರ್ಚೆ ಮಾಡ್ದಾಗ ಸರ್, ಹಂಗ ಕುಡಿರ್ತೇವಲ್ರಿ, ಚರ್ಚೆ ಮಾಡಿದಾಗ ವಿಷಯ ಬಂದಿದ್ದು ಅದ ಸರ್, ಬೇರೆ ಏನಲ್ರಿ. ಈಗ ಭಜನಾ ಇಡೋರು ನಮಗ ಅದನ್ನ ಮಾಡಂತಾರ ಅಂದ್ಮೇಲೆ ನಾವ್ ಮಾಡಕತ್ತ ಇರೋದೇವ್ ಅಂದ್ಮೇಲೆ ಮತ್ತೆ ಅವ್ರು ಬೇರೆ ಅಂದ್ರೆ ಅವ್ನ್ ಬ್ಯಾಡ ಸರ್ಲಿ ಅವ್ನ್ ಕೊಡ್ರಿ ಅಂತಾರ ಒಂದು ಭರವಸೆಗೆ ಮತ್ತ ಅವ್ರು ಅಲ್ಲಿ ಬಿಡಾಕತ್ತಾರ ನೋಡ್ರಿ ಸರ್. ತಪ್ಪಿಗೆ ಹಿರಿಯರು ಚೇಂಜ್ ಆಗಿಬಿಡ್ರಿ. ನಮ್ಮ ಅಭಿಪ್ರಾಯ ಕರೆಕ್ಟ್. ಈಗ ಸಾವಿರಾರು ಹಳ್ಳಿಗಳು, ಲಕ್ಷಾಂತರ ಹಳ್ಳಿಗಳದಾವ್ರ ನಮ್ಮ ಭಾರತದೊಳಗ. ಹೌದು ಸರ್. ನಾವೇನ್ ಕೇಳವ್ರು ಹೌದೌದು, ಭಜನಾ ಕೇಳೋ ಆಸಕ್ತಿ, ಭಜನಾ ತರುವಂತ ಆಸಕ್ತಿ ಅವ್ರ ಏನಾರಲ್ರಿ. ಹೌದೌದ್ರಿ. ತಗೊಂಡ್ ಬರ್ರಿ, ವೇದಿಕೆ ಹಾಕ್ರಿ, ದೊಡ್ಡ ದೊಡ್ಡ ಅವ್ರಿಗೆ ನೀವು ಲಕ್ಷ ಗಂಟೆ ರೊಕ್ಕ ಕೊಡ್ರಿ, ಅದು ನಮಗ್ ದೊಡ್ಡದಲ್ಲ. ಹೌದೌದು ಸರ್. ನೀವು ಮಾಡೋ ಕಾರ್ಯಕ್ರಮ ಹೌದೌದ್ರಿ ಚೆನ್ನಾಗಿರ್ಬೇಕು. ಅದರಿಂದ ಜಗತ್ತ ಮಾರ್ಗ ಆಗ್ಬೇಕು, ಅದರಿಂದ ಜಗತ್ತಿಗೆ ಒಂದು ಮಾದರಿ ಆಗ್ಬೇಕಂತ ನಮ್ಮ ಆಸೆ ಇರ್ತದೆ. ಲಕ್ಷಾನ್ ಗಟ್ಲೆ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಾರೆ. ಅದರಿಂದ ಎಷ್ಟೋ ಮಂದಿ ಸ್ವಲ್ಪ ಮಂದಿ ಸುಧಾರಿಸಿದ್ರ ಅಂತಂದ್ರೆ ಅವ್ರ ಕಾರ್ಯಕ್ರಮ ಮಾಡಿದ್ದ ಅವ್ರಿಗೆ ಒಂದು ಸಾರ್ಥಕ ಆಗ್ತದೆ. ಈಗಿಲ್ಪ ಅವ್ರ ಏನೋ ಒಂದು ಜಿಗಾಡ್ ಮೆಜಾ ಮಾಡಿ ಹೋದ್ರೆ ಬೆಳಿಗ್ಗೆ ಅದು ಏನು ಇಲ್ರಿ, ಅದು ಮಾಡಿದ್ದು ವ್ಯರ್ಥ ಆಗ್ತೈತೆ ಅಂತ ನಮಗೂ ಒಂದು ಅನಿಸೆ ಸರ್. ಅದ ಸರ್ ವ್ಯರ್ಥ ಯಾಕಂತಂದ್ರ ಧರ್ಮಕ್ಕ ಹಾದಿಲ್ಲಲ್ಲಿ. ಕರೆಕ್ಟ್ ಸರ್, ಕರೆಕ್ಟ್ ಸರ್. ನೀವು ರೊಕ್ಕ ಕೋಟಿ ಗಳಿಸಬಹುದು, ಲಕ್ಷ ಗಳಿಸಬಹುದು, ನಾ ಗಳಿಸದೇನೋ ಅದೇ ಇರ್ಬೋದು, ಅದೇನೋ ಅಂತ ಅರ್ಥ. ಕರೆಕ್ಟ್ ಸರ್. ಆದ್ರ ಈದ ಅಲ್ಲಿ ಬರೋದಿಲ್ಲ, ಅದು ಇಲ್ಲಿ ಬರೋದಿಲ್ಲ. ಕರೆಕ್ಟ್ ಸರ್. ಕರೆಕ್ಟ್. ನಮ್ಮ ಅಭಿಪ್ರಾಯ ದುಡ್ಡಿಗಾಗಿ ನಾವು ಜೀವನ ಮಾಡಿದಂಗ ಆಗತ್ತ. ಮಾಡ್ಬೇಕ್ರಿ, ಯಾರು ಉಪವಾಸ ಇರಂಗಿಲ್ಲ, ದುಡಿಬೇಕು ಬೇಡ ಅಂತಲ್ಲ, ಒಳ್ಳೆ ದಾರಿಯಿಂದ ಶ್ರಮ ಪಡೋಣ, ಒಳ್ಳೆ ದಾರಿ ಅಂತ ಶ್ರಮ ಪಡ್ರಿ ಅಂತ ನಮ್ಮದು ಒಂದು ಆಶೆ. ಕರೆಕ್ಟ್ ಸರ್. ಕರೆಕ್ಟ್ ರೀ. ಆಮೇಲೆ ಸರ್ ನಾನು ಸ್ವಲ್ಪ ಕೆಲವೊಂದಿಷ್ಟ ನಾವು ಸವಾಲ್ ಭಜನೆ ಮಾಡಿ ಬಿಟ್ಟ ನಂತರ ನನ್ನ ಸಾಕಷ್ಟು ವೇದಿಕೆಗೆ ನಿರ್ಣಾಯಕರಂತ ಕರೆಸಿದ ಸರ್. ನಾವು ಕೆಲವೊಂದಿಷ್ಟ ಹಳ್ಳಿಗೆ ಹೋಗಿ ಕಾರ್ಯಕ್ರಮ ಮಾಡಿದಿರಿ. ಆಮೇಲೆ ನಾವು ಬೈರಿಕುಪ್ಪದೊಳಗೆ ಒಂದು ಡಿಫ್ರೆಂಟ್ ಅನ್ಸರ ಒಂದು ವಿಶೇಷವಾಗಿ ಕಾರ್ಯಕ್ರಮ ನಡೆಸ್ತಿದ್ವಿ. ನಾವು ಹೆಚ್ಚಿಗೆ ಬೆಳೆದಿದ್ದ ಸರ್ ಒಂದು ಏನೋ ವಿಶೇಷವಾಗಿ ಇಡ್ತಾರೆ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಮಾಡ್ತಿದ್ವಿ. ಹೆಂಗ್ರಿಪ್ಪ ಅಂತಂದ್ರೆ
ಒಂದ ಈಗೆಲ್ಲ ಮೊಬೈಲ್ಗೆ ಹೋಗ್ಬಿಡ್ತಾವ್ರ ಮೆಸೇಜ್ ಎಲ್ಲ ಅಥವಾ ಹ್ಯಾಂಡ್ ಬಿಲ್ ಅಥವಾ ಬ್ಯಾನರ್ ಹೋಗ್ಬಿಡ್ತೈತೆ ಮೊಬೈಲ್ಗೆ. ಮೊದಲ ಒಂದು ಹ್ಯಾಂಡ್ ಬಿಲ್ ತಯಾರು ಮಾಡಿದ್ರೆ ಅಂದ್ರೆ ಅದೊಂಥರ ಹೆಂಗ್ರಿಪ್ಪ ಅಂತಂದ್ರೆ ಅವ್ರಿಗೊಂದು ದೊಡ್ಡ ಗೌರವ ಸ್ಥಾನ ಅದ್ರೊಳಗೆ. ಆ ಹ್ಯಾಂಡ್ ಬಿಲ್ ಹೆಂಗೆ ತಯಾರು ಮಾಡಿದ್ದೀವಿ ಸರ್ ಅಂದ್ರೆ ನಾವು ನಮ್ಮೂರು ಯಾಕೆ ವಿಶೇಷ ಅನ್ಸ್ಕೊಂಡೈತೆ ಅನ್ನಕ್ಕೆ ಅದ್ರೊಳಗೆ ಅಂತ ಮಸಾಲೆ ಹಾಕಿ ಬಿಡ್ತಿದ್ವಿ ನಾವು. ಆ ಹ್ಯಾಂಡ್ ಬಿಲ್ ನೋಡಿದ್ರೆ ಜನ ಹೋಗ್ಲೇಬೇಕು ಆ ಭಜನೆಗೆ, ಹಂಗಾಗಿ ಮಾಡ್ತಿದ್ವಲ್ರಿ. ಅವಾಗ ಏನಾಗತ್ತೆ ಸರ್, ಇವರು ಭಾಳ ಮಂದಿ ಎಷ್ಟೋ ಮಂದಿ ನಮ್ಮೂರಿಗೆ ಬರಕ್ ಭಾಳ ಆತುರ ಪಡ್ತಿದ್ರ. ಈಗ ನಾ ಯಾಕಂದ್ರೆ ಇಷ್ಟೆಲ್ಲ ಮಾತಾಡಕತ್ತೇವ್ರಿ ಅದನ್ನ ಮಾಡೇವಿ ಸರ್. ನಾವು ಮೊದಲ ಯಾಕೆ ಬದ್ಲಿ ಆಗ್ಯಾವ ಅನ್ನಕ್ರಿ ಈಗೆಲ್ಲ ಮಾಸ್ತರ್ ಸದಾನ್ ಮಾಸ್ತರ್ ಇಷ್ಟೆಲ್ಲ ತಿಳುವಳಿಕೆ ಬಂದೈತಿ, ಮೊದಲೆಲ್ಲ ಮಾಡ್ಯಾವ ನೋವು ಮರ ಅನ್ನೋಂಥದ್ದು ಬರ್ತಾವ್ರಿ ವಿಚಾರಗಳೇ. ಅದಕ್ಕೆ ಅದ ನಮ್ಗೆ ಅವಾಗ ಏನು ಗೊತ್ತಿಲ್ಲಲ್ರಿ, ಒಟ್ಟು ಮಾಡ್ಬೇಕು, ಜನ ಕೂಡಿಸ್ಬೇಕ. ಅದು ಏನಕೈತೆ ಭಜನ ಗೊತ್ತಿಲ್ರಿ. ನಾವು ಮಾಡಿದ್ ನೋಡಿದ್ರೆ ವಿಚಿತ್ರ ನಮ್ಗೆ ನಗಿಲು ಬರ್ತೈತಿ, ಕಲ್ಪನೆ ಮಾಡ್ಕೊಂಡ್ಬಿಟ್ರೆ. ಇಲ್ಲ ಸರ, ಪಾತ್ರ ಇಲ್ಲ ಸೂತ್ರ ಇಲ್ಲ ಹಾಡ್ಬೇಕಾದಂಗೆ ವಿಚಿತ್ರವಾದಂತ ಟೈಟಲ್. ಈ ಭಜನ ಕಾಳಗ ಅನ್ನೋದು ಹುಟ್ಟಾಕಿದ್ದ ನಾವು ಸರ್. ಕಾಳಗ ಮೊದಲು ಬರೀ ಬೇರೆ ಸ್ಪರ್ಧೆ ಗಿರ್ದೆ ಹಿಂಗ್ ಮಾಡ್ತಾರೆ ನಾವ್ ಅಂದ್ರೆ ಸರ್, ಒಟ್ಟು ಡಿಫ್ರೆಂಟ್ ಆಗಿ ಮಾಡೋಣ. ಈ ಒಂದ್ ಸಲ ಟೈಟಲ್ ಕೊಟ್ಟಿದ್ದು ಮತ್ತೊಂದ್ ಸಲ ನಾಮ ಕೊಡ್ಬಾರ್ದ ಅನ್ನೋಂತ ನಮ್ದೊಂದು ಜನರ ಮನವೊಲಿಸಾಕ. ಒಂದ್ ಏನೈತ್ರಿ, ತಿಳಿಯದೆ ಮಾಡಿದ ತಪ್ಪಲ್ಲ ಸರ್, ಕರೆಕ್ಟ್ ಸರ್. ತಿಳಿದ ಮಾಡಿದ್ರೆ ಮಾತ್ರ ತಪ್ಪ. ಈಗ ನಮ್ದು ಹಂಗನ ಹೇಳ್ತೇನ್ರಿ, ಚೆನ್ನೈಕ್ 1 ವರ್ಷ ದಿವಸ ಕಾಂಪಿಟೇಷನ್ ನಡೆದ ಸರ್. ಅದು ಕರೆಕ್ಟ್ ಸರ್, ಕರೆಕ್ಟ್. 5 ರಾಜ್ಯದ ದಕ್ಷಿಣ ಭಾರತ. ಪ್ರಥಮವಾಗಿ 200 1,000 ತಂಡದ ಪರೀಕ್ಷೆ ಆಗೈತ್ರಿ ಅದು. ಆಮೇಲೆ 200 ತಂಡ 40 ತಂಡ ಒಂದ್ ಇದಕ್ 40 ತಂಡ ಹಾಕಿದ್ರಿ ಅವ್ರು. ಮತ್ತ ಅಡಿಷನ್ ಕ್ರೆ 40 ತಂಡದ ನಂತರ ಹೊಳ್ಳಿ 18 ತಂಡ ಉಳಿದ್ರು ಕ್ವಾರ್ಟರ್ ಫೈನಲ್ ಕಂದ್ರೆ. ಕ್ವಾರ್ಟರ್ ಫೈನಲ್ 18 ತಂಡ ಮಾಡಿದಾಗ ಈಗ ನಮಗ ಕಪ್ ಇಟ್ಕೊಂಡ್ರು ದುಡ್ಡು ಕೊಟ್ರಿ ಅವ್ರು. ಆಕ್ಚುಲಿ ಅವ್ರು ಹೇಳಿದ್ರಿ, ನಿಮ್ಮ ಕರ್ನಾಟಕಕ್ಕ ನಮಗ ಸರಿ ಇಲ್ಲ, ನಾವು ನಿಮಗ್ ಕಪ್ ಕೊಡುದಿಲ್ಲ. ಸಾಧಾರಣ 8 ಮಂದಿ ಜಡ್ಜಸ್ಗಳನ್ನ ಚೇಂಜ್ ಮಾಡ್ರಿ ಸರ್, ನಮ್ಮನ್ನ ತೆಗಿಬೇಕಂತ ಹೇಳಿ ಅವ್ರು ಅಲ್ಲಿಂದ. ಆದ್ರ ಅವ್ರು ಯಾರಿಗೂ ತೆಗಿಬೇಕನ್ನೋ ಭಾವನೆನ ಬರ್ಲಿಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ನಾವು ನಿನಗ ಏನ್ ನಿನ್ನಂತ್ರ ಕಲಿಬೇಕಾಗಿಪ್ಪ ಅನ್ನೋದೊಂದು ಭಾವನೆನ ವ್ಯಕ್ತಪಡಿಸಿದ್ರು. ಹೊಳ್ಳಿ ಅವ್ರನ್ನ ಮೀರಿ 13 ದೇಶಕ್ಕೆ ಮೆಸೇಜ್ ಬಿಟ್ರ ಅವ್ರು. ದೇಶಕ್ಕೆ ಬಿಟ್ರ ಭಜನಾ ಅಂತಂದ್ರೆ ಈ 18 ತಂಡದೊಳಗೆ ನಿಮಗೆ ಯಾವ್ದ ಇಷ್ಟ ಐತಿ ಅಂತ 13 ದೇಶದವರೆಲ್ಲ ಬಸವೇಶ್ವರ ಭಜನಾ ಮಂಡಳ ಅಂತ ಹೇಳಿದ್ರು. ಒಂದೇ ಹೆಸರು ಹೇಳಿದ್ರು ಅವ್ರು. ಅವಾಗ ಅವರು ಕಪ್ ಮಾತ್ರ ಕೊಡುದಲ್ಪ, ಎಲ್ಲಾ ಮುಗಿಸ್ಕೊಂಡನ ಅಲ್ಲಿ ಬಂದಿದ್ರು ಸರ್. ಅವ್ರ ಕಪ್ ಕೊಡುದಿಲ್ಲ, ಒಂದ್ 50-60 ಮಂದಿ ದೊಡ್ಡ ಮಂದಿ ಕೂಡ್ರಿ ಕಪ್ ಬಿಡಬೇಕಪ್ಪ, ನೀ ಏನ ದುಡ್ಡು ಬಂದ್ರೆ ಒಯ್ಬೇಕಂತ ಇಷ್ಟ ಹೇಳ್ಬಿಟ್ರು. ಅದನ್ನ ನಮ್ಮ ಈ ಭಜನಾ ಕಾರ್ಯಕ್ರಮದೊಳಗ 2 ಸಲ ಇದಾಗಿತ್ರ ಹೋಗಿತ್ರ ತಂಡದ. ಅಂದ್ರೆ ಶೃಂಗೇರಿ ಮಠದ ಶಾಖಾ ತಂಡ್ರದ ಅವ್ರು ಡಿಬಾರ್ ಆದ್ರೂ ಹೊಳ್ಳಿ ಅವ್ರನ್ನ ಓಟ್ ಮೇಲೆ ತಗೊಂಡು ಅವ್ರಿಗೆ ಬರೇ ಪೋಸ್ಟರ್ ತೋರಿಸಿರ 1ನೇ ನಂಬರ್ ಅಂತ ಹೇಳಿ. ಆದ್ರೆ 2ನೇ ನಂಬರ್ ನಮ್ಮದ್ ಮಾಡಿಬಿಟ್ರಿ ಸರ್. ಹಿಂಗಾಯ್ತು. ಆದ್ರ ಅದ ಸಾಮ್ರಾಟ ಅನ್ನೋದು. ಹೌದು ಸರ್. ಅದ ನೋಡ್ರಿ, ಈಗ ನಾವು ನೀವು ಈಗ ವಿಷಯಗಳನ್ನ ಕೆಲವೊಂದಿಷ್ಟ ಇಂಟರ್ವ್ಯೂ ಹೇಳಿದ್ರಿ. ಈಗ ನಮ್ಗ ಈಗ ಗೊತ್ತಾತ. ಈಗ ನಾವು ಬರೀ ಮೊಬೈಲ್ನಾಗ ಚಾನಲ್ ನೋಡ್ತಿದ್ರಿ, ಶಂಕರ್ ಚಾನಲ್ನಾಗ ಏನೋ ಬರ್ತಿತ್ರಿ, ಅದ ನೋಡ್ತಿದ್ವಿ. ಆದ್ರೆ ನಮಗೆ ಯಾರು ಕಪ್ಪು ಕೊಟ್ಟರೋ ಬಿಟ್ರೋ ಸೆಕೆಂಡರಿ ಗೊತ್ತಿಲ್ಲ. ನಮ್ಮ ಕರ್ನಾಟಕಕ್ಕೆ ನಮ್ಮ ಕರ್ನಾಟಕ ಕಳಸನ ನೀವು ಈ ಭಜನಾ ರಂಗದೊಳಗ. ಯಾಕಂತಂದ್ರೆ ಈಗ ಅವ್ರದ್ದಾದಂತ ಒಂದೊಂದು ವೇದೊಳಗ ಎಲ್ಲರೂ ಕಲಿತಾ ಇರ್ತಾರೆ. ಬಟ್ ಈ ವಚನ ಸಾಹಿತ್ಯ ಮತ್ತು ದಾಸರ ಪದಗಳನ್ನ ಹಾಡೋದ್ರೊಳಗ ನೀವು ಮಾತ್ರ ನಮ್ಮ ಕರ್ನಾಟಕ ಕಳಸನ. ಯಾಕಂದ್ರೆ ನಮ್ಮ ಕರ್ನಾಟಕದ ಹೆಸರು ತಗೊಂಡ್ಬಂದಿರಿ ನೀವು. ದೇವಗಾಂವ್ ಅಷ್ಟ ಅಂತ ಏನ್ ಬರಲ್ರಿ. ಈಗ ನಾವು ನಮ್ಮ ಊರೊಳಗ ನಮ್ಮ ತಾಲೂಕು ಜಿಲ್ಲಾದೊಳಗ ಅಷ್ಟ ನಮ್ಮ ಗ್ರಾಮ ಇದೆ. ಹೊರ ರಾಜ್ಯಕ್ಕೆ ಹೋದ್ವಿ ಅಂದ್ರೆ ನಮ್ಮ ಕರ್ನಾಟಕ ಹೆಸರು ತಂದೆ. ಅದಕ್ಕೆ ನಾವು ದೊಡ್ಡ ಖುಷಿ ಪಡ್ತೇವೆ, ದೊಡ್ಡ ಹೆಮ್ಮೆಯಿಂದ. ಆಮೇಲೆ ನಿಮಗ್ ನಾನು ಆಕ್ಚುಲಿ ಬರ್ಬೇಕಂತ ನಾನು ಭಾಳ ದಿವಸದಿಂದ ಅಂದ್ರೆ ನಾವೊಂದು ಉದ್ದೇಶ ರೀ, ಒಟ್ಟು ಎಲ್ಲಾ ಕಲಾವಿದರನ್ನು ಗುರುತಿಸೋದು ಮತ್ತೆ ಎಲ್ಲರಿಗೂ ಒಂದು ವೇದಿಕೆ ಅಂದ್ರೆ ಏನ್ರಿ, ನಮ್ಮ ಕರುನಾಡ ರತ್ನಗಳು ಅನ್ನುವಂಥದ್ದು ಒಂದು ಮನೆ ಇದೆ. ಇದ್ರೊಳಗೆ ಎಲ್ಲರೂ ಸೇರ್ಸೋಣ. ಈಗ ಎಲ್ಲರೂ ಒಂದೇ ಮನೆಯೊಳಗನ ನಾವು ಅಂತಂಬರಂಗಿರೋನು, ಮತ್ತೆ ಒಬ್ಬರಿಂದ ಒಬ್ಬರಿಗೆ ವಿಷಯಗಳ ತಿಳಿತಾವ. ಆಮೇಲೆ ನಮ್ಮ ಕಷ್ಟ ಸುಖ ಈಗ ನೋಡ್ರಿ, ನಿಮ್ಮ ಕಷ್ಟ ಸುಖಗಳನ್ನ ನಮ್ಗೆ ಕೇಳಿದಾಗ ಗೊತ್ತಾಗ್ತದೆ. ಆಮೇಲೆ ಎಲ್ಲರೂ ಬಂದು ಎಲ್ಲರಿಗೆ ಹೇಳಕ್ ಆಗುದಿಲ್ಲ, ಮತ್ತೆ ಹೇಳಿದ್ರು ಕೇಳುವಂತ ಟೈಮ್ ಇಲ್ರಿ ಈ ಜನತೆಗೆ. ಇದನ್ನ ಮಾಡೋದ್ರಿಂದ ಸ್ವಲ್ಪ ಟೈಮ್ ಸಿಕ್ಕಾಗ ನೋಡ್ತಾ ಇರ್ತಾರೆ. ಆಮೇಲೆ ಒಬ್ಬರಿಂದ ಹೇಳ್ಬಿಟ್ಟಲ್ರಿ ಒಂದೇ ಮನೆ ಅಂತೇಳಿ. ಈಗ ಮತ್ ಹಂಗ ಮುಂದೆ ಯಾರ್ಯಾರು ನಮ್ಮ ಪ್ರಯಾಣದೊಳಗೆ ಯಾರ್ಯಾರು ಸಿಗ್ತಾರೋ ಗೊತ್ತಿಲ್ಲ, ಬಟ್ ಎಲ್ಲರೂ ಒಂದು ಮನೆಯೊಳಗೆ ಕೂಡಿಸೋದು ನಮ್ದೊಂದು ಉದ್ದೇಶ. ಅದಕ್ಕೆ ನಾವು ನಿಮ್ಗೆ ಯಾವಾಗೋ ಬರ್ಬೇಕಂತ ಇತ್ತ, ಅದ್ರ ಅವಕಾಶ ಯಾವಾಗ ಕೂಡಿ ಬರ್ತೈತಿ ಹಂಗ ಕಾಯ್ಕೊಂತ ಕೂತಿದ್ವಿ. ನಮ್ಮ ಬುಡ್ರಕಟ್ಟಿ ಬಸವಣ್ಣರ ಈಗ ನಮ್ಮ ವಿಚಾರಗಳನ್ನ ಅದ ಒಂದೇ ಇದ್ದಾಗ ಗಮಕ ನಾವು ಅದೇನಂತಾರಲ್ರಿ, ರೋಗಿ ಬಯಸಿದ್ದು ಹಾಲು ಅಣ್ಣ, ಡಾಕ್ಟರ್ ಹೇಳಿದ್ದು ಅದ ಅಂತೇಳಿ. ಹಂಗೆ ನಾವು ಒಂದ್ಸಲ ದೇವಗಾಂವ್ ಗುರುಗಳ ಕಡೆ ಹೋಗಿ ಅವ್ರ ಸಂದರ್ಶನ ಮಾಡಬೇಕು ಅನ್ನುವಂತ ವಿಚಾರದೊಳಗಿದ್ದಾಗ ಅವ್ರು ಹಚ್ಚಿಬಿಟ್ರು ನಮ್ಗೆ. ಇಲ್ಲ ಸರ, ನೀವು ನಮ್ಮ ದೇವಗಾಂವ್ ಗುರುಗಳದು
ಮಾಡಬೇಕ್ರಿ ಅದೇ ಮಾಡದೇನ್ರಿ ಮಾಡಕಾಯ್ತೇವೆ ಹೋಗುಂತವ್ರಿ ಅಂತಂದ್ವಿ ತಿಳ್ಕೊಂಡ್ರಿ. ಮತ್ ಬಸನಾರು ನಾವು ಅಗದಿ ಒಳ್ಳೆ ಕಾಂಟ್ಯಾಕ್ಟ್ ಅದೇವ್ರಿ ನಾವು ಕರೆಕ್ಟ್ ಸರ್ ಕರೆಕ್ಟ್. ಅಗದಿ ಅವ್ರ ನಮ್ಮ ಮ್ಯಾಲ ಪ್ರೀತಿ ಬಾಳ. ಆಕ್ಚುಲಿ ಇವತ್ತು ನಾವು ಅವ್ರ ಮ್ಯಾಲ ಪ್ರೀತಿ ಬರಕ್ ಅಂದ್ರೆ ಮತ್ತ ಅವ್ರ ಹೊಲ್ಲಾಗಿನ ಕೆಲಸ ಇತ್ತಂದ್ರೆ ನೀವು ಬರಬೇಕಂದ್ರೆ ಅದ್ ಬಿಟ್ಟು ಅವ್ರು ಬರ್ತೇವಂದ್ರೆ ಇಲ್ರಿಪ್ಪ ನಾವೀಗ ಇದನ್ನ ಮಾಡಕತ್ತೇವ ಅಂದ್ಮೇಲೆ ನಮ್ಗೆ ಇದು ದಿನ ಇರೋದೇ ಇದೆ, ಮತ್ತೆ ಮನಿ ಎಲ್ಲ ಮೊದಲ ಆದಲ್ರಿ, ಮತ್ತೆ ಯಾಕೆ ಅದನ್ನ ಬಿಟ್ಟು ಬರ್ತೀರಿ ನಡೀತೈತವ್ರಿ ನಾವ ಹೋಗಿ ಬರ್ತೇವೆ ಅಂತ ಮತ್ತೆ ಅವ್ರಿಗೆ. ಇವತ್ತ ನನ್ನ ಅಭಿಪ್ರಾಯ ಏನ್ ಸರ, ನಾ ಇವತ್ತು ಸವಾಲ್ ಅಂತ ನಾವು ಕೆಟ್ಟ ತತ್ವ ಅಂತ ನಾವು ಚಲೋ ಈ ಭಾವನೆ ಇಲ್ರಿ. ಹೌದೌದೌದು ನಿಜವಾಗ್ಲೂ ನನ್ನ ಲೆಕ್ಕದೊಳಗ ಸರ್ ಈಗ ಶರೇಬಾಳ ಸಿದ್ಲಿಂಗ್ ಅನ್ಬಹುದು, ಹೌದೌದೌದ್ರಿ, ಸಂತೋಷ್ ಬಸವನಕೊಬ್ಬ ಸಂತೋಷ್ ಅನ್ಬಹುದು, ಕನಿವಣ್ಣಪ್ಪ ಮಾರುತಿ ಇರ್ಬೋದು, ಕರೆಕ್ಟ್, ದೇವರು ಕೊಂಡ ಬಸನ್ ಇರ್ಬೋದು, ಹೌದೌದೌದು, ಇಂಗ್ರಳಿ ಮಾರುತಿ ಇರ್ಬೋದು, ಮತ್ತೀಗ ನಮ್ಮ ಯಾರ್ರಿ ಕುರುಬಟ್ಟಿ ರಮೇಶ್ ಅಣ್ಣ, ಈ ಬಸವಣ್ಣ ಇರ್ಬೋದು ನಮ್ಮ ಹೌದ್ರಿ ಬುಡ್ರಕಟ್ಟಿ. ಹೌದ್ರಿ. ಈಗ ನಾವು ಎಷ್ಟ ಎಲ್ಲಾ ಕಲಾವಿದರು ಇವತ್ತು ನಮ್ಮ ಮೂಗಬಸವರಾಜ್ ಇರ್ಬೋದು, ಹುಲಿಗಿರಿ ಬಾಬು ಇರ್ಬೋದು, ನಮ್ಮ ಹುಲಿಕೆರಿ ಕಲ್ಮೇಶ್ ಅಂತ ಒಬ್ಬ ಕಲಾವಿದ, ನಮ್ಮ ಶ್ರವಣ್ ಕುಮಾರ, ಮತ್ತೆ ಶಿಂಗನಳ್ಳಿ ಅವರ ಮಲ್ಲಪ್ಪ ಅಂಗಡಿ ಅಂತ ಹೇಳ್ರಿ ಅವರು ಒಬ್ರು ಕಲಾವಿದರು, ನಮ್ಮ ಮಲ್ಲಪ್ಪ ಡಗ್ಗವಾದಕರು ತನ್ನವಾದಕ, ಇವೆಲ್ಲ ಈಗ ನಮ್ಮ ಮಲಿಗೌಡ ಪ್ರಕಾಶ್ ಇರ್ಬೋದು, ಮತ್ತ ನಮ್ಮ ದೇವೇಂದ್ರ ಗುರುಗಳಂತೀವಿ ಅವ್ರು ನಮಗ್ ಸದಾ ಸಪೋರ್ಟ್. ನಮ್ಮ ಗುರುಗಳ 4 ಕೋಟಿ ಎಲ್ಲ 1000 ಕೋಟಿ ಮಂದಿಯಾಗ ಆದ್ರೂ ನಮ್ಮ ಗುರುಗಳನ್ನ ಮುಗೋದ ದೇವೇಂದ್ರ ಅವ್ರದ್ದು ಮನಸ್ಸು ದೊಡ್ಡದ್ ಬಿಡ್ರಿ, ಬಾಳ ದೊಡ್ಡದ ಸಮುದ್ರ ಅವ್ರದ. ನನ್ನ ಅಭಿಪ್ರಾಯ ಹೇಳ್ರಿ ನಿಮ್ಗೆ, ಕರೆಕ್ಟ್ ಸರ್. ಅಣ್ಣ ಹಾಕಿ ವಿದ್ಯೆ ಕೊಟ್ಟಂತ ದೇವ್ರ ಹೌದೌದೌದೌದು ನನ್ನ ಮನಸ್ಸಿನ ಆಳ ಮನದಾಳದ ಮಾತು. ಈಗ ನೋಡಿ ಸರ್, ಅಂತ ಒಂದು ವ್ಯಕ್ತಿ ನಮ್ಮಲ್ಲಿ ನಾವು ಇಟ್ಕೊಂಡೆ ಅವ್ರನ್ನ ಒಂದ್ ಅಂದ್ರೆ ನಮ್ಗೆ ಆಕ್ಚುಲಿ ನಮ್ಗೆ ಗೊತ್ತಿಲ್ಲದ ಅಂದ್ರೆ ಈಗ ಒಬ್ಬರಿಂದ ಒಬ್ಬರಿಗೆ ಅವ್ರನ್ನ ಜಗತ್ತಿಗೆ ಸ್ವಲ್ಪ ನಾವು ಒಂದ್ ಏನೋ ತೋರ್ಸಂಗ ಆಗ್ತದೆ, ಅದು ದೊಡ್ಡ ಖುಷಿ ರೀ. ಇಷ್ಟೆಲ್ಲ ಕಲಾವಿದ ಸುದ್ದಿ ಹೇಳಲ್ಲ ಸರ್ ನಾ ಈಗ. ಹ್ಞೂ ಸರ್ ನಾ ಬೆಳೆಯೋದಕ್ಕಿಂತ ನನ್ನ ಎಲ್ಲಾ ಬೆಳೆಸ್ತವ್ರಿ ಎಲ್ಲಾ ಕಲಾವಿದರಂತ ನನ್ನ ಮನಸ್ಸು. ಕರೆಕ್ಟ್ ಸರ್ ಹೌದ್ರಿ. ಕರೆಕ್ಟ್ ಸರ್. ತಂದೆ ತಾಯಿದು ನಮ್ಮ ಗುರುವಿಂದು ಹೌದೌದೌದು ಸರ್, ಎಲ್ಲಮ್ಮ ತಾಯಿದಾತಿ ಬಸವಣ್ಣಂದತಿ ಎಲ್ಲಾ ನಮಗ ಆಶೀರ್ವಾದ ಇದ್ದಾಗ ನಮಗ್ ಬೆಳ್ಯಾಕ ಒಂದ ಹಾದಿ ಸರ್, ದಾರಿ ಸಿಕ್ಕದ್ರಿ, ಒಳ್ಳೆ ದಾರಿ ಸಿಕ್ಕದ, ಕೆಟ್ಟ ದಾರಿ ಅಂತ ನಾ ಹಿಡ್ಕೊಂಡಿಲ್ಲ, ಇನ್ನು ಮುಂದಾದ್ರೂ ಹಿಡಿದಿಲ್ಲ. ಇದು ನನ್ನ ವೈಯಕ್ತಿಕ ಭಾವನೆ. ಹೌದೌದೌದು. ಈ ಜಗತ್ತನ್ನು ಆ ರೀತಿ ಒಳ್ಳೆ ದಾರಿ ಆಶೆ. ಕರೆಕ್ಟ್ ಸರ್, ಕರೆಕ್ಟ್. ಮತ್ತ ಕಲಾವಿದರ ಮನಸ್ಸ ಯಾರೋ ಇರಲ್ರಿ ಇವತ್ತು ಜಗತ್ತದ್ರಿ ನಮ್ಮಪ್ಪ. ಹೌದು ಸರ್, ಹೌದೌದು. ಕಾಂಪಿಟೇಷನ್ ಕರೆಕ್ಟ್ ಸರ್. ಆದ್ರ ಮನಸ್ಸ ಒಂದೇ ಜಗತ್ತೈತ್ರಿ. ಮತ್ತೆ ಬಾಳ ನೋಡ್ರಿ, ಈಗ ಎಲ್ಲಾ ಸಾಕಷ್ಟು ಹಳ್ಳಿ ಒಳಗೆ ಕಲಾವಿದರ ಅದಾರ, ಅವ್ರ ಶ್ರಮ ಹೆಂಗೈತಿ ಅಂದ್ರೆ ಸರ್, ಅವ್ರದ್ದು ಪಾಪ ಏನೇನು ಹಿಂದೆ ಅವ್ರದ್ದು ಪರದೆಯಿಂದ ಬಹಳಷ್ಟು ಕಷ್ಟಗಳ ಎಲ್ಲರೂ ಇರ್ತಾವ, ಅದನ್ನೆಲ್ಲ ಬದಿಗಿಟ್ಟ ಏನೋ ಒಟ್ಟಿದ್ರೆ ಮಾಡ್ಬೇಕಂತ ನಿರಂತರ ಮಾಡ್ಕೊಂತ ಬಂದಾರ. ಅವ್ರ ಊರನ್ನ ಅವ್ರ ಗ್ರಾಮವನ್ನ ಈ ನಮ್ಮ ಕರ್ನಾಟಕಕ್ಕೆ ಒಂದು ಗುರುತಿಸ್ಕೊಟ್ರ. ಈಗ ನೋಡ್ರಿ, ಒಂದ್ ಹಳ್ಳಿ ನಾವು ಇದು ಹುಡ್ಕೊಂತ ಬಂದಿವಿ ಸರ್. ಫಸ್ಟ್ ಟೈಮ್ ನಾವು ಬಂದಿದ್ದೆ, ಕೇಳೇವಿ ಸರ್, ಸಾಕಷ್ಟು ಸಲ ಕೇಳಿವೆ, ನಿಮ್ದು ನೋಡಿವೆ, ಮತ್ತೆ ನಮ್ಮ ಶಿವಾನಂದಪ್ಪರ ಈ ಶಾಖ ಇರೋದ್ರಿಂದ ಈ ಗ್ರಾಮ ನಮ್ಮ ತಿಂಗಳಿಗೆ ಯಾವಾಗ ಐತಿ, ಆದ್ರೆ ನಾವು ಇವತ್ತಿಗೆ ಬಂದಿಲ್ಲ, ಫಸ್ಟ್ ಟೈಮ್ ಹೆಜಿಟ್. ಅಂದ್ರೆ ಇಂಥ ಒಂದು ಹಳ್ಳಿ ಒಳಗೆ ನೀವು ಕರ್ನಾಟಕದ ಕಳಸಾಗಿ ಒಳದಿರಿ ಅಂತಂದ್ರೆ, ಅಂದ್ರೆ ಈ ಗ್ರಾಮಕ್ಕೆ ನೀವು ಸಲ್ಲಿಸಿರ್ತಕ್ಕಂಥ ಸೇವೆ ಬಹಳ ಅಪಾರ ಐತ್ರಿ. ಅದ ನಮಗ್ ಗೊತ್ತಿರೋದಲ್ಲ ಹೆಂಗ ಸರ್, ನಾವು ಭೂಮಿ ಮೇಲೆ ಹಂಗ ಪೈರಿ ಹತ್ಕೊತ ಹೋಗ್ತಾ ಇರ್ತೇವೆ, ನಮ್ಗೆ ಗೊತ್ತಿರೋದಿಲ್ಲ ನಾವು ಭೂಮಿಯಾಗ ಅದೇ ಅನಿಸಿರ್ತೈತೆ, ಅಂದ್ರೆ ಒಂದು ಅದು ಸಮ ಇರ್ತೈತೆ. ಹತ್ತುವಾಗ ಹತ್ತಿದ ಮ್ಯಾಲ ನೋಡಿದಾಗ ಗೊತ್ತಾಗ್ತದೆ ಸರ್. ಅದು ಯಾವಾಗ ನಾವು ನೋಡ್ತೇವೆ ಅಂದ್ರೆ ಅದು ನಾವ್ ಇಲ್ಲೋ ಟೈಮ್ನಾಗ ನೋಡೋದು, ಅದನ್ನ ಭಗವಂತ ತೋರಿಸ್ಕೊಡ್ತಾನ. ಆಮೇಲೆ ನಾವು ಸುಮ್ಮನೆ ಆಗ್ತಾ ಇರೋದು ಸರ್. ಆಮೇಲೆ ಸರ್, ಈಗ ಈ ಭಜನಾ ರೀ ಇಲ್ಲೇನು ಮಾಡ್ತಾ ಇರ್ತೀವಿ? ಇಲ್ಲೇ ಮಾಡ್ತೀವಿ ಸರ್, ಇಲ್ಲೇ ಮಾಡ್ತೀವಿ. ಅಂದ್ರೆ ಈಗ ಕಬ್ಬು ಮುರಿದು ಭತ್ತ ಕೊಯ್ದು ಹಂಗಾಮ ಐತ್ರಲ್ಲ, ಈ ಟೈಮ್ದಾಗ ಒಂದ್ ಸ್ವಲ್ಪ ರೆಸ್ಟ್ ಇರ್ತೈತ್ರಿ. ಕರೆಕ್ಟ್ ಸರ್, ಸಂಪರ್ಸ ಸರ್, ಒಳಗ್ ಬಾಳ ಚಂದ ಇರ್ತದೆ ಸರ್. ನೋಡ್ರಿ ಬಂದ ಸುಮ್ಮನೆ ಆರಾಮ್ ಒಂದ್ 10 ನಿಮಿಷ ಕುಂತು ಬಿಟ್ರೆ ಆಗ್ಲಿ ಮನಸ್ಸಿಗೆ ಎಷ್ಟು ಶಾಂತ ಅನಿಸ್ತೈತಿ. ಎಲ್ಲಾ ನೋಡ್ರಿ, ಯಾವ್ದನ್ನೆಲ್ಲಾದನ್ನು ನಡಸಾವ್ ಮ್ಯಾಗೆ ನಾವು. ಕರೆಕ್ಟ್ ಸರ್. ಅವ್ನು ಬಿಟ್ಟಂತ ಏನಿಲ್ಲ. ಒಂದ್ ಹುಲ್ಲು ಕಡ್ಡಿ ಅಡಿಗಾಡಬೇಕತ್ರು ಭಗವಂತನ ಹೌದ್ರಿ. ಅವನು ವಿರೋಧ ನಾವು ನಡೆದ್ರೆ ನಮ್ಗ ಹೆಚ್ಚು ಕಡಿಮೆ ಅನಿಸ್ತೈತಿ. ಹೌದು ಸರ್, ಕರೆಕ್ಟ್. ಅವ್ ಹೇಳಿದಾನ್ರಿ ಹಿಂಗ ನಡೀರಿ ಅಂತೇಳಿ ಅದನ್ನ ಬಿಟ್ಟು ನಡೀತಾವ ಅಂದ್ರೆ ನಮಗ ಎಲ್ಲಾನು ಅವ್ ತೊಗೊಳಕ್ ಆಗುಲ್ಲ. ತಿಳಿಲಾರ ತಪ್ಪನ್ನ ಅಟ್ಟಿಸ್ಕೊತಾನ್ರಿ ಅವ್. ಈಗ ಇದು ನೇಮನ ಹೇಳ್ತದ್ರಿ ಜಗತ್ತಿಂದ, ತಿಳಿಲಾರದ ತಪ್ಪು ಮಾಡಿದಾನಪ್ಪ ಅವ್ನ್ ಬಿಟ್ಟು ಬಿಡಂತಾನ. ತಿಳಿದ ತಪ್ಪು ಮಾಡಿದ ಅವ್ನೇನ್ ಬಿಡುದಿಲ್ಲ. ಧರ್ಮ ಬೇಕ್ರಿ. ಹೇಳ್ಬಿಟ್ಟಿದಾರ್ರಿ, ಕಡ್ಕೊಂಡ್ ಮಾಂತಪ್ಪ ಹೇಳಿದಾರ, ಯಾಕ ಚಿಂತೆ ಮಾಡತ್ತಿದಿ ಎಲೆ ಮನೆಗೆ, ನಿನಗ ಯಾವ ತರ ಸುಖವಿಲ್ಲೋ ಎಲೆ ಮನೆ, ಲೋಕನಾಥನ ಧ್ಯಾನವ ಮಾಡಿ ಸಾರ್ಥಕ ಮಾಡಿಕೊಳ್ಳಲ್ಲ ಎಲೆ ಮನವಿ ಅಂತ. ಅವೆಲ್ಲ ಅನುಭವದ ಮಾತಾಡಿ ಸರ್. ಅವ ಇವತ್ತಿನ ಪೀಳಿಗೆ ಹಾಡಾಗಿ ಉಳ್ದವ. ಆದ್ರೆ ನಾವು ಅವನ್ನ ಅಳವಡಿಸ್ಕೋಬೇಕಷ್ಟೇ.
ಅಳವಡಿಸ್ಕೋಬೇಕು ಸರ್. ಹ್ಞೂ ಸರ್, ಹ್ಞೂ ಸರ್, ಆಗಲೇ ಏನಿಲ್ರಿ ಹ್ಞೂ ಸರ್. ಈ ಕಲಿಯುಗದ ಆಟ ಏನಾಗೈತೆ ಅಂದ್ರೆ ಕೀಲ್ ಇಲ್ಲದ ಬಂಡಿ ಆಗೈತಿ. ಕರೆಕ್ಟ್ ಸರ್, ಕರೆಕ್ಟ್ ಓಡಾಕತ್ತದ್ರಿ ಎಲ್ಲಿ ಗಾಲಿ ತಟ್ಟಾಕೋ ಅಲ್ಲಿ ಬಿದ್ದು ಬಿಡ್ತದ್ರಿ. ಹಿಂಗಾಗೈತಿ. ಕರೆಕ್ಟ್ ಸರ್, ಕರೆಕ್ಟ್ 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 ಕರೆಕ್ಟ್. ಅದಕ್ಕ ಸ್ವಲ್ಪ ಇದನ್ನ ಹಿಡ್ಕೊಳ್ಳೋ ಶಕ್ತಿ ನಮ್ಮ ಮಾನವರಲ್ಲಿ ಐತೆ. ಆಯ್ತು ಸರ್, ಆಯ್ತು ಆಯ್ತು. ಹಿಡ್ಕೋಬೇಕು, ಹಿಡ್ಕೊಂಡ್ರೆ ಒಳ್ಳೇದಾಕತಿ ಅಂತ ನಮ್ಮ ಅನಿಸಿಕೆ. ಕರೆಕ್ಟ್ ಸರ್, ಕರೆಕ್ಟ್ 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 ಕರೆಕ್ಟ್. ಕೆಟ್ಟದ್ ನಮ್ಮನ್ನ ಮೋಕ್ಷಕ್ಕೆ ಇಳಂಗಿಲ್ಲ ಸರ್. ಕರೆಕ್ಟ್ ಸರ್. ಚಲೋದನ ಇಳಿತೈತಿ. ಕರೆಕ್ಟ್ ಸರ್. ಮೋಕ್ಷಕ್ಕೆ ಒಯ್ಯೋದು ಚಲೋದನ. ಹೌದು ಹೌದು ಹೌದು. ಕೆಟ್ಟದ್ದು ಒಯ್ದು ನರಕಕ್ಕನ. ಕರೆಕ್ಟ್ ಸರ್, ಕರೆಕ್ಟ್. ಆಗಲೇ ಒಂದು ಮಾತು ಹೇಳಿದ್ರಿ ಸರ್ ನೀವು, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋಬಾರ್ದು ಅನ್ನೋದು ಬಹಳ ಒಳ್ಳೆ ಒಂದು ಅನುಭವದ ಮಾತು ಸರ್. ಯಾಕಂದ್ರೆ ನಾವು ತಿದ್ಕೊಂತ ನಾಳೆ ನೋಡೋಣ ಮಾಡೋಣ ಅನ್ನುವಂತ ವಿಚಾರ ಎಲ್ಲ ಸ್ಪಾಟ್ನಾಗ ಆಗಬೇಕು. ಹೌದೌದು. ಯಾಕಂತಂದ್ರೆ ನಾವೀಗ ಟಿಕೆಟ್ ತಗೊಂಡಿದ್ದೆ ನನ್ನಂತೆ ಟಿಕೆಟ್ ಐತಿ ರೈಲ್ವೆ ಎಲ್ಲಿ ಹೋಗ್ತಂದ್ರೆ ತನ್ನ ಟೈಮಿಂಗ್ ಇರ್ತೈತಿ. ಅದಕ್ಕೆ ಆಯುಷ್ಯ ಯಾವಾಗ ಹೋಗಿದ್ದು ಗೊತ್ತಾಗ್ಬಿಡ್ತಿದೆ. ಹೌದೌದು ಸರ್. ಅದಕ್ಕ ಇಷ್ಟ ಐತ್ರಿ. ಇದಕ್ ತರೋದೇನ್ರಿ ಹೇಳ್ತಾರ, ಇದನ್ನು ಸಾಹಿತ್ಯ ಬರ್ದನ್ರಿ. ನೀ ಸತ್ತ ಮ್ಯಾಲ ಬಣ್ಣದ ತೇರ ತರ್ತಾರನ್ನ, ನೀ ಹೋಗುವಾಗ 4 ಮಂದಿ ಹೊರತಾರನ್ನ, ಹೋಗಿದು ಬರ್ತಾರನ್ನ ಅಂತ ಮಾಡಿ ಅಂತ. ಅದಕ್ರಿ ಇದ್ದಾಗ ನಾವು ಏನಾದ್ರೂ ಪಡ್ಕೋಬೇಕ್ರಿ. ಕರೆಕ್ಟ್ ಸರ್, ಕರೆಕ್ಟ್. ಹೋದ ಬಳಿಕ ಏನ್ ಮಾಡಕ್ಕಾಗಲ್ಲ ಸರ್. ಕರೆಕ್ಟ್. ಸತ್ರು ಹೆಸರು ಉಳಿಬೇಕಂದ್ರೆ ಒಳ್ಳೇದನ್ನ ಮಾಡ್ಬೇಕು. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಹೌದ್ರಿ. ಸತ್ರು ಇದ್ದ ಹಾಗೆ ನಡಿಬೇಕಂತ. ಹೌದೌದೌದೌದು ಸರ್. ಕರೆಕ್ಟ್. ಅದಕ್ಕೆ ಶರಣ ಹೇಳ್ತಾರಲ್ರಿ, ಇರಬೇಕು ಇಲ್ಲದಿರಬೇಕು ಹರಿದಾಸರು ಸಂಸಾರದೊಳಗೆ ಅಂತ. ಹಂಗ ಸರ ಎಲ್ಲ ಒಳ್ಳೇದಾದ್ರೆ ಒಳ್ಳೇದಾಕತ್ರೆ. ಮತ್ ನಾವ್ ಅದನ್ನ ತಿದ್ಕೊಳ್ಳಿಲ್ಲ ಅಂತಂದ್ರ ಅದ್ ನಮಗ್ ಕೆಟ್ಟದ್ದನ ಆಗುದ್ರ. ಏನ್ ಮಾಡಕ್ ಏನ್ ನಡಿತೈತ್ರಿ. ಮತ್ತೆ ನಾವು ಬರ್ದದ್ ಏನೈತಿ ನೋಡ್ಬೇಕಲ್ಲ. ನಾವ್ ಹೆಂಗ್ ನಡಸ್ತಾನ ಹಂಗ ನಡಿಬೇಕ್ರಿ. ನಮ್ಮನ್ ಕೊಲ್ಲವ ಅವನ, ಜಗತ್ತನ್ನ ಕೆಟ್ಟ ವಿಷಯದ ಬಗ್ಗೆ ನಿಂದನೆ ಮಾಡಿ ಕೆಡಿಸ್ಬೇಡ್ರಿ ಅಂತ ನಮ್ಮ ಅಭಿಪ್ರಾಯ. ಮತ್ತೇನು ಬಸವಣ್ಣವ್ರ ಏನ್ ಹೇಳಿದ್ರಿ, ನನಗಿಂತ ಕಿರಿಯರಿಲ್ಲ. ಮತ್ ನಾ ಯಾರ್ರಿ ಅವನಕ್ಕೂ ದೊಡ್ಡವೇನ್ರಿ? ಅವ್ರು ಏನ್ ಕಿರಿಯರಿಲ್ಲ ಅಂದಾರಲ್ರಿ, ಅವನಕ್ಕೂ ಕಿರಿಯನು ಮನುಷ್ಯ. ನನಗ ಅಷ್ಟು ಕಿಮ್ಮತ್ತಿಲ್ಲ. ನನ್ನ ಅಭಿಪ್ರಾಯ. ನಿಮ್ದು ಒಳ್ಳೆ ಅಭಿಪ್ರಾಯ ಹೇಳಿದ್ರಿ. ಬಟ್ ಎಲ್ಲರೂ ಪ್ರಯತ್ನ ಮಾಡ್ಲಿ, ಮಾಡ್ಬೇಕು. ದೊಡ್ಡದು ಯಾವ್ದಿಲ್ಲ. ನಿಮ್ ಶ್ರಮಣ ನಿಮ್ಗ ಅರಿವೆ ಗುರು ಅಂತ ಹೇಳ್ತಾರಲ್ಲಾಗ್ರಿ. ನಿಮ್ ಶ್ರಮಣ ನಿಮಗೈತಿ. ಮತ್ತೆ ಎಲ್ಲರೂ ನೀವೇ ಪ್ರಯತ್ನ ಮಾಡ್ರಿ. ಎಲ್ಲರೂ ಒಂದ್ ದಿವಸ ಮೋಕ್ಷದ ದಾರಿ, ಧರ್ಮದ ದಾರಿ ಸಿಗ್ತೈತಿ ಅನ್ನೋದಕ್ಕ ನಿಮ್ಮ ಒಂದ್ ಖುಷಿ ಆತ್ರಿ. ನಾವ್ ಅದನ್ನ ಹೇಳ್ತೇನೆ, ಧರ್ಮದ ದಾರಿ ಹಿಡ್ರಿ. ಕರೆಕ್ಟ್ ಸರ್. ಆದ್ರ ನಿಮ್ಗ ಫಲ ಐತಿ. ಕರೆಕ್ಟ್ ಸರ್, ಕರೆಕ್ಟ್ 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 ಕರೆಕ್ಟ್. ತಡವಾಗಿ ಬರ್ಬೋದ್ರಿ. ನಾವು ನೀವೆಲ್ಲ ಕೂಡ ಒಂದ್ ದಿವ್ಸ ಅದಕ್ಕ ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಸತ್ಯ ದಾರಿಲಿಂದ ದುಡಿ ನಾವು ನೀವೆಲ್ಲ ಕೂಡ. ಹೌದು ಸರ್, ಹೌದು. ಒಂದ್ ದಿವ್ಸ ಅದಕ್ಕೆ ಬೆಲೆ ಐತಿ. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದನ್ನ ಏನಲ್ರಿ, ಅದ ಈಗ ಕೇಳಿಲ್ಲದ ಬಂಡಿ ಓಡಾಕತ್ತಂದ್ರ ಒಂದ್ ದಿವ್ಸ ಕಳಿಸ್ಕೊಂಡು ಬಿಡೋ. ಕರೆಕ್ಟ್ ಸರ್. ಅದಕ್ಕ ಇವತ್ತ ಧರ್ಮದಿಂದ ನಡಿಬೇಕಂತೇಳಿ ನಮ್ಮ ಆಶಯ. ನಮ್ಮ ಎಲ್ಲಾ ಕಲಾವಿದರಲ್ಲಿ ಬೇಡಿಕೊಳ್ಳೋದೇನಂತಂದ್ರ ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಸತ್ಯವನ್ನ ನೋಡ್ರಿ, ತತ್ವ ಪದಗಳನ್ನ ಹಾಡ್ರಿ, ಒಳ್ಳೆ ವಿಷಯಗಳನ್ನ ಬಳಸ್ರಿ. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಅದಕ್ಕ ನಿಮಗ್ ಶಕ್ತಿ ಐತಿ. ಆದ್ರ ಅಶ್ಲೀಲತೆ ಬೆಳೆಸಬೇಡ. ಭಗವಂತ ಅಭಿಪ್ರಾಯ. ಭಗವಂತ ಎಲ್ಲರಿಗೂ ವಿದ್ಯೆ ಕೊಟ್ಟಾನ, ಜ್ಞಾನ ಕೊಟ್ಟಾನ. ಒಳ್ಳೇದಕ್ ಬಳಸ್ಬೇಡಿ ಅನ್ನೋದು ಇಷ್ಟ ರೀ. ವಿದ್ಯೆಯನ್ನ ಒಳ್ಳೇದಕ್ ಬಳಸ್ಬೇಕಂತ ನಮ್ಮ ಅನಿಸಿಕೆ. ಬೆಳೆಸ್ತಾರಂತ ನನಗೂ ವಿಶ್ವಾಸ. ಕರೆಕ್ಟ್ ಸರ್, ಕರೆಕ್ಟ್. ಒಳ್ಳೇದ್ ಒಳ್ಳೇದ್ರಿ ಸರ್. ಈಗ ನಾವು ನಿಮ್ಮನ್ನ ಸಾಕಷ್ಟ ಕ್ಯಾಸೆಟ್ ನೊಳಗೂ ಕೇಳಿವಿ. ಆಮೇಲೆ ಕಾರ್ಯಕ್ರಮಗಳಲ್ಲಿ ನಿಮ್ಮದ ಹಾಡುಗಳನ್ನ ಕೇಳಿ ಸರ್. ಈಗ ನಮಗೆ ನಿಜವಾಗಿ ನಮ್ಮ ಮುಂದೆ ನಿಮ್ಮ ಧ್ವನಿಯನ್ನ ಕೇಳಕ್ ಬಹಳ ಆಸೆ ಐತಿ. ಅದಕ್ಕೆ ಒಂದ್ 2 ಚುಟುಕ್ ಏನಾರ ಹಾಡ್ಬೋದ ಸರ್? ಮಾಡೋಣ ಸರ್. ಆಯ್ತು ಸರ್, ಆಯ್ತು. साक्षात पर ब्रह्म तस्मै श्री गुरुवे नमः। जय जय शिव नम पार्वती शिव हर हर महादेव महादेव।
ಉಪವಾಸ ಮಾಡುವಿರೆ ಕೋಡಿ ಉಂಡದೆ ಉಪವಾಸ ಮಾಡುವಿರೆ ಕೋಡಿ ಮಾನವ ಜನ್ಮ ದೊಡ್ಡದೋ ಬಲು ದೊಡ್ಡದೋ ಮಾನವ ಜನ್ಮ ದೊಡ್ಡದೋ ಮಾನವ ಜನ್ಮ ದೊಡ್ಡದೋ ಬಲು ದೊಡ್ಡದೋ. ಬಹಳ ಸರ ನಿಮ್ ಹಾಡು ಕೇಳಿದ್ರಂದ್ರೆ ನಮ್ಗೆ ಬಲು ಒಂಥರ ದೊಡ್ಡದೋ. ಅನ್ನಮುಳ ಭೀಷಣ ಬಣ್ಣದ ತೇರ ಚನ್ನ ಬಸವನ ಜಾತ್ರಿ ಬಲು ಜೋರ ಚೆನ್ನ ಬಸವನ ಜಾತ್ರಿ ಬಲು ಜೋರ ಅನ್ನಮುಳ ಭೀಷಣ ಬಣ್ಣದ ತೇರ ಚೆನ್ನ ಬಸವನ ಜಾತ್ರಿ ಬಲು ಜೋರ. ಯಾಕ್ ಚಿಂತೆ ಮಾಡುತ್ತಿದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ. ಯಾಕ್ ಚಿಂತೆ ಮಾಡ್ತಿದೆ ಎಲೆ ಮನವೇ ನೀ ಲೋಕನಾಥನ ಜ್ಞಾನವ ಮಾಡಿ ಸಾರ್ಥಕ ಮಾಡಿಕೊಳ್ಳಲೆ ಮನವೇ. ಯಾಕ್ ಚಿಂತೆ ಮಾಡ್ತಿದೆ ಎಲೆ ಮನವೇ ನೀ. ಆಮೇಲೆ ನಾವು ಒಂದೇನೋ ನಮ್ದು ಒಂದು ಅದೃಷ್ಟ ಭಾಗ್ಯ ಅನ್ಕೊಂತೇವೆ. ಯಾಕಂತಂದ್ರೆ ಲೈವ್ ಕೇಳೋದ ಒಂದೇನೋ ಒಂದು ಪುಣ್ಯ ಸರ ನಮ್ದ್ರಿ. ಇಲ್ಲ ಸರ, ಇದು ಪುಣ್ಯ ನೀವು ಅಂತೀರಿ ಕರೆಕ್ಟ್ ಐತಿ. ಆದ್ರ ನಾವು ಮಾಡಬೇಕಾದ ಸೇವಾರಿ ಸರ್. ನಾವು ಸೇವಾನ ಮಾಡಬೇಕಾಗೈತಿ, ಅದೇನು ತಪ್ಪಿಲ್ಲ. ನಾವು ಕಲಾವಿದ್ರ, ನೀವು ಕಲಾವಿದ್ರ, ನಿಮ್ಮನ್ನ ನೋಡೋ ಭಾಗ್ಯ ನಮಗೂ ಬೇಕಲ್ಲ ಸರ್. ಅಲ್ರಿ, ನಾವು ಕೂಡೋ ಭಾಗ್ಯ ನಮಗೂ ಆಸೆ ಸರ್. ಹೌದು ನಮ್ ಬೈರಿ ದೇವ್ರ ಕೊಪ್ಪ ಗುರುಗಳು, ನಾವು ಅವ್ರನ್ನ ಮಾಡಿ ಕೂಡ್ಬೇಕು, ಮಾತಾಡ್ಬೇಕು ಅನ್ನೋ ನಮಗೂ ಕರೆಕ್ಟ್ ಸರ್. ಅದು ಭಗವಂತ ಕೂಡಿಸ್ಕೊಟ್ ನೋಡ್ರಿ ಇವತ್ತು. ನಾವು ಕೂಡ್ಸ್ಕೊಟ್ಟಲ್ರಿ. ಬಸವಣ್ಣ ನಿನ್ನ ನಾಮ ಜಗಕ್ಕೆಲ್ಲ ಬಾಳ ಪ್ರೇಮ. ಮೌನವು ಯಾಕೋ ಬಸವಣ್ಣ, ಹೇ ಬಸವಣ್ಣ. ಮೌನವು ಯಾಕೋ ಬಸವಣ್ಣ, ಹೇ ಬಸವಣ್ಣ. ಮೌನವು ಯಾಕೋ ಬಸವಣ್ಣ. ಬಸವಣ್ಣ ನಿನ್ನ ನಾಮ ಜಗಕ್ಕೆಲ್ಲ ಬಾಳ ಪ್ರೇಮ. ಬಸವಣ್ಣ ನಿನ್ನ ನಾಮ ಜಗಕ್ಕೆಲ್ಲ ಬಾಳ ಪ್ರೇಮ. ಮೌನವು ಯಾಕೋ ಬಸವಣ್ಣ, ಹೇ ಬಸವಣ್ಣ. ಮೌನವು ಯಾಕೋ ಬಸವಣ್ಣ, ಹೇ ಬಸವಣ್ಣ. ಮೌನವು ಯಾಕೋ ಬಸವಣ್ಣ. ಪುಣ್ಯವಿಲ್ಲೋ ಕಲಿಯುಗದೊಳಗ ಅನ್ಯಾಯ ಹೆಚ್ಚಾಯಿತು. ಧರ್ಮದಿಂದ ನಡೆಯುವ ಜನಕ ಶಾಂತಿ ಇಲ್ಲೋ ಈ ಜಗದೊಳಗ. ಬೀಸ ತಂದೆ ಧರ್ಮದ ಜಾಲ, ಹೇ ಬಸವಣ್ಣ. ಬೀಸೋ ತಂದೆ ಧರ್ಮದ ಜಾಲ, ಹೇ ಬಸವಣ್ಣ. ಬೀಸೋ ತಂದೆ ಧರ್ಮದ ಜಾಲ. ಬಸವಣ್ಣ ನಿನ್ನ ನಾಮ ಜಗಕ್ಕೆಲ್ಲ ಬಾಳ ಪ್ರೇಮ. ಮೌನವು ಯಾಕೋ ಬಸವಣ್ಣ, ಹೇ ಜಗದಣ್ಣ. ಮೌನವು ಯಾಕೋ ಬಸವಣ್ಣ. ಮೌನವು ಯಾಕೋ ಬಸವಣ್ಣ. ಮೌನವು ಯಾಕೋ
ಬಸವಣ್ಣ. ನಾವು ಏನು ಕಲಾವಿದರಿಗೆ ಏನು ಸಂದೇಶ ಕೊಟ್ವಿ, ಇದೊಂದು ನುಡಿ ಕೇಳ್ಬಿಟ್ರೆ ಜನ ಪಾವನ ಆಗ್ಬಿಡ್ತದೆ. ಹೌದು ಸರ್, ಇದ ಜಗತ್ತಿಗೆನ ಒಂದು ಒಳ್ಳೆಯ ಸಂದೇಶ ಆಗಲಿ ಅಂತ ನಮ್ಮ ಅಭಿಪ್ರಾಯ. ಹೌದೌದು ಸರ್, ಹೌದೌದೌದೌದೌದೌದು. ಇದು ಬಸವೇಶ್ವರ ದೇವಸ್ಥಾನ ಇದಲ್ರಿ? ಓಹೋ, ಹೊಸಾದ ಈಗ ಒಂದ್ 2 ವರ್ಷ ಆದ್ರೆ ಸರ್ ಹಾಗೆ. ಈಗ ಇದು ರೀಸೆಂಟ್ 2 ವರ್ಷದಿಂದ? 2 ವರ್ಷ. ಇದು ಬಾವಿ ಭಾಳ ದಿವಸದ ಸರ್ ಇದು? ಭಾಳ ಸರ್, 100 ವರ್ಷದ ಹಿಂದಿಂದ ಅದು. ಈಗ ಸರ್ ಇದು ಮಠ ಭಾಳ ವರ್ಷದ ಭಾಳ ವರ್ಷ ಆತಲ್ಲ ಸರ್. ಈ ಒಟ್ಟೆ ಇದು ಹೆಚ್ಚು ಕಡಿಮೆ 100 ವರ್ಷದ ಇತಿಹಾಸಗಳನ್ನ. ಹೌದ್ರಿ? ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಕೇಳಿದ್ವಿ ಈ ಸಂಪೂರ್ಣಾನಂದ ಅಜ್ಜಾರ ಇವರೆಲ್ಲ, ಮತ್ತೆ ನಾವು ಪ್ರವಚನದಲ್ಲಿ ಊರಾಗ ಕೇಳ್ತಿದ್ವಿಲ್ರಿ. ನಮ್ಮ ಊರಾಗ ದವನದ ಉಳಿ ದಿವಸ ಶಿವಾನಂದ ಅಜ್ಜನ ಜಾತ್ರೆ ಆಗ್ತದ್ರಿ ತೀರ, ಅವಾಗೆಲ್ಲ ಪ್ರವಚನಕ್ಕೆ ಬರ್ತಿದ್ರಿ ಅವ್ರು. ಗುರುಗಳ ನಮಸ್ಕಾರ. ಮಠಕ್ಕ ದೇಣಿಗೆ ಕೊಟ್ಟಂತ ಸ್ವಾಮಿಗಳ್ರಿ. ಹೌದ್ರಿ? ಇದೆಲ್ಲ ಆಸ್ತಿ. ಹೌದ್ರಿ? ಈಗ ನೋಡ್ರಿ, ನಾವ ಅಚಾನಕ್ ಏನೋ ಒಂದ್ ಸೇವೆ ಮಾಡಕ್ ಬಂದೇವಿ ಇಲ್ಲಿ, ಮತ್ ನೀವು ಇಲ್ಲಿ ಬರ್ಬೇಕಂದ್ರ ಇದ ಮಾಡಿ ಸರ್. ಹೌದ್ರಿ? ಈಗ ಹಾಕ್ಯಾರ. ಇದೊಂದು ಭಗವಂತನ ಶಕ್ತಿನೇ ಇದೆ. ಯಾಕಂದ್ರೆ ನಿಮ್ಮನ್ನ ಹೇಳಿ ಏನ್ ಕರ್ಸ್ಕೊಂಡಿಲ್ಲ, ನಾವ ಬಂದಿರಿ ನೀವು ಅಚಾನಕ್. ಹೌದಲ್ರಿ? ಅಂದ ಏನ್ ಹಿರಿಯರ ಏನ್ ಮಾಡಿ ಶ್ರಮವಹಿಸಿ ಮಾಡಿಟ್ರಲ್ಲ, ಹಿರಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದ. ನಾವ್ ಬೇಕಂತ ಇದು ಮಾಡಿಲ್ಲ, ನಂಗೆ ಬರ್ತಾ ಇರ್ತಾವ. ಸರ್, ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನು ಮಾಡಿರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ದೇವಗಾಂವ ಗ್ರಾಮದ ನಮ್ಮ ಕರ್ನಾಟಕದ ಭಜನಾ ಕಳಸ ಅಂತ ಹೇಳ್ಬೋದು, ನಮ್ಮ ಕರ್ನಾಟಕದ ಕಳಸ ಭಜನಾ ಗಾನಕ್ಕೆ ಹೋಗಿಲೆ ನಮ್ಮ ದೇವಗಾಂವ ಪರಶುರಾಮ್ ಗುರುಗಳು ಇವತ್ತ ನಮ್ಗೆ ಬಹಳ ಒಂದು ಸಮಯವನ್ನು ಕೊಟ್ಟ. ಯಾಕಂತಂದ್ರೆ ಇವತ್ತಿನ ದಿನ ಹೆಂಗೈತೆ ಅಂತಂದ್ರೆ, ಈಗ ಫೋನ್ ಬಂದೈತಿಪ್ಪ ಅಂತಂದ್ರೆ ಅದನ್ನ ರಿಸೀವ್ ಮಾಡಕ್ ಆಗಲಾರ್ದಷ್ಟೇ ಒತ್ತಡ ಈ ಮನುಷ್ಯರಿಗೆ. ಅಂತ ಒಂದು ಸಂದರ್ಭದೊಳಗೆ ನಮ್ಗ ಇವತ್ತ ಒಂದು ಅರ್ಧ ದಿವಸ ಅಂತಂದ್ರೆ ಒಂದು 4-5 ತಾಸು ನಮ್ಗೆ ಒಂದು ಸಮಯವನ್ನ ಕೊಟ್ಟರಲ್ಲ, ಅದಕ್ಕೆ ಅಂತ ಒಂದು ಸಮಯವನ್ನ ಕೊಟ್ಟಂತ ನಮ್ಮ ಪರಶುರಾಮ್ ಗುರುಗಳಿಗೆ ನಾನು ಹೃದಯಪೂರ್ವಕ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಕಲಾವಿದರಾದಂಥ ನಮ್ಮ ಸದಾನಂದ ಗುರುಗಳು ಬೈರಿಕೊಪ್ಪ, ಇವರು ಕಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ಭಾಳ ಹೋರಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಮನಸ್ಸಿನ ಮನದಾಳದ ಮಾತು ಹೇಳೋದಂತಂದ್ರೆ, ಕಲಾವಿದರನ್ನ ಬೆಳೆಸಬೇಕು, ಕಲಾವಿದರಿಗೆ ಅವ್ರದ್ದು ಕೂಡ ಆಶೀರ್ವಾದ ಐತಿದ್ರ. ಯಾಕಂತಂದ್ರೆ ಅವರ ಕಲೆ ಉಳಿಸುವ ಸಲುವಾಗಿ ಎಲ್ಲ ಊರುಗಳ ಜೊತೆಯಲ್ಲಿ ಅಡ್ಡಾಡ್ತಾ ಇದ್ದಾರೆ. ಎಲ್ಲ ಕಲಾವಿದರ ಜೊತೆಗೆ ಅವ್ರು ಅದಾರ, ಅವ್ರು ಅಡ್ಡಾಡಕತ್ತಾರೋ. ಆದ್ರೆ ನಮ್ಮ ಊರಿಗೂ ಕೂಡ ಬಂದು ನಮ್ಮ ಕಲೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಮ್ಮದನ್ನು ಶೋ ಮಾಡಿಕೊಂಡು ತಮ್ಮ ಜಗತ್ತಿಗೆ ತೋರಿಸುವ ಮುಖಾಂತರ ಅವ್ರ ಚಾನಲ್ ಕೂಡ ಬೆಳೀಲಿ. ಆದ್ರೆ ನಮ್ಮ ಅಭಿಪ್ರಾಯ ಏನಂತಂದ್ರೆ, ಎಲ್ಲ ಕಲಾವಿದರನ್ನ ಉಳಿಸುವ ನಿಟ್ಟಿನಲ್ಲಿ ಹೋರಾಡ್ತಾ ಇದ್ದಾರಲ್ಲ, ಅವ್ರಿಗೂ ಕೂಡ ದೇವರ ಆಯುಷ್ಯಗಳನ್ನು ಕೊಟ್ಟ ಅವ್ರನ್ನೂ ಕಾಪಾಡಲಿ ಅಂತ ಹೇಳ್ಕ್ಯಾರ. ನನ್ನ ಮನದಾಳ ಮಾತು ಹೇಳ್ತೀನಿ. ಕರುನಾಡ ರತ್ನಗಳು ಎಂಬ ಒಂದು ಚಾನೆಲ್ ಅನ್ನ ನಮ್ಮ ಸದಾನಂದ ಬೈರಿಕೊಪ್ಪ ಗುರುಗಳು ನಡೆಸ್ತಾ ಇದ್ದಾರೆ. ಅವರಿಗೆ ಎಲ್ಲ ಕಲಾವಿದರು ಸಪೋರ್ಟ್ ಮಾಡಿ, ಅವರಿಗೆ ಎಲ್ಲ ಕಲಾವಿದರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ಅವ್ರ ಚಾನಲ್ ಬೆಳೆಯೋದಕ್ಕೆ ಒಂದು ಸ್ವಲ್ಪ ನಿಮ್ಮ ಆಶೀರ್ವಾದ ಇರಲಿ ಅವರಿಗೆ. ಮತ್ತು ಅವರು ಈ ನಮ್ಮ ಎಲ್ಲ ಕಲಾವಿದರನ್ನು ಬೆಳೆಸೋ ನಿಟ್ಟಿನಲ್ಲಿ ಅವರು ಬೆಳೀಲಿ, ಕಲಾವಿದರು ಬೆಳೀಲಿ, ಅವ್ರ ಚಾನಲನ್ನು ಬೆಳೀಲಿ ಅಂತೇಳಿ ಒಂದು ನಮ್ಮ ನಮಸ್ಕಾರ ಮುಖಾಂತರ ನಿಮ್ಮನ್ನೆಲ್ಲ ಕೇಳಿಕೊಳ್ತೀವಿ.